ಎಲ್ಲ ಸಂಪೂರ್ಣ ನಮ್ಮ ಶಾರೀರಿಕವಾದ ಕಣ್ಣುಗಳು ಮುಚ್ಚುತ್ತಾ ಈಗ ತಾನೇ ಆರಾಧನೆ ಮಾಡುವಂತಹ ಪ್ರಭು ಯೇಸುವಿನ ಮುಂದೆ ನಮ್ಮ ಹೃದಯವನ್ನು ತೆರೆದುಕೊಳ್ಳೋಣ. ಹೌದು, ನಮ್ಮನ್ನು ಪ್ರೀತಿಸುವಂತಹ ಪ್ರೀತಿಯುಳ್ಳ ತಂದೆಯೇ, ಈ ನಿಮಿಷದಲ್ಲಿ ನಿಮ್ಮನ್ನು ಆರಾಧಿಸಲು, ನಿಮ್ಮನ್ನು ಸ್ತುತಿಸಲು, ಒಂದೇ ಕುಟುಂಬದ ಮಕ್ಕಳಾಗಿ ನಿಮ್ಮ ಪ್ರಸನ್ನತೆಯಿಂದ ಕೂಡಿರುವಂತಹ ಈ ಆಲಯದಲ್ಲಿ ಈ ಒಂದು ಯೋಗ್ಯತೆಯನ್ನ, ಈವನ್ ನಾವು ಯೋಗ್ಯತೆ ಇಲ್ಲದಿರುವಂತಹ ಮಕ್ಕಳಾಗಿದ್ರು ಕೂಡ ಕ್ರಿಸ್ತ ಯೇಸುವಿನಲ್ಲಿ ಆ ಯೋಗ್ಯತೆಯನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಡ್ಯಾಡಿ. ಅದಕ್ಕೋಸ್ಕರ ನಮ್ಮ ಹೃದಯದ ಅಂತರಾಳದೊಂದಿಗೆ ಪವಿತ್ರಾತ್ಮರ ಮೂಲಕ ಆರಾಧಿಸಿದ್ದೇವೆ. ಹೌದು ಡ್ಯಾಡಿ, ನಾವು ನಿಮ್ಮನ್ನು ಆರಾಧಿಸುತ್ತೇವೆ. ಅಷ್ಟು ಮಾತ್ರವಲ್ಲ, ನಮ್ಮ ಮನಸಾರೆ ಇಲ್ಲಿ ನಮ್ಮ ಸಹೋದರರು ನಮ್ಮನ್ನು ಮುನ್ನಡೆಸಿದ್ರು ಎಂಬುದಾಗಿ ಅಲ್ಲ, ಬದಲಾಗಿ ನಮ್ಮ ಹೃದಯದ ಅಂತರಾಳದೊಂದಿಗೆ ನಾವು ನಿಮ್ಮ ಮುಂದೆ ಅಡ್ಡ ಬಿದ್ದಿದ್ದೇವೆ. ಇನ್ನು ಮುಂದೆ ಜೀವಿಸುವುದು ನಾವಲ್ಲ, ಬದಲಾಗಿ ನಮ್ಮ ಮುಖಾಂತರ ನಮ್ಮ ಜೆರುಸಲೇಮಿನಲ್ಲಿಯೂ, ಜುದೇಯದಲ್ಲಿಯೂ, ಸಮಾರ್ಯದಲ್ಲಿಯೂ, ಲೋಕದ ಕಟ್ಟಕಡೆಯವರಿಗೆ ಎಲ್ಲೆಲ್ಲಿ ಹೋಗ್ತೀವೋ ಎಲ್ಲ ಕಡೆಗಳಲ್ಲೂ ನಮ್ಮ ಮೂಲಕ ನೀವು ಜೀವಿಸಬೇಕೆಂಬುದಾಗಿ ನಮ್ಮನ್ನೇ ಸಂಪೂರ್ಣವಾಗಿ ನಿಮ್ಮ ಮುಂದೆ ನಾವು ಸಮರ್ಪಿಸಿಕೊಟ್ಟಿದ್ದೇವೆ. ಓ ಥ್ಯಾಂಕ್ ಯು ಡ್ಯಾಡಿ. ಯಾವ ಕಾರಣಕ್ಕೂ ನಿಮ್ಮ ಸಾನ್ನಿಧ್ಯವನ್ನು ಅನುಭವಿಸಲು ಯೋಗ್ಯತೆ ಇಲ್ಲದಂತ ನಮ್ಮನ್ನ ಅಂಗಳದಲ್ಲಿ ಮಾತ್ರ ಇರಲಿಕ್ಕಾಗಿ, ಹೊರಾಂಗಣದಲ್ಲಿ ಮಾತ್ರ ಇರಲಿಕ್ಕಾಗಿ ಯೋಗ್ಯತೆ ಅಂತ ನಮ್ಮನ್ನ ಆ ಹೊರಾಂಗಣದಲ್ಲಿ ಇರಲಿಕ್ಕಾಗಿ ಯೋಗ್ಯತೆ ಕೊಟ್ಟಂತಹ ಆ ಪಾಪವನ್ನ ನಮ್ಮಿಂದ ತೆಗೆದುಹಾಕಿ ನಮಗೂ ನಿಮಗೂ ಇದ್ದಂತಹ ಆ ಪಾಪದ ತಡೆಗೋಡೆಯನ್ನ, ಪರದೆಯನ್ನು ನಾಶಗೊಳಿಸಿ ನಾವು ತೆರೆಯೊಳಗೆ ಸದಾಕಾಲ ಜೀವಿಸುವಂತೆ, ನಿಮ್ಮೊಂದಿಗೆ ಐಕ್ಯವಾಗಿ ನಿಮ್ಮನ್ನು ಆರಾಧಿಸುತ್ತಾ, ನಿಮ್ಮನ್ನು ಸ್ತುತಿಸುತ್ತಾ, ನಿಮ್ಮ ಮಹಿಮೆಯನ್ನು ಸಲ್ಲಿಸುತ್ತಾ ನಿಮ್ಮೊಂದಿಗೆ ಸದಾಕಾಲ ಜೀವಿಸಲು ಆ ಯೋಗ್ಯತೆ ನೀವು ನಮಗೆ ಕೊಟ್ಟಿರುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಡ್ಯಾಡಿ. ನಿಮ್ಮನ್ನು ಅಪ್ಪ ತಂದೆ ಎಂಬುದಾಗಿ ಕರೆಯುವಂತಹ ಯೋಗ್ಯತೆ ನಮಗಿಲ್ಲದೆ ಹೋಗಿದ್ರು ಕೂಡ, ಅನ್ಯ ಜನಾಂಗದವರಾಗಿದ್ದಂತಹ, ನಿಮ್ಮೊಂದಿಗೆ ಯಾವುದೇ ಸಂಬಂಧ ಇಲ್ಲದಿರುವಂತಹ ವ್ಯಕ್ತಿ ಆಗಿದ್ರು ಕೂಡ ಪ್ರಭು ಯೇಸು ಕ್ರಿಸ್ತರ ಶಿಲುಬೆಯ ಮರಣ ಮತ್ತು ಪುನರುತ್ಥಾನದ ಮೂಲಕ ನಮ್ಮ ಪಾಪಗಳನ್ನ, ಶಾಪವನ್ನ, ಎಲ್ಲವನ್ನ ಮತ್ತು ಪಾಪವನ್ನು ಕೂಡ ನಾಶಗೊಳಿಸಿ ನಿಮ್ಮ ಅತಿ ಪರಿಶುದ್ಧವಾದ ರಕ್ತದಲ್ಲಿ ತೊಳೆದು ಶುದ್ಧೀಕರಿಸಿ ನಿಮ್ಮೊಂದಿಗೆ ಆ ಅತಿ ಪರಿಶುದ್ಧವಾದ ಅಂಗಳದಲ್ಲಿ ನಿಮ್ಮೊಂದಿಗೆ ಐಕ್ಯವಾಗಿ ಜೀವಿಸಲು ನಮ್ಮೊಬ್ಬೊಬ್ಬರ ಹೆಸರನ್ನು ಕೂಗಿ ಕರೆದಿರುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಡ್ಯಾಡಿ. ಯಾವುದಕ್ಕೂ ಬಾರದಿದ್ದಂಥ ನಮ್ಮನ್ನ, ಯಾವ ಅರ್ಹತೆಯೂ ಇಲ್ಲದಂಥ ನಮ್ಮನ್ನ ಡ್ಯಾಡಿ ಕ್ರಿಸ್ತ ಯೇಸುವಿನ ಮೂಲಕ ಆ ಯೋಗ್ಯತೆಯನ್ನ, ಆ ಅರ್ಹತೆ ನಮಗೆ ಕೊಟ್ಟು ಅಂತ ಮಹಾಪರಿಶುದ್ಧ ಸ್ಥಳಕ್ಕೆ, ಮಹಾಪರಿಶುದ್ಧವಾದ ದೇವಾದಿ ದೇವನಾಗಿರುವಂಥ ನೀವು ವಾಸ ಮಾಡುವಂಥ ಅದೇ ಸ್ಥಳಕ್ಕೆ, ಅದಕ್ಕಿಂತಲೂ ನೀವು ಕುಳಿತುಕೊಳ್ಳುವಂತಹ ಸಿಂಹಾಸನದಲ್ಲಿ ನಿಮ್ಮ ಬಲಭಾಗದಲ್ಲಿ ನಿಮ್ಮ ಪ್ರಿಯ ಪುತ್ರನಲ್ಲಿ ಐಕ್ಯವಾಗಿ ಒಂದಾಗಿ ಕುಳಿತುಕೊಳ್ಳುವಂತಹ ಆ ಯೋಗ್ಯತೆಯನ್ನು ಕೊಟ್ಟಿರುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ. ಆದರೂ ಕೂಡ ಆರಾಧನೆ ಮಾಡುವಾಗ ನಾವು ಸಿಂಹಾಸನ ಮೇಲೆ ಕುಳಿತು ನಿಮ್ಮನ್ನು ಆರಾಧನೆ ಮಾಡುವಂಥ ಮಕ್ಕಳಲ್ಲ, ನಿಮ್ಮ ಪಾದದ ಅಡಿಯಲ್ಲಿ ಅಡ್ಡ ಬಿದ್ದು ನಾವು ನಿಮ್ಮನ್ನು ಈಗಾಗಲೇ ಆರಾಧನೆ ಮಾಡಿದ್ದೇವೆ ಡ್ಯಾಡಿ. ಇನ್ನು ಮುಂದೆ ನಾವು ಯಾರ ಬಳಿಯಲ್ಲೂ ಕೂಡ, ಯಾರ ಮುಂದೆಯೂ ಕೂಡ ತಲೆ ಬಾಗದಂತೆ ನಿಮ್ಮೊಬ್ಬರ ಮುಂದೆ ಮಾತ್ರ ಅಡ್ಡ ಬಿದ್ದು ನಿಮ್ಮನ್ನು ಆರಾಧಿಸಿ, ನಿಮ್ಮೊಬ್ಬರನ್ನ ಮಾತ್ರ ಮೇಲೆತ್ತುವಂತೆ, ಒಬ್ಬರನ್ನ ಮಾತ್ರ ಆರಾಧಿಸುವಂತೆ, ನಮ್ಮ ಒಬ್ಬೊಬ್ಬರಿಗೂ ವಿಶೇಷವಾಗಿ ನಮ್ಮ ಸಹೋದರರ ಮೂಲಕ ನೀವು ನಮ್ಮ ಈ ಒಂದು ಪ್ರಸನ್ನತೆಯಲ್ಲಿ ಮುನ್ನಡೆಯಲಿಕ್ಕೆ ಆ ಸಹೋದರ ಮೂಲಕ ನೀವು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ಓ ಥ್ಯಾಂಕ್ ಯು ಡ್ಯಾಡಿ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಡ್ಯಾಡಿ. ಅತಿ ಪರಿಶುದ್ಧವಾದಂತಹ ನಿಮ್ಮ ಸನ್ನಿಧಿಯಲ್ಲಿ, ಅತಿ ಪರಿಶುದ್ಧವಾದಂತಹ ದೇವಾದಿ ದೇವನಾಗಿರುವಂತಹ ನಿಮ್ಮೊಂದಿಗೆ ಐಕ್ಯವಾಗಿ ಜೀವಿಸುವಾಗ ನಮ್ಮ ಜೀವಿತವು ಕೂಡ ದಿನದಿಂದ ದಿನಕ್ಕೆ ಪವಿತ್ರತೆಯಲ್ಲಿ, ಪರಿಶುದ್ಧತೆಯಲ್ಲಿ ಮುನ್ನಡೆಯುವಂತೆ, ನಮ್ಮ ನಡೆಗಳು, ನಮ್ಮ ನುಡಿಗಳು, ನಮ್ಮ ಆ ವರ್ತನೆಗಳು, ನಮ್ಮ ಆಲೋಚನೆಗಳು ಎಲ್ಲವೂ ಕೂಡ ಶುದ್ಧವಾದಂತಹ ಆದಿಯಲ್ಲಿ ಮುನ್ನಡೆಸುವಂತೆ ನಮ್ಮೊಬ್ಬೊಬ್ಬರನ್ನ ಈ ಪ್ರಸನ್ನತೆ ನಮ್ಮನ್ನು ಕೊಂಡೋಗಿರುವುದಕ್ಕಾಗಿ ಸ್ತೋತ್ರಪ್ಪ. ಓ ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಎಷ್ಟೋ ಮಂದಿ ಮಕ್ಕಳು ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮನ್ನು ಆರಾಧಿಸಬೇಕೆಂಬುದಾಗಿ ಬಯಸಿದ್ರು ಕೂಡ ಆರಾಧಿಸಲು ಸಾಧ್ಯವಿಲ್ಲದಿರುವಂತಹ ಅನೇಕ ರೋಗದ ಅವಸ್ಥೆಯಲ್ಲಿ ಬೆಳಗ್ಗೆ ಎದ್ದು ನಮ್ಮ ದೇವರನ್ನ ಕೊಂಡಾಡಬೇಕೆಂಬುದಾಗಿ
ಅಂದುಕೊಂಡು ಆಲೋಚನೆಗಿಂತ ಮಕ್ಕಳು ಬೆಳಗಿನ ಸುಪ್ರಭಾತವನ್ನು ಕಾಣದೆ ಮರಣದ ಅವಸ್ಥೆಯಲ್ಲಿ ಪಲಾಯನಗೈತಾ ಇದ್ದಾರೆ. ಓ ಥ್ಯಾಂಕ್ ಯು ಡ್ಯಾಡಿ, ನಿಮ್ಮ ಸನ್ನಿಧಿಯಲ್ಲಿ ಸರಿಯಾದ ಸಮಯಕ್ಕೆ ಬಂದು ನಿಮ್ಮನ್ನು ಆರಾಧಿಸಲು ನಮಗೆ ಒಂದು ಒಳ್ಳೆಯ ಅವಕಾಶವನ್ನ ನಿಮ್ಮ ಕೃಪೆಯಿಂದ ಅನುಗ್ರಹಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಓ ಥ್ಯಾಂಕ್ ಯು ಡ್ಯಾಡಿ, ನಿಮ್ಮ ಪ್ರಸನ್ನತೆಯಲ್ಲಿ ನಾವೆಲ್ಲರೂ ನಮ್ಮನ್ನೇ ಅಡ್ಡ ಬಿದ್ದು ನಿಮಗೆ ಸಮರ್ಪಿಸಿಕೊಡುವಾಗ ನಿಮ್ಮ ವಾಕ್ಯಗಳನ್ನು ಸ್ವೀಕರಿಸಿಕೊಳ್ಳಲು ಬೇಕಾದಂತಹ ಒಂದು ಹದವಂತ ಭೂಮಿಯಾಗಿ ನಮ್ಮೊಬ್ಬೊಬ್ಬರ ಹೃದಯವನ್ನ ನಿಮ್ಮ ಆತ್ಮರ ಮೂಲಕ ಅಭಿಷೇಕದಡಿಯಲ್ಲಿ ನಮ್ಮೊಬ್ಬೊಬ್ಬರ ಹೃದಯವನ್ನ ನೀವು ಸಿದ್ಧತೆ ಮಾಡಿರುವುದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಓ ಪ್ರಭು ಯೇಸುವೇ, ಓ ಥ್ಯಾಂಕ್ ಯು ಲಾರ್ಡ್. ನೀವು ನಮ್ಮ ಪ್ರಭು ಆಗಿದ್ದೀರಿ, ನೀವು ನಮ್ಮ ಯಜಮಾನರಾಗಿದ್ದೀರಿ, ನೀವು ನಮ್ಮ ಒಳ್ಳೆಯ ಕುರಿಗಾಹಿ ಆಗಿದ್ದೀರಿ. ಕುರಿಗಾಹಿ ಆಗಿರುವ ನಿಮ್ಮ ಸ್ವರವನ್ನು ಆಲಿಸಿ ನಿಮ್ಮ ಸ್ವರವನ್ನು ಹಿಂಬಾಲಿಸಿಕೊಂಡು ಬರುವಂತೆ, ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಗಮನ ಕೊಡದಂತೆ ನಿಮ್ಮ ಸ್ವರಕ್ಕೆ ಕಿವಿಗೊಟ್ಟು ನೀವು ನಮ್ಮನ್ನು ತಂಗಿಸುವಂತಹ ಹಸಿರು ಹುಲ್ಲುಗಾವಲಲ್ಲೂ ನಮ್ಮನ್ನು ಮುನ್ನಡೆಸುವಂತಹ ತಿಳಿ ಕೊಳಗಳ ಬಳಿಗೆ ಕೊಂಡೋಗುವಂಥ ನಿಮ್ಮ ಸ್ವರವನ್ನು, ನಿಮ್ಮ ವಾಕ್ಯವನ್ನು, ಆ ಮಾರ್ಗವನ್ನು, ಆ ಬೆಳಕನ್ನು ಹಿಂಬಾಲಿಸಿಕೊಂಡು ಬರುವಂತೆ ನಮ್ಮೊಬ್ಬೊಬ್ಬರನ್ನ ಈ ಪ್ರಸನ್ನತೆಯಲ್ಲಿ ತಯಾರು ಮಾಡುವುದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಓ ಥ್ಯಾಂಕ್ ಯು ಪವಿತ್ರಾತ್ಮರೇ. ಆ ನಮ್ಮ ಪ್ರೀತಿಯ ಸಹೋದರನು ಪೋಷಿಸಿಕೊಂಡು ಯಾವ ರೀತಿ ಆರಾಧನೆಯಲ್ಲಿ ಮುನ್ನಡೆಸಿದ್ರು, ಅದೇ ರೀತಿ ನನ್ನ ಮೂಲಕ ನೀವು ಮಾತನಾಡುವಂತೆಯೂ ನನ್ನನ್ನು ಸಂಪೂರ್ಣವಾಗಿ ನಿಮಗೆ ಅರ್ಪಿಸಿಕೊಡ್ತಿದ್ದೇನೆ. ನನ್ನ ನಾಲಿಗೆ ಮೂಲಕ ನೀವು ಮಾತನಾಡ್ರಿ, ನನ್ನ ಮನಸ್ಸಿನ ಮೂಲಕ ನೀವೇ ಆಲೋಚಿಸಿ ನಮ್ಮೊಬ್ಬೊಬ್ಬರೊಂದಿಗೆ ನೀವು ಮಾತನಾಡ್ರಿ. ನಿಮ್ಮ ಪ್ರಕಟಣೆಯ ಜ್ಞಾನವಿಲ್ಲಿ ಚಲಿಸಲ್ಪಡುವಾಗ ಯಾವುದೇ ಅಡ್ಡಿ ಆತಂಕಗಳಿಲ್ಲದಂತೆ, ಯಾವುದೇ ಉಪಕರಣಗಳಾಗಲಿ ಅಥವಾ ಯಾವುದೇ ಎಲೆಕ್ಟ್ರಿಕ್ ಪವರ್ ಆಗಲಿ ಅಥವಾ ಇನ್ನಿತರ ಯಾವುದೇ ಕಾರ್ಯಗಳು ಇಲ್ಲಿ ತಡೆಗೋಡೆ ಆಗದಂತೆ, ಇಲ್ಲಿ ಬಂದಿರುವಂತಹ ಮಕ್ಕಳಿಗೆ ಮಾತ್ರವಲ್ಲ, ಇಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲದೆ ದೂರ ಸ್ಥಳಗಳಿಂದ ಯಾರೆಲ್ಲ ಯೂಟ್ಯೂಬ್ ಮೂಲಕ, ಫೇಸ್ಬುಕ್ ಮೂಲಕ ಈ ತರಗತಿಯಲ್ಲಿ ಈ ಒಂದು ಧ್ಯಾನ ಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೋ ಅಂಥವರು ಕೂಡ ಅವ್ರು ತಾವಿರುವಂಥ ಜಾಗದಲ್ಲೇ ನಿಮ್ಮ ಸ್ವರವನ್ನು ಆಲಿಸಲು ಯಾವುದೇ ತಡೆಗೋಡೆಗಳಿಲ್ಲದಂತೆ, ಯಾವುದೇ ನೆಟ್ವರ್ಕ್ ಕನೆಕ್ಷನ್ ಕೂಡ ವೀಕ್ ಆಗದಂತೆ ನಿಮ್ಮ ಮಹಿಮೆಗೋಸ್ಕರ ಸಕಲವು ಅಲೌಕಿಕವಾದ ರೀತಿಯಲ್ಲಿ ಆರಂಭದಿಂದ ಕಡೆ ನಿಮಿಷದವರೆಗೂ ಅತ್ಯದ್ಭುತಕರವಾಗಿ ಎಲ್ಲವೂ ಕೂಡ ಚಲಿಸುವಂತಾಗಲಿ, ಕಾರ್ಯನಿರ್ವಹಿಸುವಂತಾಗಲಿ. ರಕ್ಷಕ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ಈಗ ನಾವೇನು ಅಡ್ಡಿಕೊಂಡಿದ್ದೀವೋ ಅವುಗಳೆಲ್ಲವನ್ನ ಯೇಸು ಕ್ರಿಸ್ತರ ಮೂಲಕವೇ ಹೊಂದಿಕೊಳ್ಳುತ್ತೇವೆ ಮತ್ತು ಹೊಂದಿಕೊಂಡಿದ್ದನ್ನು ಪರರಿಗೆ ತಲುಪಿಸುವಂತಹ ಚಾನಲ್ಗಳಾಗಿ, ನದಿಗಳಾಗಿ ನಾವು ಜೀವಿಸುತ್ತೇವೆ ಎಂಬುದಾಗಿ ಪ್ರಭು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಜೀವ ತಂದೆಯೇ. ಆಮೆನ್, ಆಮೆನ್, ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರು ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪರಿಶುದ್ಧಾತ್ಮನಿಗೂ ಸ್ತೋತ್ರ ಉಂಟಾಗಲಿ, ಆದಲಿದ್ದಾಗಲೂ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಪ್ರಭು ಯೇಸುವಿನ ಘನಪಡಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಎಲ್ಲರೂ ಕುಳಿತುಕೊಳ್ಳೋಣ. ಪ್ರಭು ಯೇಸುವಿನ ನಾಮದಲ್ಲಿ ನನ್ನ ಅತಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತಾ, ತಂದೆಯ ಪ್ರಸನ್ನತೆಯಲ್ಲಿ ತಂದೆಯ ಮಹಿಮೆಯನ್ನು ಸವಿದಿರುವಂಥ ನಿಮ್ಮೆಲ್ಲರನ್ನು ಕೂಡ ಅವರ ಸ್ವರವನ್ನು ಆಲಿಸಲಿಕ್ಕಾಗಿ ಈ ಬೆಳಗಿನ ಸುಪ್ರಭಾತದಲ್ಲಿ ಅತಿ ಸಂತೋಷದೊಂದಿಗೆ, ಚಪ್ಪಾಳೆಯೊಂದಿಗೆ, ಆನಂದದೊಂದಿಗೆ ನಿಮ್ಮನ್ನು ಆಹ್ವಾನಿಸುತ್ತೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಒಬ್ಬೊಬ್ಬರು ಕೂಡ ಯಾವ ಸ್ಥಾನದಲ್ಲಿದ್ದೀವೋ, ಪ್ರೈಸ್ ಗಾಡ್, ಅದು ಯಾವ ಕಾರಣಕ್ಕೂ ನಮ್ಮ ಯೋಗ್ಯತೆಯಿಂದ ಆರಾಧನೆ ನಿಮ್ಮ ಜೀವನವನ್ನು ಬದಲಾಯಿಸುವಂಥದ್ದು, ಆರಾಧನೆ ನಿಮ್ಮ ಜೀವನವನ್ನು ಬದಲಾಯಿಸುವಂಥದ್ದು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಆರಂಭದಲ್ಲಿ ಯಾವ ಯಾವ ಆರಾಧನೆ ಗೀತೆನ ಆಡಿದ್ವಿ? ಅಪ್ಪ ನಾನು ಜೇಡಿ ಮಣ್ಣಾಗಿದ್ದೆ, ಕರೆಕ್ಟ್. ಆದ್ಮೇಲೆ ಪ್ರೈಸ್ ಬಿಡಿ ಗಾಡ್ 11 ಗಂಟೆ ಆಯಿತು. ಥ್ಯಾಂಕ್ ಗಾಡ್. ಜಸ್ಟ್ ಕೊನೆಗೆ ಆ ಹಾಡನ್ನು ಎಂಡ್ ಮಾಡುವಂಥ ಸಂದರ್ಭದಲ್ಲಿ ನಾನು ಅಲ್ಲಿ ನಿಲ್ತಿದ್ದೇನೆ. ಜಸ್ಟ್ ಡ್ಯಾಡಿ ತಿಳಿಸಿದ್ದು, ಪವಿತ್ರ ತಿಳಿಸಿದ್ದು, ಇನ್ನು ಒಂದು 10 ನಿಮಿಷ ಕಂಟಿನ್ಯೂ ಮಾಡಲಿಕ್ಕೆ ಹೇಳು. ಮೈ ಗಾಡ್, ನಾನು ತಿಳ್ಕೊಂಡೆ ಅದೇ ಹಾಡು ರಿಪೀಟ್ ಮಾಡಿಸ್ತಾರೆ ಎಂಬುದಾಗಿ. ಬಟ್ ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್, ಜಸ್ಟ್ ನೆಕ್ಸ್ಟ್ ಬಂದಿದೆ ಯಾವುದು? ಯಾವುದಕ್ಕೂ ಬಾರದಂತ ನನ್ನನ್ನು, ಯಾವ ಯೋಗ್ಯತೆ ಇಲ್ಲದಂತ ನನ್ನನ್ನು, ಯಾವ ಅರ್ಹತೆ ಇಲ್ಲದಂತ ನನ್ನನ್ನು ಅತೀ ಪರಿಶುದ್ಧ ಸ್ಥಳಕ್ಕೆ
ಯೇಸು ಕ್ರಿಸ್ತರ ರಕ್ತದಲ್ಲಿ ನಮ್ಮನ್ನು ತೊಳೆದು ಶುದ್ಧೀಕರಿಸಿ ಡ್ಯಾಡಿ ನೀವು ಕರ್ಕೊಂಡು ಹೋಗಿದ್ದೀರಿ. ಇವತ್ತು ಯಾವ ಸ್ಥಾನದಲ್ಲಿ ಇದೆಯೋ ಪ್ರಿಯರೇ, ಪ್ರೈಸ್ ಬಿಟ್ಟು ಗಾಡ್, ಅದು ನನ್ನ ಯೋಗ್ಯತೆ ಅಥವಾ ನಿಮ್ಮ ಯೋಗ್ಯತೆ ಅಲ್ಲ, ನಿಮ್ಮ ಅರ್ಹತೆ ಅಲ್ಲ, ನಿಮ್ಮ ಪುಣ್ಯ ಕಾರ್ಯಗಳು, ನಿಮ್ಮ ದಾನ ಧರ್ಮಗಳಲ್ಲ. ಅದೆಲ್ಲವೂ ಸಂಪೂರ್ಣವಾಗಿ ತಂದೆಯು ನನಗೋಸ್ಕರ ನಿಮಗೋಸ್ಕರ ತನ್ನ ಏಕೈಕ ಮಗನನ್ನು ಬಲಿ ಕೊಡುವುದರ ಮೂಲಕ ನಮ್ಮ ಪಾಪಗಳನ್ನು, ಆ ಪಾಪದ ತಡೆಗೋಡೆಯನ್ನು ನಾಶಗೊಳಿಸಿರುವ ನಿಮಿತ್ತವಾಗಿ ನಮ್ಮನ್ನು ದೇವರು ಒಳ್ಳೆಯವರಾಗಿರೋದ್ರಿಂದ ನಮಗೆ ಯೋಗ್ಯತೆಯನ್ನು ಕೊಟ್ಟಿರುವಂಥದ್ದು. ಹಾಲೆಲೂಯ, ಹಾಲೆಲೂಯ, ಬ್ಯೂಟಿಫುಲ್ ಬ್ಯೂಟಿಫುಲ್, ಪ್ರೈಸ್ ಗಾಡ್, ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಈಗ ಅತಿ ಪರಿಶುದ್ಧ ಸ್ಥಳದಲ್ಲಿ ಇದ್ದೇವೆ. ನೀವು ಅದನ್ನು ಅರ್ಥಕೊಳ್ಬೇಕಾದ್ರೆ, ಹಳೆ ಒಡಂಬಡಿಕೆಯಲ್ಲಿ ಒಂದು ದೇವಾಲಯ ಎಂಬುದಾಗಿ ಹೇಳುವಾಗ 3 ಭಾಗಗಳಿತ್ತು. ಒಂದು 3 ಭಾಗಗಳಲ್ಲಿ ಒಂದು ಹೊರಾಂಗಣದ ಪ್ರಾಕರಣ, ಹೊರಾಂಗಣದ ಆವರಣ, ಅಲ್ಲಿ ಅದು ಹೊರಾಂಗಣದ್ದು. ದೇವರ ಆಲಯದಲ್ಲಿ ನೋಡ್ಲಿಕ್ಕೆ ಹೋದರೆ 2 ಭಾಗಗಳು, ಒಳಗಡೆ 2 ಭಾಗಗಳು. ಒಂದು ಒಳಾಂಗಣ, ಪರಿಶುದ್ಧವಾದ ಸ್ಥಳ, ದೇವರ ಆರಾಧನೆ ಮಾಡಲಿಕ್ಕಿರುವಂಥ ಮಕ್ಕಳು ಬರುವಂಥ ಸ್ಥಳ. ಅದಾದಮೇಲೆ ಇನ್ನೊಂದು ಆಚೆ ಕಡೆ ಇತ್ತು, ಯಾರು ಕೂಡ ಕಾಣಿಸ್ತಾ ಇರಲಿಲ್ಲ. ಅದು ಮಹಾ ಅತಿ ಪರಿಶುದ್ಧ ಸ್ಥಳ. ಅಲ್ಲಿ ದೇವರು ವಾಸ ಮಾಡ್ತಾ ಇದ್ರು. ಯಾರಾದರೂ ಅಲ್ಲಿ ಹೊಟ್ಟೋದ್ರೆ ಸತ್ತೋಗ್ತಾ ಇದ್ರು, ಯಾರೂ ಹೋಗಿಲ್ಲ. ವರ್ಷಕ್ಕೊಮ್ಮೆ ಮಹಾಯಾಜಕ, ಅದು ಕೂಡ ಅಲ್ಲಿಗೆ ಹೋಗ್ಬೇಕಾದ್ರೆ, ಪ್ರೈಸ್ ಗಾಡ್, ಆತನು ತನ್ನ ಪಾಪದ ಪರಿಹಾರಕ್ಕಾಗಿ ಒಂದು ಬಲಿಯನ್ನು ಅರ್ಪಿಸಿ, ಒಂದು ಕುರಿಯನ್ನೋ ಆಡನೋ ಬಲಿಯಾಗಿ ಅರ್ಪಿಸಿ, ತದನಂತರ ಆ ರಕ್ತವನ್ನು ಚಿಮುಕಿಸಿ, ತದನಂತರ ಅವನು ಇಂಥ ದೊಡ್ಡ ದಪ್ಪವಾದ ಪರದೆ, ಈ ಕಡೆಯಿಂದ ಲೈಟ್ ಬಿಟ್ಟರು ಆ ಕಡೆ ಕಾಣಿಸಲ್ಲ, ಆ ಕಡೆ ಲೈಟ್ ಬಿಟ್ಟರು ಈ ಕಡೆ ಕಾಣಿಸೋದಿಲ್ಲ. ಈ ಸ್ಕ್ರೀನಲ್ಲಾದ್ರೆ ಆ ಕಡೆಯಿಂದ ಟಾರ್ಚ್, ಮೊಬೈಲ್ ಟಾರ್ಚ್ ಬಿಟ್ಟು ಈ ಕಡೆ ಕಾಣಿಸ್ತದೆ, ಕರೆಕ್ಟ್. ಬಟ್ ಆದರೆ ಅಲ್ಲಿ ದೊಡ್ಡ ಇಂಥ ಬಲ್ಬನ್ನು ಬಿಟ್ಟರು ಕೂಡ ಆ ಕಡೆ ಈ ಕಡೆ ಬೆಳಕು ಕಾಣಿಸ್ತಾ ಇರಲಿಲ್ಲ. ಅಷ್ಟು ಮಂದವಾಗಿರುವಂತಹ ಒಂದು ಪರದೆ ಇತ್ತು ಮೇಲಿಂದ ಕೆಳಗಡೆ ತನಕ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅಂಥ ಅತಿ ಪರಿಶುದ್ಧ ಜಾಗದಲ್ಲಿ ತಂದೆ ದೇವರು ವಾಸ ಮಾಡ್ತಾ ಇದ್ರು, ದೇವರು ವಾಸ ಮಾಡ್ತಾ ಇದ್ರು. ಅದು ಕೂಡ ಎಲ್ಲಿ? ಮಂಜೂಷದ ಪೆಟ್ಟಿಗೆ ಒಳಗಡೆ, ಮಂಜೂಷದ ಪೆಟ್ಟಿಗೆ ಒಳಗಡೆ ವಾಸ ಮಾಡ್ತಾ ಇದ್ರು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ವರ್ಷಕ್ಕೊಮ್ಮೆ ಮಹಾಯಾಜಕ ಸ್ಥಳಕ್ಕೆ ಹೋಗ್ಬೇಕಾದ್ರೆ ಆತನ ಬಲಿಯನ್ನು ಅರ್ಪಿಸಿ, ತದನಂತರ ಹೋಗುವಾಗಲೂ ಕೂಡ ಅವನು ಭಯ, ಎಲ್ಲೋ ಒಂದು ಕಡೆ ನನ್ನ ಮನಸ್ಸಲ್ಲೇನು ತಪ್ಪಿದ್ರೆ, ನನ್ನ ತಪ್ಪನ್ನು ಚಾಡಿ ಹೇಳ್ಬಿಟ್ಟಿದ್ರೆ, ತಪ್ಪಾದ ನುಡಿಗಳು ಮಾತಾಡ್ಬಿಟ್ಟಿದ್ರೆ, ಕೆಟ್ಟ ಆಲೋಚನೆ ಇಟ್ಟಿದ್ರೆ, ಒಳಗಡೆ ಆಗಿತ್ತಾನೆ ದ್ವೇಷ ವೈರಾಗ್ಯ ಏನಾದರೂ ಇಟ್ಕೊಂಡಿದ್ರೆ, ಒಂದು ವೇಳೆ ನಾನು ಹೋಗ್ತೇನೆ ಅಷ್ಟೇ, ಅಲ್ಲಿ ಸುಟ್ಟೋಗ್ತಾನೆ, ಸತ್ತೋಗ್ತಾನೆ, ವಾಪಸ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಅವನು ಜಸ್ಟ್ ಮಹಾ ಅತಿ ಪರಿಶುದ್ಧ ಸ್ಥಳಕ್ಕೆ ಹೋಗ್ಬೇಕಾಗಿತ್ತು, ಭಯದಲ್ಲಿ ಹೋಗ್ಬೇಕಾಗಿತ್ತು. ವರ್ಷ ಪೂರ್ತಿ ಏನೆಲ್ಲ ತಪ್ಪುಗಳು ಮಾಡಿದಾನೋ ಅದೆಲ್ಲ ಬಲಿ ಅರ್ಪಿಸಿ ತದನಂತರ ಹೋಗ್ಬೇಕಾಗಿತ್ತು. ಹೋಗುವಾಗಲೂ ಅಷ್ಟೇ ಅವನು ಒಂದು ಕಾಲಿಗೆ ಒಂದು ಗಂಟೆಯನ್ನು ಮತ್ತು ಉದ್ದವಾದ ಹಗ್ಗವನ್ನು ಹೊರಗಡೆ ಬಿಟ್ಟು ಒಳಗಡೆ ಹೋಗ್ಬೇಕಾಗಿತ್ತು. ಯಾಕೆಂದರೆ ಅವನಲ್ಲೇನಾದರೂ ಒಂದು ಸ್ವಲ್ಪ ಕಳಂಕ ಇತ್ತು ಅಂದರೆ ಅಲ್ಲೇ ನೆಗೆದು ಬೀಳ್ತಾ ಇದ್ದ, ಸತ್ತೋಗ್ತಾ ಇದ್ದ. ಆಗ ಯಾರೂ ಅವನ ಬಾಡಿನ ಎತ್ಕೊಂಡು ಬರಲಿಕ್ಕೆ ಒಳಗಡೆ ಹೋಗಿಲ್ಲ, ಹೋದವ್ರು ಸತ್ತೋಗ್ತಾರೆ. ಬಲಿಯನ್ನು ಅರ್ಪಿಸಿರುವಂತಹ ಅದಕ್ಕೋಸ್ಕರನೇ ಅಭಿಷೇಕ ಹೊಂದಿರುವಂತಹ ಯಾಜಕನೇ ಸತ್ತೋದ್ಮೇಲೆ ಬೇರೆ ಯಾರು ಕೂಡ ಅಂತ ಮಹಾಪರಿಶುದ್ಧವಾದ ಅತಿ ಮಹಾಪರಿಶುದ್ಧ ಸ್ಥಳಕ್ಕೆ ಯಾರೂ ಹೋಗಿರಲಿಲ್ಲ. ಅಷ್ಟರ ಮಟ್ಟಿಗೆ ದೇವರ ಪ್ರಭೆ, ದೇವರ ಪ್ರಸನ್ನತೆ ಆ ಜಾಗವನ್ನು ಆವರಿಸ್ಕೊಳ್ತಾ ಇತ್ತು. ಅವನೇನಾದರೂ ಅಲ್ಲಿ ಸತ್ತೋದ್ನ, ಆಗ ಇವರು ಹಗ್ಗದಲ್ಲಿ ಹೇಳ್ಕೋಬೇಕಿತ್ತು ಅಷ್ಟೇ ಅವನ ಬಾಡಿನ. ಯೋಚನೆ ಮಾಡಿ ಪ್ರಿಯರೇ, ಈಗ ಒಂದು ಸ್ವಲ್ಪ ಕಲ್ಪನೆ ಮಾಡ್ಕೊಳ್ಳಿ, ಒಂದೇ ಒಂದು ಕಳಂಕ ಇದ್ರೂ ಕೂಡ ಸತ್ತೋಗುವಂತಹ ಅಂಥ ದೇವರ ಪ್ರಭೆ ಆವರಿಸಿಕೊಂಡಿರುವಂತಹ ಅಂಥ ಜಾಗಕ್ಕೆ ಮಹಾಯಾಜಕ್ಕೆ ಹೋಗುವಾಗಲೇ ಆ ರೀತಿ ಭಯದಲ್ಲಿ ಹೋಗ್ಬೇಕಾದ್ರೆ ನಾನು ಮತ್ತು ನೀವು ತಿಪ್ಪುರ್ಲಾಗಿ ಹೊಡೆದ್ರು ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹಲೋ, ಮುಟ್ಲಿಕ್ಕೂ ಸಾಧ್ಯ ಇಲ್ಲ, ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಹತ್ರ ಹೋದ್ರೆ ಸುಟ್ಟೋಗ್ತದ್ವಿ. ಇವತ್ತು ಅಂಥ ಪರಿಶುದ್ಧ ಸ್ಥಳಕ್ಕೆ ನಮ್ಮನ್ನು ಒಳಗಡೆ ಕರ್ಕೊಂಡೋಗಿರೋದು ಮಾತ್ರವಲ್ಲ, ಮಹಾ ಮಂಜೂಷದ ಅತಿ ಪರಿಶುದ್ಧವಾದ ಮಂಜೂಷದ ಪೆಟ್ಟಿಗೆ ಒಳಗಡೆ ಜೀವಿಸುತ್ತಿರುವಂತಹ ಅಂಥ ಪ್ರಭೆಯನ್ನು ಹೊಂದಿರುವಂತಹ ದೇವಾದಿ ದೇವರು, ಪ್ರೈಸ್ ಬಿ ಟು ಗಾಡ್, ಇವತ್ತು ನನ್ನನ್ನು ಮತ್ತು ನಿಮ್ಮನ್ನು ಪ್ರಭು ಯೇಸು ಕ್ರಿಸ್ತರ ಅತಿ ಪರಿಶುದ್ಧ ರಕ್ತದಲ್ಲಿ ತೊಳೆದು ಶುದ್ಧೀಕರಿಸಿ ನಮ್ಮನ್ನು ಅತಿ ಪರಿಶುದ್ಧ ಸ್ಥಳಕ್ಕೆ ಕರ್ಕೊಂಡು ಹೋಗಿರೋದು ಮಾತ್ರ ಅಲ್ಲ ಪ್ರಿಯರೇ, ಆ ದೇವರು ನೀನು ಬಂದು ಇಲ್ಲಿ ಆರಾಧನೆ ಮಾಡುವುದೇ ಹೇಳಲಿಲ್ಲ, ಬದಲಾಗಿ ನಾನೇ ಅಂಥ ಪ್ರಭೆಯನ್ನು, ಅಂಥ ಪ್ರಕಾಶಮಾನವಾದಂತಹ ಅಂಥ ಸರ್ವಶಕ್ತರಾದ ದೇವರು ಆತ್ಮಸ್ವರೂಪಿಯಾಗಿ ಅವ್ರು ಹೇಳ್ತಾ ಇದ್ದಾರೆ, ನೀನು ನನ್ನ ಬಳಿ ಬರಬೇಕಾಗಿಲ್ಲ, ನಾನೇ ನಿನ್ನ ಬಳಿ ಬಂದು ನಿನ್ನ ಹೃದಯವನ್ನು ನನ್ನ ಗರ್ಭಗುಡಿಯಾಗಿ ಮಾರ್ಪಡಿಸ್ಕೊಳ್ತಾನೆ. ವಾವ್
ದೇವರು ಇವತ್ತು ನನ್ನ ಹೃದಯದಲ್ಲಿ ಅತಿ ಪರಿಶುದ್ಧ ದೇವರು ವಾಸ ಮಾಡ್ತಾ ಇದ್ದಾರೆ. ವಾವ್, ಈ ಒಂದು ಪ್ರಜ್ಞೆ ನಮ್ಮಲ್ಲಿ ಇರೋದಾದ್ರೆ ಪ್ರೈಸ್ ಗಾಡ್, ಯಾವ ಯೋಗ್ಯತೆಯು ಯಾವ ಅರ್ಹತೆಯೂ ಇಲ್ಲದೆ ಹೋದರೂ ಕೂಡ ಅಂತ ದೇವರು ತನ್ನ ಮಗನ ನಿಮಿತ್ತವಾಗಿ ನಮ್ಮನ್ನು ತನ್ನ ಬಳಿ ಕರೆದಿದ್ದು ಮಾತ್ರವಲ್ಲ, ಅತಿ ಪರಿಶುದ್ಧ ಸ್ಥಳಕ್ಕೆ ಕರೆದಿದ್ದು ಮಾತ್ರವಲ್ಲ, ಆ ದೇವರು ಮಂಜೂಷದ ಪೆಟ್ಟಿಗೆಯಲ್ಲಿ ವಾಸ ಮಾಡ್ತಿದ್ದ ದೇವರು ಇವತ್ತು ನಮ್ಮ ಹೃದಯವನ್ನು ಗರ್ಭಗುಡಿಯಾಗಿ ಮಾರ್ಪಡಿಸಿ ಈ ಶರೀರವನ್ನು ಅವರ ರಕ್ತದ ತೊಳೆದು ಶುದ್ಧೀಕರಿಸಿ ನಮ್ಮ ಶರೀರವನ್ನು ಅವರ ಅತಿ ಪರಿಶುದ್ಧವಂತಹ ಆಲಯವಾಗಿ ಮಾರ್ಪಡಿಸಿಕೊಂಡಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ಅದಕ್ಕಾಗಿ ಪ್ರಿಯರೇ, ಯಾಕೆ ನಾವು ಅಡ್ಡ ಬಿದ್ದು ಆರಾಧಿಸ್ತೇವೆ? ಡ್ಯಾಡಿ, ನನಗೆ ಯಾವ ಯೋಗ್ಯತೆ ಇರಲಿಲ್ಲ, ನಾನು ಮಾಡಿರೋ ಪಾಪದ ನಿಮಿತ್ತವಾಗಿ ನರಕಕ್ಕೆ ಹೋಗಬೇಕಾಗಿತ್ತು, ನಾನು ಮಾಡಿರೋ ಪಾಪದ ನಿಮಿತ್ತವಾಗಿ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಕುಟುಂಬದವರೆಲ್ಲರೂ ಕೂಡ ಸಂತತಿಯವರು ಸಾವಿರ ತಲೆಮಾರುಗಳವರೆಗೂ ನಾವೆಲ್ಲರೂ ನರಕದಲ್ಲೇ ಕಾಲ ಕಳಿಬೇಕಾಗಿತ್ತು. ಬಟ್ ಆದರೆ ಡ್ಯಾಡಿ, ನಿಮ್ಮ ಏಕೈಕ ಮಗನನ್ನು ಬಲಿ ಕೊಟ್ಟಿದ್ದರಿಂದ ಇವತ್ತು ನಾನು ಯಾವ ಸ್ಥಾನದಲ್ಲಿದ್ದೀನೋ, ಯಾವ ಕಾರ್ಯಕ್ಕಾಗಿ ನೀವು ನಮ್ಮನ್ನು ಯೋಗ್ಯತೆಗೊಳಿಸಿದ್ದೀರೋ ಅದು ನನ್ನ ಬಲದಿಂದಲ್ಲ, ನನ್ನ ಅರ್ಹತೆಯಿಂದಲ್ಲ, ನನ್ನ ಯೋಗ್ಯತೆಯಿಂದಲ್ಲ, ಬದಲಾಗಿ ಎಲ್ಲವೂ ನಿಮ್ಮ ಕರುಣೆ, ನಿಮ್ಮ ಪ್ರೀತಿ, ನಿಮ್ಮ ಕೃಪೆ. ಹಾಲೆಲೂಯ, ಹಾಲೆಲೂಯ. ಈಗ ನಾವೆಲ್ಲರೂ ಕೂಡ ಅತಿ ಪರಿಶುದ್ಧ ಸ್ಥಳದಲ್ಲಿದ್ದೇವೆ. ಅತಿ ಪರಿಶುದ್ಧ ದೇವರ ನಾವೆಲ್ಲರೂ ಕೂಡ ಹೊಂದ್ಕೊಂಡಿದ್ದೇವೆ. ಕಣ್ಣಾರೆ ಕಾಣಲಿಕ್ಕೆ ಏನೋ ಸಾಕ್ಷಿ ಆಧಾರ ಇದೆಯಾ? ಹಲೋ, ಕಣ್ಣಾರೆ ಕಾಣಲಿಕ್ಕೆ ಏನೋ ಸಾಕ್ಷಿ ಆಧಾರ ಇದೆಯಾ? ನೋ. ಅದಕ್ಕಿರುವ ಸಾಕ್ಷಿ ಅಂದರೆ ಒಂದೇ ಒಂದು, ದೇವರು ತನ್ನ ವಾಕ್ಯದಲ್ಲಿ ಏನಂತ ಹೇಳಿದಾರೋ ಅದನ್ನು ವಿಶ್ವಾಸಿಸುವಂಥದ್ದು. ಅದಕ್ಕೆ ಈ ಬೈಬಲ್ ಹೇಳ್ತದೆ, ನಾವು ಕಣ್ಣಾರೆ ಕಂಡದ್ದನ್ನು ನಂಬಿ ಜೀವಿಸುವ ವ್ಯಕ್ತಿಗಳಲ್ಲ, ಬದಲಾಗಿ ದೇವರು ತನ್ನ ವಾಕ್ಯದಲ್ಲಿ ಏನಂತ ಹೇಳಿದಾರೋ ಅದನ್ನು ವಿಶ್ವಾಸಿಸಿ ಜೀವಿಸುವ ಮಕ್ಕಳಾಗಿದ್ದೇವೆ. ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅದಕ್ಕಾಗಿ ಪ್ರೈಸ್ ಬಿಟ್ಟು ಗಾಡ್ ಇವತ್ತು ಪ್ರಭೇಸು ನಮಗೆ ಏನನ್ನ ಕಲ್ಸ್ಕೊಡ್ತದ್ರ ಅಂತಂದ್ರೆ, ನಾವು ಕಣ್ಣಾರೆ ಕಂಡದ್ದನ್ನು ನಂಬಿ ಜೀವಿಸುವಂತಹ ಮಕ್ಕಳಾಗಿರದೆ ವಿಶ್ವಾಸದಲ್ಲಿ, ಅಂದರೆ ಕಣ್ಣಿಗೆ ಕಾಣದೆ ಇರುವಂಥದ್ದನ್ನು ನಂಬಿ ಜೀವಿಸುವಂಥ ವಿಷಯದಲ್ಲಿ ನಾವು ಯಾವ ರೀತಿ ನಮ್ಮ ವಿಶ್ವಾಸವನ್ನು ಬಲಪಡಿಸಿಕೊಂಡು ಜೀವಿಸಬೇಕು. ಒಂದು ವ್ಯಕ್ತಿ ಹೇಗೆ ಬಲವಾದಂಥ ವಿಶ್ವಾಸವನ್ನು ಮೈಗೂಡಿಸ್ಕೊಳ್ಳುವಂಥದ್ದು, ಬಲವಾದ ವಿಶ್ವಾಸವನ್ನು ಹೇಗೆ ಬೆಳೆಸ್ಕೊಳ್ಳುವಂಥದ್ದು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮಗೆಲ್ರಿಗೂ ಆಸೆ ಇದೆ ನಮ್ಮ ವಿಶ್ವಾಸವನ್ನು ಬಲಪಡಿಸ್ಕೊಳ್ಬೇಕು, ನಮ್ಮ ವಿಶ್ವಾಸವನ್ನು ಬೆಳೆಸ್ಕೊಳ್ಬೇಕು, ಎಲ್ರಿಗೂ ಆಸೆ ಇದೆ. ಬಟ್ ಆದರೆ ಇವತ್ತು ಪ್ರಭೇಸು ನಮ್ಗೆ ಕಲಿಸ್ಕೊಳ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅಂಥ ಬಲವಾದ ವಿಶ್ವಾಸವನ್ನು ಬೆಳೆಸ್ಕೊಳ್ಳಿಕ್ಕಾಗಿ ಯಾವುದೆಲ್ಲ ಅಡೆತಡೆಗಳಿವೆ. ಯಾಕೆಂದರೆ ದೇವರು ನಮ್ಮ ಕಡೆಯಿಂದ ಕೇಳುವುದು ಒಂದೇ ಒಂದನ್ನು, ನೀನು ನನ್ನನ್ನು ಮೆಚ್ಚಬೇಕಾ, ನೀನು ಮಾಡಬೇಕು ಒಂದೇ ಒಂದು, ವಿಶ್ವಾಸದಲ್ಲಿ ಪ್ರಬಲನಾಗಿ ಜೀವಿಸ್ಬೇಕಷ್ಟೇ. ವಿಶ್ವಾಸದಿಂದ ಮಾತ್ರವಲ್ಲದೆ ದೇವರನ್ನ ಬೇರೆ ಯಾವುದರಿಂದ ಕೂಡ ಮೆಚ್ಚಲಿಕ್ಕೆ ಸಾಧ್ಯ ಇಲ್ಲ. ನಾವೇನಾದರೂ ದೇವ್ರು ಮೆಚ್ಚಬೇಕಾದ್ರೆ ಅವ್ರು ಮೆಚ್ಚಿಕೊಳ್ಳುವಂಥದ್ದು ಯಾವುದನ್ನು ಅಂತಂದರೆ ನಮ್ಮ ಕಾರ್ಯಗಳನ್ನು ನೋಡಿ ಅಲ್ಲ, ಬದಲಾಗಿ ನಮ್ಮ ವಿಶ್ವಾಸವನ್ನು ನೋಡಿ. ಹಾಲೆಲೂಯ, ಹಾಲೆಲೂಯ. ಅನೇಕರು ದಾನ ಧರ್ಮ ಮಾಡ್ತಾರೆ, ಅನೇಕರು ಅನಾಥರು ನೋಡ್ಕೊಳ್ತಾರೆ, ಅನೇಕರು ವಿಧವರಿಗೆ ಸಹಾಯ ಮಾಡ್ತಾರೆ. ಹೌದು, ಗುಡ್, ಅದೆಲ್ಲ ಒಳ್ಳೆ ಕಾರ್ಯ, ಅದೆಲ್ಲ ಮಾಡಬಾರ್ದು ಎಂಬುದಾಗಿ ಹೇಳೋದಿಲ್ಲ. ಖಂಡಿತವಾಗಿಯೂ ದೇವರು ಅದನ್ನೆಲ್ಲ ನೋಡುವಾಗ ಖಂಡಿತವಾಗಿಯೂ ನಮ್ಮನ್ನು ಬೇಷ್ ಎಂಬುದಾಗಿ ಹೇಳ್ತಾರೆ. ಬಟ್ ಆದರೆ ದೇವರು ನಮ್ಮ ಸ್ವಂತ ಶಕ್ತಿಯಿಂದ ಆ ಕಾರ್ಯ ಮಾಡಬೇಕೆಂಬ ದೇವರು ಬಯಸೋದಿಲ್ಲ. ನಮ್ಮ ಸ್ವಂತ ಶಕ್ತಿಯಿಂದ ಕಾರ್ಯ ಮಾಡಲಿಕ್ಕೆ ಹೋದರೆ ಯಾರು ಸಹಾಯ ಮಾಡಿಸ್ಕೊಂಡಿದ್ದಾರೋ ಅವ್ರು ನಮ್ಮ ತಿರುಗಿ ಬೀಳುವಾಗ ನಾವು ಮನ್ನೊಂದು ಕೊಟ್ಬಿಡ್ತೇವೆ, ಸಿಟ್ಟು ಮಾಡ್ಕೊಳ್ತೇವೆ. ನಾನು ಮಾಡಿದೆ ನೋಡಿ, ಈಗ ಅವರು ನನಗೆ ರೆಸ್ಪೆಕ್ಟ್ ಕೊಡ್ತಾಯಿಲ್ಲ, ನನಗೆ ಬೆಲೆ ಕೊಡ್ತಾಯಿಲ್ಲ ಎಂಬುದಾಗಿ. ಅದಕ್ಕೋಸ್ಕರ ದೇವ್ರು ಏನು ಹೇಳ್ತಾರೆ ಅಂತಂದರೆ, ನೀವು ನಿಮ್ಮ ಸ್ವಂತ ಶಕ್ತಿಯಿಂದ ಅವುಗಳನ್ನು ಮಾಡುವಂಥದ್ದಲ್ಲ, ವಿಶ್ವಾಸದ ಮೂಲಕ. ವಿಶ್ವಾಸವು ಕ್ರೈಸ್ತ ಮಕ್ಕಳ ಶಕ್ತಿಯಾಗಿದೆ. ವಿಶ್ವಾಸದ ಮೂಲಕ ನೀವು ಅದನ್ನು ಮಾಡಬೇಕೆಂಬುದಾಗಿ ದೇವರ ಬಯಕೆಯಾಗಿದೆ. ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಮ್ಮ ಒಬ್ಬೊಬ್ಬರಲ್ಲೂ ಕೂಡ ಬಲವಾದ ನಂಬಿಕೆಯನ್ನು, ದೊಡ್ಡ ನಂಬಿಕೆಯನ್ನು ನಾವೆಲ್ಲರೂ ಕೂಡ ಹೊಂದಿಕೊಂಡು ಜೀವಿಸಬೇಕೆಂಬುದಾಗಿ ಬಯಸುವಂಥ ದೇವರಾಗಿದ್ದಾರೆ. ಅದಕ್ಕೆ ಇವತ್ತು ದೇವರು ನಮ್ಮ ಮುಂದೆ ತರ್ತಿರುವಂಥ ವಿಷಯ ಏನಂತಂದರೆ, ನಮ್ಮ ವಿಶ್ವಾಸವನ್ನು ನಾವು ಹೇಗೆ ಬಲಪಡಿಸ್ಕೊಳ್ಳುವಂಥದ್ದು. ಅದಕ್ಕೆ ಹೇಳುವಂಥ ಒಂದೊಂದು ಪಾಯಿಂಟ್ಸ್ಗಳನ್ನ ಬರ್ಕೊಂಡು ಹೋಗ್ತಾನೆ ಇರಿ. ಇದು ಯಾಕಂದರೆ ನಿಮ್ಮ ಜೀವನಕ್ಕೆ ಅತ್ಯಮೂಲ್ಯವಾಗಿ ಬೇಕಾಗಿರುವಂಥದ್ದು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮುಖ್ಯವಾಗಿ ಏನಂತಂದರೆ, ಬಲವಾದಂತಹ ವಿಶ್ವಾಸದ ಬಗ್ಗೆ ಒಂದು ಉದಾಹರಣೆ ಕೊಡೋದಾದರೆ, ನೀವು ಜಸ್ಟ್ ನಾನು ಹೇಳುವಂಥದ್ದನ್ನು ನಿಮ್ಮ ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಳ್ತಾ ಇರಬೇಕು. ಅದು ಯಾವ ರೀತಿ ಅಂತಂದರೆ,
ಇಸ್ರೇಲ್ ಮಕ್ಕಳು ಈಜಿಪ್ಟ್ ದೇಶದ ಗುಲಾಮಗಿರಿಯಲ್ಲಿ ಸುಮಾರು 400 ವರ್ಷಗಳ ಕಾಲ ಜೀವಿಸ್ತಾ ಇದ್ರು. ದೇವರು ಮೋಶೆ ಎಂಬ ನಾಯಕನ ಮೂಲಕ ಅವರೆಲ್ಲರನ್ನ ಜೀತ ಪದ್ಧತಿ ಬಿಡುಗಡೆ ಮಾಡಿ ಅವ್ರನ್ನ ಹಾಲು ಜೇನು ಹರಿಯುವಂಥ ನಾಡಿಗೆ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಥರ ಇಂದು ನನ್ನನ್ನು ಮತ್ತು ನಿಮ್ಮನ್ನು ತಂದೆ ದೇವರು ಯೇಸು ಕ್ರಿಸ್ತರ ಮೂಲಕ ಸೈತಾನನ ಅಂಧಕಾರದ ಸಾಮ್ರಾಜ್ಯದಿಂದ ಬಿಡುಗಡೆ ಮಾಡಿ ನಮ್ಮೆಲ್ಲರನ್ನ ಪರಲೋಕದ ಸ್ವರ್ಗಲೋಕದ ಕಡೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸರಿಯಾ? ಅರ್ಥ ಆಗ್ತದೆಯಾ? ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಆದರೂ ಕೂಡ ದೇವರು ಇಸ್ರೇಲ್ ಮಕ್ಕಳಿಗೆ ಹೇಳಿದ್ದಾರೆ, ನಿಮ್ಮನ್ನು ಈಜಿಪ್ಟ್ ದೇಶದಿಂದ ಬಿಡುಗಡೆ ಮಾಡೋದು ಮಾತ್ರವಲ್ಲ, ನಿಮ್ಮನ್ನು ಹಾಲು ಜೇನು ಹರಿಯುವಂಥ ನಾಡಿಗೆ ಕರ್ಕೊಂಡು ಹೋಗ್ತಾನೆ. ಸಮೃದ್ಧಿಯಾದಂಥ ನಾಡಿಗೆ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗ್ತಾನೆ. ಬಟ್ ಆದರೆ ಈವನ್ ಅಲ್ಲಿರುವಂಥ ಜನರು, ಯಾಕಂದರೆ ಆ ನಾಡು ಖಾಲಿಯಾಗಿಲ್ಲ, ಆ ನಾಡು ಮತ್ತೊಬ್ಬರ ಕೈಯಲ್ಲಿದೆ, ಆ ಜಾಗ ಮತ್ತೊಬ್ಬರ ಕೈಯಲ್ಲಿದೆ. ಈವನ್ ಅವರು ನಿಮ್ಮಂತೆಯೇ ದೇವರಿಗೆ ಮಕ್ಕಳಾಗದೆ ಹೋದರೂ ಕೂಡ, ನಿಮ್ಮಂತೆಯೇ ಅವರು ನನ್ನೊಂದಿಗೆ ಯಾವುದೇ ಸಂಬಂಧ ಹೊಂದಿಲ್ಲದೆ ಹೋದರೂ ಕೂಡ, ಜಸ್ಟ್ ನೀವು ಅನುಭವಿಸಬೇಕಂತ ಜಾಗ ಅಥವಾ ಆ ಒಂದು ಸ್ಥಳ ಅವರು ನಿಮ್ಮ ಸ್ನೇಹಿತರಾಗಿಲ್ಲದೆ ಹೋಗಿದ್ರು ಕೂಡ ಮತ್ತೊಬ್ಬರ ಕೈಲಿದೆ. ಅದೇ ಥರ ಪ್ರಿಯರೇ, ಇವತ್ತು ಪ್ರಭು ಯೇಸು ಏನು ಹೇಳ್ತಿದ್ದಾರೆ ಅಂತಂದ್ರೆ, ತಂದೆ ದೇವರು ಏನು ಹೇಳ್ತಿದ್ದಾರೆ ಅಂತಂದ್ರೆ, ತಂದೆ ದೇವರು ಸೈತಾನನ ಅಂಧಕಾರದ ಸಾಮ್ರಾಜ್ಯದಿಂದ ನಿಮ್ಮನ್ನು ಬಿಡುಗಡೆ ಮಾಡಿ ಯೇಸು ಕ್ರಿಸ್ತರ ಮೂಲಕ ನಿಮ್ಮನ್ನು ಅಲ್ಲಿಂದ ರಕ್ಷಿಸಿ ಈಗ ಸ್ವರ್ಗಲೋಕದ ಕಡೆ, ಪರಲೋಕದ ಕಡೆ ಆ ಪಯಣವನ್ನು ನಮ್ಮ ಜೊತೆಲಿದ್ದು ನಮ್ಮನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಆ ಪಯಣದಲ್ಲಿ ನಾವು ಈ ಭೂಲೋಕದಲ್ಲೇ ನಾವೆಲ್ಲರೂ ಕೂಡ ಅನುಭವಿಸಬೇಕೆಂಬುದಾಗಿ ತಂದೆ ದೇವರು ಕೊಟ್ಟಿರುವಂಥ ಪಿತ್ರ ಸೊತ್ತನ್ನು ನಾವೆಲ್ಲರೂ ಅನುಭವಿಸುತ್ತಾ ಆನಂದಿಸುತ್ತಾ ಆ ಪರಲೋಕದ ಕಡೆಗೆ ನಾವು ಎತ್ತಲ್ಪಡಬೇಕು, ಪರಲೋಕದ ಕಡೆ ಪಯಣ ಮಾಡಬೇಕು. ಆದರೆ ನಾನು ಮತ್ತು ನೀವು ಅನುಭವಿಸಬೇಕಂತ ಆರೋಗ್ಯ, ಸಮಾಧಾನ, ಸಮೃದ್ಧಿ, ಆಸ್ತಿಪಾಸ್ತಿ, ಮನೆಗಳು, ಕಾರುಗಳು, ಸೇವಾ ಕಾರ್ಯಗಳು ನಮ್ಮ ಜೀವನಕ್ಕೆ ಏನೆಲ್ಲ ಬೇಕೋ ಅವುಗಳೆಲ್ಲವೂ ಕೆಲವೊಂದನ್ನು ನಾವು ಅನುಭವಿಸ್ತದವೆ, ಕೆಲವೊಂದು ಶತ್ರುಗಳ ಕೈಲಿದೆ. ಹಲೋ, ನಾನು ಹೇಳಿದ ಅರ್ಥ ಆಗ್ತದೆಯಾ? ಶತ್ರು ರೋಗವನ್ನು ತಂದಾಕಿ ಆರೋಗ್ಯವನ್ನು ಕದ್ಕೊಂಡು ಹೋಗಿರ್ಬೋದು, ಬಡತನ ತಂದಾಕಿ ಸಮೃದ್ಧಿಯನ್ನು ಕದ್ಕೊಂಡು ಹೋಗಿರ್ಬೋದು, ನಿಮ್ಮ ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲವನ್ನು ಕದ್ಕೊಂಡು ಹೋಗಿರ್ಬೋದು. ಬಟ್ ಅದು ಯಾವತ್ತಿಗೂ ಲಾಸ್ ಆಗಿಲ್ಲ, ಬಟ್ ಸುಭದ್ರವಾಗಿ ಇನ್ನೊಬ್ಬರ ಕೈಲಿ ಸುರಕ್ಷಿತವಾಗಿದೆ. ಹಲೋ, ಬಟ್ ಟುಡೇ, ಈ ದಿನ ಅವುಗಳೆಲ್ಲವನ್ನ ಹಿಂದಿರುಗಿ ನಮ್ಮದನ್ನ ನಾವು ಯಾವ ರೀತಿ ಸ್ವಾಧೀನಪಡಿಸ್ಕೊಳ್ಬೇಕೆಂಬುದಾಗಿ ಇವತ್ತು ಪ್ರಭು ಯೇಸು ನಮಗೆ ಕಲಿಸ್ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಹಾಲೆಲೂಯ, ಹಾಲೆಲೂಯ. ನಿಮಗೆ ಸಂಬಂಧಪಟ್ಟದ ಆರೋಗ್ಯವನ್ನು, ನಿಮಗೆ ಸಂಬಂಧಪಟ್ಟಂತಹ ಸಮೃದ್ಧಿಯನ್ನು, ನಿಮಗೆ ಸಂಬಂಧಪಟ್ಟದ ಜಯವನ್ನು, ನಿಮಗೆ ಸಂಬಂಧಪಟ್ಟದ ಬಿಡುಗಡೆಯನ್ನು, ನಿಮಗೆ ಸಂಬಂಧಪಟ್ಟದ ಆಸ್ತಿಪಾಸ್ತಿಯನ್ನು, ನಿಮಗೆ ಸಂಬಂಧಪಟ್ಟಂಥ ಭೂಮಿಯನ್ನು, ಭೂಲೋಕವನ್ನು ಯಾವ ರೀತಿ ಪ್ರಿಯರೇ ನೀವು ಸ್ವಾಧೀನಪಡಿಸ್ಕೊಳ್ಬೇಕೆಂಬುದಾಗಿ ಇವತ್ತು ಪ್ರಭು ಯೇಸು ಕಲಿಸ್ಕೊಡಕ್ಕೆ ಹೋಗ್ತಿದ್ದಾರೆ. ಅದಕ್ಕೋಸ್ಕರ ಡ್ಯಾಡಿ ಹೇಳ್ತಿರುವಂಥದ್ದು, ನಿಮ್ಮ ವಿಶ್ವಾಸ ಬಲಗೊಳ್ಳಬೇಕು. ವಿಶ್ವಾಸ ಯಾವಾಗ ಬಲಗೊಳ್ತದೋ ಇವುಗಳನ್ನ ಯಾರದೇ ಕೈಲಿದ್ರೂ ಕೂಡ ವಿಶ್ವಾಸ ಹೋಗಿ ಕಿತ್ಕೊಂಡು ಬಂದು ನಿಮಗೆ ಅದನ್ನು ಮರುಪಾವತಿ ಮಾಡಿಕೊಡ್ತದೆ, ಮರಳಿ ಕೊಡ್ತದೆ. ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಇಸ್ರೇಲ್ ಮಕ್ಕಳಿಗೆ ಹೇಳಿದರು, ನಾನು ನಿಮಗೆ ಹಾಲು ಜೇನು ಹರಿಯುವಂಥ ನಾಡನ್ನು ಕೊಟ್ಟಿದ್ದೇನೆ. ಬಟ್ ನಾನು ನಿಮಗೆ ಆ ನಾಡನ್ನು ಕೊಟ್ಟಿದ್ದೇನೆ ಎಂಬುದಾಗಿ ಹೇಳಬೇಕಾದ್ರೆ ಆ ನಾಡು ಖಾಲಿ ಇಲ್ಲ, ಆ ನಾಡು ಮತ್ತೊಬ್ಬರ ವಶದಲ್ಲಿದೆ. ಬಟ್ ಈಗ ನೀವು ಅದನ್ನು ಸ್ವಾಧೀನಪಡಿಸ್ಕೊಳ್ಳಿಕ್ಕೆ ಒಳ್ಳೆಯ ಸಮಯ ಬಂದಿದೆ. ಅದನ್ನು ನೀವು ನಿಮ್ಮ ವಶಕ್ಕೆ ತೆಗೆದುಕೊಳ್ಬೇಕಾದ್ರೆ ನೀವು ನಿಮ್ಮ ವಿಶ್ವಾಸವನ್ನು ಬಲಪಡಿಸ್ಕೊಳ್ಳಬೇಕು, ನಿಮ್ಮ ವಿಶ್ವಾಸವನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕು. ನಿಮ್ಮ ವಿಶ್ವಾಸವನ್ನು ಯಾವಾಗ ಅಭಿವೃದ್ಧಿ ಪಡಿಸ್ಕೊಳ್ತೀರಿ ಆಗ ಪ್ರೈಸ್ ಬಿಟ್ಟು ಗಾಡ್ ಅದನ್ನು ನಿಮ್ಗೆ ಇಷ್ಟ ಬಂದ ರೀತಿಯಲ್ಲಿ ಪ್ರೈಸ್ ಗಾಡ್ ನಿಮ್ಮದಾಗಿ ನಿಮಗೋಸ್ಕರ ನೀವು ಅದನ್ನು ವಶೀಕರಣ ಮಾಡ್ಕೊಳ್ಬೋದು. ಹಾಲೆಲೂಯ, ಹಾಲೆಲೂಯ. ಯಾವಾಗ? ನಿಮ್ಮ ವಿಶ್ವಾಸ ಬಲಗೊಂಡಾಗ ಮಾತ್ರ. ನಿಮ್ಮ ವಿಶ್ವಾಸ ಕುಗ್ಗಿ ಹೋದರೆ ಆ ನಾಡನ್ನು ನೀವು ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ವಿಶ್ವಾಸ ಕುಗ್ಗಿ ಹೋದರೆ ವಿಶ್ವಾಸದ ಮೂಲಕ ನೀವು ಏನು ಆರೋಗ್ಯನ ಪಡ್ಕೊಳ್ಬೇಕಾಗಿದೆಯೋ ಆರೋಗ್ಯ ಪಡ್ಕೊಳಕ್ಕಾಗಲ್ಲ. ನಿಮ್ಮ ವಿಶ್ವಾಸ ಕುಗ್ಗಿ ಹೋದರೆ ನೀವು ಯಾವ ಕಾರಣಕ್ಕೂ ಸಮೃದ್ಧಿನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ವಿಶ್ವಾಸ ಕುಗ್ಗಿ ಹೋದರೆ ನೀವು ಬಿಡುಗಡೆ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಯಾವ ರೀತಿ ಇದ್ದೀರಿ, 10 ವರ್ಷ ಆದ್ಮೇಲೆ ಕೂಡ ಇದೇ ಥರ ಇರ್ತೀರಿ.
ಇಸ್ರೇಲ್ ಮಕ್ಕಳು ಕೂಡ 2.5-3 ಮಿಲಿಯನ್ ಜನರು ಈಜಿಪ್ಟ್ ದೇಶ ಬಿಡುಗಡೆ ಮಾಡಿದ್ರು, ದೇವರು ಬಿಡುಗಡೆ ಮಾಡಿದ್ರು. ಆ 2.5-3 ಮಿಲಿಯನ್ ಜನರು ಎಲ್ಲರೂ ಕೂಡ ಹಾಲು ಜೇನು ಹರಿಯುವಂಥ ನಾಡನ್ನ ಪ್ರವೇಶಿಸಿ ಅಲ್ಲಿರುವಂಥ ಸಮೃದ್ಧಿಯನ್ನ ಅವರೆಲ್ಲರೂ ಅನುಭವಿಸಬೇಕೆಂಬುದಾಗಿ ದೇವರ ಯೋಜನೆ ಆಗಿತ್ತು. ಎಲ್ಲರೂ ಅನುಭವಿಸಬೇಕು. ಆ ಹಾಲು ಜೇನು ಹರಿಯುವಂಥ ನಾಡಲ್ಲಿ ಆರೋಗ್ಯ, ಸಮಾಧಾನ, ಸಮೃದ್ಧಿ, ಶ್ರೀಮಂತಿಕೆ ಏನೆಲ್ಲ ಬೇಕೋ ಅವರಿಗೆ ಎಲ್ಲ ಅಲ್ಲಿದೆ. ಬಟ್ ಇವ್ರು ಮಾಡ್ಬೇಕಾದ್ರೇನು? ಈಗ ಅಲ್ಲಿ ಹೋಗಿ ದುಡಿಬೇಕಾಗಿಲ್ಲ. ದೇವರು ಆಲ್ರೆಡಿ ಅಲ್ಲಿ ಯಾರ ಕೈಯಲ್ಲಿ ಆ ಕಾನಾನ್ ದೇಶವನ್ನು ಕೊಟ್ಟಿದ್ದಾರೋ ಅಲ್ಲಿ ಅಮಾಲೇಕಿಯರಿದ್ದಾರೆ, ಅನಾಕನ ಸಂತತಿಯವರಿದ್ದಾರೆ, ದೊಡ್ಡ ದೊಡ್ಡ ರಾಕ್ಷಸರ ಕೈಯಲ್ಲಿ ಆ ಜಾಗವನ್ನು ಕೊಟ್ಟು ಅಲ್ಲಿರುವಂಥ ಬಂಡೆ ಕಲ್ಲುಗಳನ್ನ ತೆಗೆದುಹಾಕಿಸಿ ಅದನ್ನು ಹದವಾದ ಭೂಮಿಯಾಗಿ ಮಾರ್ಪಡಿಸಿ ಇವತ್ತೊಂದು ಫಲವತ್ತಾದಂಥ ಭೂಮಿಯಾಗಿ ಮಾರ್ಪಡಿಸಿದ್ದಾರೆ. ಎಷ್ಟು ಮಟ್ಟಿಗೆ ಅವರು ವ್ಯವಸಾಯ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅಲ್ಲಿರುವಂಥ ಒಂದೊಂದು ದ್ರಾಕ್ಷಿ ಗೊಂಚಲ ಹಣ್ಣುಗಳಿವೆಯಲ್ಲ, ಒಂದೊಂದು ದ್ರಾಕ್ಷಿ ಹಣ್ಣು ಒಂದೊಂದು ಕಲ್ಲಂಗಡಿ ಸೈಜಲ್ಲಿ ಇದೆ. ಕಲ್ಲಂಗಡಿ ನೋಡಿದಿರಲ್ಲ, ವಾಟರ್ ಮೆಲನ್ ಅಷ್ಟು ಸೈಜಲ್ಲಿ ಇದೆ ಒಂದೊಂದು ದ್ರಾಕ್ಷಿ ಹಣ್ಣು. ಅಷ್ಟರ ಮಟ್ಟಿಗೆ ಆ ಜಾಗ ಒಳ್ಳೆ ನಾಡು, ಫಲವತ್ತಾದ ಭೂಮಿ. ಈಗ ಇಸ್ರೇಲ್ ಮಕ್ಕಳು ಏನು ಮಾಡಬೇಕು? ಅವ್ರೇನು ಮಾಡಬೇಕಾಗಿಲ್ಲ. ಒಂದೊಂದು ಹಂತದಲ್ಲೂ ಕೂಡ ಎಲ್ಲೆಲ್ಲಿ ಅಪನಂಬಿಕೆ ಬರ್ತದೋ, ಎಲ್ಲೆಲ್ಲಿ ಭಯ ಬರ್ತದೋ, ಎಲ್ಲೆಲ್ಲಿ ಸಂಶಯಗಳು ಬರ್ತದೋ, ಅನುಮಾನ ಬರ್ತದೋ, ಅವುಗಳೆಲ್ಲವನ್ನು ನಾಶಗೊಳಿಸಿಕೊಂಡು ತಮ್ಮನ್ನು ಯಾರು ಬಿಡುಗಡೆ ಮಾಡಿದಾರೋ ಆ ಬಿಡುಗಡೆ ಮಾಡುವಂಥ ದೇವರಲ್ಲಿ ತಮ್ಮ ವಿಶ್ವಾಸವನ್ನು ಬಲಪಡಿಸಿಕೊಂಡು ಬಲಗೊಂಡ ವಿಶ್ವಾಸ ಮೂಲಕ ಆ ನಾಡನ್ನು ಇವರು ವಶೀಕರಣ ಮಾಡ್ಕೊಳ್ಬೇಕಾಗಿತ್ತು. ಹಲೋ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಜೀವನದಲ್ಲೂ ಅಷ್ಟೇ ದೇವರು ಹೇಳಿದ್ದಾರೆ. ಇಸ್ರೇಲ್ ಮಕ್ಕಳು ಯಾವ ರೀತಿ ಹೇಳಿದರು? ಆ ನಾಡನ್ನು ನಿಮಗೆ ಕೊಟ್ಟಿದ್ದೇನೆ ಎಂಬುದಾಗಿ ಹೇಳಿದ ಮಾತ್ರಕ್ಕೆ ಅವರು ಕುಳಿತುಕೊಂಡು ಆ ನಾಡನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಹಲ್ಲೆಲೂಯಾ, ಯೇಸುವೇ ಆ ಹಾಲು ಜೇನು ಹರಿಯುವಂಥ ನಾಡನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಎಂಬುದಾಗಿ ಬಾಯಿ ತೆಗೆದು ಹೇಳೋದ್ರಿಂದ ಮಾತ್ರ ಆ ನಾಡನ್ನು ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದೇ ಥರ ನೀವು ಅಷ್ಟೇ ಪ್ರಭು ಯೇಸು ಕ್ರಿಸ್ತರ ಮೂಲಕ ತಂದೆ ದೇವರು ನಿಮಗೆ ಆರೋಗ್ಯವನ್ನು, ಸ್ವಸ್ಥತೆಯನ್ನು ಕೊಟ್ಟಿದ್ದಾರೆ. ಆದರೆ ತಂದೆ ದೇವರು ಕೊಟ್ಟಿರುವಂಥ ಸ್ವಸ್ಥತೆಯನ್ನು ನೀವು ಒಂದು ಕಡೆ ಕುಳಿತುಕೊಂಡು ಯೇಸುವೆ ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ ಎಂಬುದಾಗಿ ಹೇಳಿಕೊಂಡ ಮಾತ್ರಕ್ಕೆ ಸ್ವಸ್ಥತೆಯನ್ನು ನಿಮ್ಮದಾಗಿ ಮಾರ್ಪಡಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದು ಆರಂಭದ ಹಂತ. ಬಾಯಿ ನುಡಿಲೇಬೇಕು, ಅದು ಆರಂಭದ ಹಂತ. ಅದಾದ್ಮೇಲೆ ಆ ವಾಕ್ ತಕ್ಕಂತೆ ನೀವು ವರ್ತಿಸಬೇಕು. ಹಲೋ, ಓಕೆ, ನಂಬರ್ಸ್ ಓಪನ್ ಮಾಡಿ. ಸಂಖ್ಯಾಕಾಂಡ 13ನೇ ಅಧ್ಯಾಯ, ಓಕೆ, 27-28. ಓದಿ. ಜನರು ಮೋಶೆಗೆ, ನೀನು ಕಳುಹಿಸಿದ ದೇಶಕ್ಕೆ ನಾವು ಹೋಗಿ ಸಂಚರಿಸಿ ನೋಡಿದೆವು, ಅದು ಹಾಲು ಜೇನು ಹರಿಯುವ ದೇಶವಾಗಿದೆ. ಇಗೋ, ಹಣ್ಣುಗಳಲ್ಲಿ ಕೆಲವು ಇಲ್ಲಿವೆ. ಅಲ್ಲಿನ ಜನರು ಬಲಿಷ್ಠರು. ಎಲ್ಲಿರೋ ಜನರು? ದೇವರು ಆ ನಾಡು ನಿಮ್ಗೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರಲ್ಲ ಇಸ್ರೇಲ್ ಮಕ್ಕಳಿಗೆ, ಆ ಜಾಗದಲ್ಲಿ ಟುಸ್ಪಟಾಕಿಗಳಿಲ್ಲ, ಬಲಿಷ್ಠವಾದ ಜನರಿದ್ದಾರೆ. ಬಲಿಷ್ಠವಾದ ಜನಾಂಗವನ್ನ ಇಸ್ರೇಲ್ ಮಕ್ಕಳೇ ನೀವು ಎದುರಿಸಬೇಕಾದ್ರೆ ನಿಮ್ಮ ವಿಶ್ವಾಸದಲ್ಲಿ ಬಲಿಷ್ಠರಾಗಿರ್ಬೇಕು. ಶಾರೀರಿಕ ಬಲಿಷ್ಠರಾಗಿದ್ರೆ ಪ್ರಯೋಜನ ಇಲ್ಲ. ಅವ್ರು ದೊಡ್ಡ ರಾಕ್ಷಸರು, ಶಾರೀರಿಕವಾಗಿ ರಾಕ್ಷಸ ರೀತಿಯಲ್ಲಿದ್ದಾರೆ, ದೊಡ್ಡ ಗಾತ್ರ ಶರೀರ ಹೊಂದಿದ್ದಾರೆ. ಬಟ್ ಈಗ ನೀವು ಅವ್ರನ್ನ ಎದುರಿಸಬೇಕಾದ್ರೆ, ಅವರ ಜೊತೆಲಿ ಯುದ್ಧವನ್ನು ಮಾಡಿ ನೀವು ಸ್ವಾಧೀನ ಪಡಿಸ್ಕೊಳ್ಬೇಕಾದ್ರೆ ನೀವು ಬಿಲ್ಡ್ ಮಾಡ್ಕೋಬೇಕಾಗಿಲ್ಲ. ಬದಲಾಗಿ ನಿಮ್ಮ ಮನಸ್ಸನ್ನು ನವೀಕರಣ ಮಾಡಿಕೊಳ್ಳೋದ್ರ ಮೂಲಕ ನಿಮ್ಮ ವಿಶ್ವಾಸವನ್ನು ಬಿಲ್ಡ್ ಮಾಡ್ಕೊಳ್ಬೇಕು. ಅವರು ಬಾಡಿ ಬಿಲ್ಡರ್ಸ್, ನೀವು ಫೇತ್ ಬಿಲ್ಡರ್ಸ್. ಹಲೋ, ಅವರು ಬಾಡಿ ಬಿಲ್ಡರ್ಸ್, ನೀವು ಫೇತ್ ಬಿಲ್ಡರ್, ವಿಶ್ವಾಸನ ಬಿಲ್ಡ್ ಮಾಡುವ ವ್ಯಕ್ತಿಗಳು. ಅಲ್ಲಿರೋ ಜನರು ಬಲಿಷ್ಠರು. ಹಲೋ, ಅದೇ ಥರ ಥ್ಯಾಂಕ್ ಗಾಡ್ ದೇವರು ಹೇಳ್ತಿದ್ದಾರೆ, ಯೇಸು ಕ್ರಿಸ್ತರ ಮೂಲಕ ನಿಮಗೆ ಆರೋಗ್ಯವನ್ನು ಕೊಟ್ಟಿದ್ದಾರೆ, ಸ್ವಸ್ಥತೆಯನ್ನು ಕೊಟ್ಟಿದ್ದಾರೆ. ಯಾವ ರೋಗವನ್ನು ಹೊತ್ಕೊಂಡು ಬಂದಿದ್ದೀರಿ ಅದಕ್ಕೆ ಬೇಕಾದಂತಹ ಸ್ವಸ್ಥತೆಯನ್ನು, ಆರೋಗ್ಯವನ್ನು ದೇವರು ಕೊಟ್ಟಿದ್ದಾರೆ. ಬಡತನ ಹೊತ್ಕೊಂಡು ಬಂದಿದ್ರೆ ನಿಮಗೆ ಸಮೃದ್ಧಿಯನ್ನು, ಈಗಾಗಲೇ ಶ್ರೀಮಂತಿಕೆಯನ್ನು ಕೊಟ್ಟಿದ್ದಾರೆ. ಇಡೀ ಭೂಮಿನೇ ನಿಮ್ಮದು, ಬರೀ 1 ಎಕರೆ 2 ಎಕರೆ ಅಲ್ಲ, ಇಡೀ ಭೂಮಿ ನಿಮ್ಮದು. ಬಟ್ ಅದು ಭೂಮಿ ನಿಮ್ಮ ಕೈಲಿಲ್ಲ, ಬೇರೆ ವರ್ಷದಲ್ಲಿದೆ. ಅನೇಕ ವ್ಯಕ್ತಿಗಳು 1000 ಎಕರೆ ಇಟ್ಕೊಂಡಿದ್ದಾರೆ, ಅದೆಲ್ಲ ನಮ್ಮ ಅಪ್ಪಂದು. ಬಲಿಷ್ಠವಾದ ವ್ಯಕ್ತಿಗಳ ಕೈಲಿದೆ.
ಅವ್ರು ಯಾವುದ್ರಲ್ಲಿ ಬಲಿಷ್ಠವಾಗಿದ್ದಾರೋ ಗೊತ್ತಿಲ್ಲ. ಬಟ್ ಪ್ರೈಸ್ ಬಿಡಿ ಗಾಡ್, ನೀವು ಅವುಗಳೆಲ್ಲವನ್ನ ನಿಮ್ಮ ಅಪ್ಪಂದ ನೀವು ತೆಗೆದುಕೊಳ್ಬೇಕಾದ್ರೆ ನೀವು ಹೋಗಿ ಅವ್ರ ಜೊತೆಲಿ ಫೈಟ್ ಮಾಡೋದಲ್ಲ, ಬದಲಾಗಿ ಪ್ರೈಸ್ ಬಿಡಿ ಗಾಡ್, ನಿಮ್ಮ ವಿಶ್ವಾಸದಲ್ಲಿ ಬಲಿಷ್ಠರಾಗಿ ವಿಶ್ವಾಸದ ಹೋರಾಟವನ್ನು ಮಾಡಲಿಕ್ಕಾಗಿ ನಿಮ್ಮ ನೀವು ತರಬೇತಿ ಮಾಡ್ಕೊಳ್ಬೇಕು. ಹಾಲೆಲೂಯ, ಹಾಲೆಲೂಯ. ಅರ್ಥ ಆಗ್ತದ್ಯಾ? ಎಸ್ ಬ್ರದರ್. ನಿಮ್ಗೇನು ಅದು ಮತ್ತೊಬ್ಬರ ವರ್ಷದಲ್ಲಿದೆ, ನಿಮ್ಮ ಕೈಲಿ ಅದಿಲ್ಲ, ಇಲ್ಲದೆ ಹೋದ್ರೆ ಅಯ್ಯೋ ಅದೆಲ್ಲ ಹಾಳಾಗೋಯ್ತು ಅಂತ ಯೋಚನೆ ಮಾಡಬೇಡಿ. ಸಾಯ್ತಾನು ಅದನ್ನು ನಿಮ್ಮ ಕೈಯಿಂದ ಕಿತ್ತು ಅವನ ಪಕ್ಷದವರು ಕೊಟ್ಟಿದ್ದಾನೆ. ಹಲೋ, ಅವನ ಪಕ್ಷದವ್ರ ಕೈಲಿದೆ, ಅದು ಕೂಡ ಅವನ ಪಕ್ಷದಲ್ಲಿರುವಂಥವ್ರು ತುಂಬ ಬಲಿಷ್ಠರು. ಸಪೋಸ್ ನಿಮ್ಗೆ ಆರೋಗ್ಯ ಬೇಕು, ಆರೋಗ್ಯ ಬಂದು ಇವು ಶತ್ರುವಿನ ಕೈಲಿದೆ. ಶತ್ರುವನ್ನ ನೀವು ಎದುರಿಸಬೇಕಾದ್ರೆ ನಿಮ್ಮ ಬಾಡಿಯನ್ನು ಬಿಲ್ಡ್ ಮಾಡ್ಕೊಳ್ಳೋದ್ರಿಂದ, ಜಿಮ್ಗೆ ಹೋಗಿ 6 ಪ್ಯಾಕ್ 8 ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ನೀವು ಶತ್ರುವಿನ ಕೈಯಿಂದ ನಿಮ್ಮ ಆರೋಗ್ಯನ ವಾಪಸ್ ಪಡ್ಕೊಳಕ್ಕಾಗಲ್ಲ, ನಿಮ್ಮ ಸಮೃದ್ಧಿನ ಪಡ್ಕೊಳಕ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಓಕೆ, ಎಲ್ಲರೂ ಕೂತ್ಕೊಳ್ಳೋಣ. ಪ್ರೈಸ್ ಗಾಡ್. ಹಾಲೆಲೂಯ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅದಕ್ಕಾಗಿ ನಿಮ್ಗೆ ಎಷ್ಟೋ ಸಲ ಹೇಳ್ತವೆ, ದಯವಿಟ್ಟು ಕೆಲವರು ಹೇಳ್ತಾರೆ ಯೂಟ್ಯೂಬ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ, ಯೂಟ್ಯೂಬಲ್ಲಿ ಕೇಳಿಸ್ಕೋತೀವಲ್ಲ ಬಿಡಿ ಸಾಕು ಅಂತೇಳಿ. 1 ಗಂಟೆ ಹಿಂದೆನೇ ಕಟ್ ಆಗಿಬಿಟ್ಟಿದೆ ಯೂಟ್ಯೂಬಲ್ಲಿ ಇರೋರು ಮೆಸೇಜ್ ಹಾಕಿಲ್ಲ, ಚೆಕ್ ಮಾಡಿ ಬದ ಮೆಸೇಜ್ ಏನು ಅದು ಬಂದಿಲ್ವಾ? ಯಾಕಂದರೆ ಯೂಟ್ಯೂಬಲ್ಲಿ ಅವ್ರು ನೋಡ್ತಾ ಇದ್ರು, ಇಲ್ಲಿ ತೋರಿಸ್ತಾ ಇದೆ ಲೈವ್ ಹೋಗ್ತದೆ ಅಂತೇಳಿ, ಬಟ್ 1 ಗಂಟೆ ಹಿಂದೆನೇ ಅದು ಕಟ್ ಆಗಿಬಿಟ್ಟಿದೆ. ಅವರು ಇಲ್ಲಿಗೆ ಬರದೇ ಹೋದರೆ ಏನಾಯ್ತು? ಈಗ ಜಸ್ಟ್ ಅವ್ರು ಯಾವ ದೇವರು ಕೆಲಸಕ್ಕೆ ಸಾಧ್ಯ ಇಲ್ಲ. ಹಲೋ, ಅದಕ್ಕೋಸ್ಕರ ಪ್ಲೀಸ್ ದಯವಿಟ್ಟು ಯೂಟ್ಯೂಬಲ್ಲಿ ಕೇಳ್ಕೊಂಡ್ರೆ ಸಾಕು. ಅಯ್ಯೋ ಅವತ್ತೇನೋ ಬ್ಯುಸಿ ಇದೆ ಬ್ರದರ್, ಯೂಟ್ಯೂಬಲ್ಲಿ ಕೇಳ್ಕೊಳ್ತೀನಿ ಬ್ರದರ್, ಬರೋಕ್ಕಾಗಲ್ಲ. ಫಸ್ಟ್ ದೇವ್ರ ಹತ್ರ ಪ್ರಾರ್ಥಿಸಿ. ಡ್ಯಾಡಿ ಇಲ್ಲ, ಅವತ್ತು ಏನು ಕೆಲಸ ಕಾರ್ಯಗಳಿರಬಾರ್ದು, ನಿಮ್ಮ ಸನ್ನಿಧಿಲಿ ಬಂದು ಮುಖಾಮುಖಿಯಾಗಿ ನಿಮ್ಮ ಸುವಾರ್ತೆನ ಆಲಿಸಬೇಕು, ನಿಮ್ಮ ವಾಕ್ಯದ ಪ್ರಸನ್ನತೆ ಅನುಭವಿಸಬೇಕು. ಹಾಲೆಲೂಯ, ಹಾಲೆಲೂಯ. ಮುಂದೆ ಇಬ್ಬರು ಆಲ್ರೆಡಿ ಕೈ ಶೇಕ್ ಮಾಡ್ಕೊಳ್ತಾರೆ, ನಾವು ಇವತ್ತು ಕೂಡ ಬರಲಿಕ್ಕೆ ಇರ್ತಾರಿಲ್ಲ, ಇಲ್ಲೇ ಯೂಟ್ಯೂಬಲ್ಲಿ ಕೇಳ್ಕೊಳ್ಳೋಣ ಕಣೆ ಅಂತ ಮಾತಾಡ್ಕೊಂಡಿದ್ವಿ. ದಯವಿಟ್ಟು ಹೆಂಗೋ ದೇವ್ರ ಕರುಣೆ ತೋರಿಸಿದ್ರು, ಅದಕ್ಕೋಸ್ಕರ ಇಲ್ಲಿ ಬಂದ್ವಿ. ಆ ಬಂದಿದ್ದಕ್ಕಾಗಿ ಒಳ್ಳೇದಾಯ್ತು, ಇಲ್ಲ ನಮಗೂ ಹಿಂಗೆ ಕಟ್ಟಾಗ್ಬಿಡೋದು. ಓಕೆ 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 ಈಗ ಹಿಂದೆ ಬರೋಣ. ಯಾತಕ್ಕಾಗಿ ಆದಮನಿಗೆ ದೇವರು ಎಲ್ಲವನ್ನು ಕೊಟ್ಟಿದ್ರು ಕೂಡ ಯಾತಕ್ಕಾಗಿ ಅವನು ಚಿಂತಕ್ರಾಂತನಾಗಿದ್ದ? ಯಾತಕ್ಕಾಗಿ ಅವನು ಇನ್ನೂ ಕೂಡ ಸಪ್ಪಗಿದ್ದ? ಕಾರಣ, ದೇವರು ನೀವು ನನ್ನನ್ನು ನಿಮ್ಮಂತೆ ಸೃಷ್ಟಿ ಮಾಡಿದ್ದೀರಿ. ನೀವ್ಯಾರು? ಲವರ್. ನೀವು ಪ್ರೀತಿಯನ್ನು ನಾನು ಕೊಟ್ಟಿದ್ದೀರಿ, ಗುಡ್. ನಾನು ಪ್ರೀತಿಯನ್ನು ಸ್ವೀಕರಿಸ್ಕೊಡುವಂಥ ಲವ್ವಿ. ಎಲ್ಲರೂ ಹೇಳೋಣ, ಲವ್ವಿ ಅಂದ್ರೇನು? ಪ್ರೀತಿಯನ್ನು ಸ್ವೀಕರಿಸ್ಕೊಳ್ಳುವಂಥವ್ರು. ಲವ್ವರ್ ಅಂದರೆ ಪ್ರೀತಿಯನ್ನು ಕೊಡುವಂಥವ್ರು. ಸೊ ದೇವ, ನೀವು ಪ್ರೀತಿಯನ್ನು ಕೊಡುವಂಥ ಲವ್ವರ್ ಆಗಿದ್ದೀರಿ, ಬಟ್ ನಾನು ಪ್ರೀತಿಯನ್ನು ಸ್ವೀಕರಿಸ್ಕೊಳ್ಳುವಂತಹ ಲವ್ವಿ ಆಗಿದ್ದೇನೆ. ಬಟ್ ಈಗ ನಾನು ನಿಮ್ಮ ಥರ ಆಗಬೇಕಾದ್ರೆ ನಾನು ಕೂಡ ಪ್ರೀತಿಯನ್ನು ಕೊಡೋ ವ್ಯಕ್ತಿ ಆಗಬೇಕು. ಪ್ರೀತಿಯನ್ನು ಕೊಡುವಂಥ ವ್ಯಕ್ತಿ ಆದಾಗ ಮಾತ್ರ ನೀವು ಯಾವ ರೀತಿ ಲವರ್ ಆಗಿದ್ದೀರಿ, ನಾನು ಕೂಡ ಅದೇ ಥರ ಲವರ್ ಆಗ್ಲಿಕ್ಕೆ ಸಾಧ್ಯ. ಅರ್ಥ ಆಗ್ತದೆಯಾ? ಹಲೋ. ಬಟ್ ಈಗ ನಾನು ಪ್ರೀತಿಯನ್ನು ಕೊಡೋಣ ಅಂತೇಳಿ ಹೋದರೆ ನಂತರ ಯಾರೂ ಸಿಗಲಿಲ್ಲ. ಅದು ನೋಡಿದ್ರೆ ಕತ್ತು ಉದ್ದ ಇರುವಂಥ ಪ್ರಾಣಿ ಜಿರಾಫೆ, ಇದು ನೋಡಿದ್ರೆ ಆನೆ, ಇದು ನೋಡಿದ್ರೆ ಒಂಟೆ, ಇದು ನೋಡಿದ್ರೆ ಹಾವು, ಇದು ನೋಡಿದ್ರೆ ಇರುವೆ, ಎಲ್ಲ ಪ್ರಾಣಿಗಳು ಬೇರೆ ಬೇರೆ ಥರವೇ, ನಂತರ ಯಾರೂ ಸಿಕ್ಕಿಲ್ಲ. ಬಟ್ ಎಲ್ಲಿಯ ತನಕ ನಾನು ಪ್ರೀತಿಯನ್ನು ಕೊಡಲ್ವೋ ಅಲ್ಲಿ ತನಕ ನಾನು ಯಾವ ಕಣ್ಣು ನಿಮ್ಮ ಥರ ಆಗಿದ್ದೀನಿ ಎಂಬುದಾಗಿ ಹೇಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನನ್ನಂತೆ ಇರುವಂಥ ಯಾರನ್ನ ನೀವು ಕೊಟ್ಟರೆ, ನಾನು ನಿಮ್ಮಿಂದ ಸ್ವೀಕರಿಸ್ಕೊಂಡದ ಪ್ರೀತಿಯನ್ನು ಸ್ವೀಕರಿಸ್ಕೊಂಡು ನಾನು ಏನು ಲವ್ವಿ ಆಗಿದ್ದೇನೋ, ಈಗ ಅದೇ ಪ್ರೀತಿಯನ್ನು ನಾನು ಮತ್ತೊಬ್ಬರು ಕೊಟ್ಟರೆ ಮಾತ್ರ ನಾನು ಲವ್ವರ್ ಆಗ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಆತನ ಸಪ್ಪಗಿದ್ದ, ನಾನು ಲವ್ವರ್ ಆಗಿಲ್ಲ ಎಂಬುದಾಗಿ. ಬಟ್ ಎಷ್ಟು ಮಂದಿ ಅದಕ್ಕೋಸ್ಕರ ನಾವು ಕೂಡ ದೇವರ ಹತ್ರ ಪ್ರಾರ್ಥನೆ ಮಾಡ್ತೀವಿ, ದೇವ ನಾನು ಕೂಡ ನಿಮ್ಮ ಥರ ಕೊಡುವಂಥ ವ್ಯಕ್ತಿ ಆಗಬೇಕು ಎಂಬುದಾಗಿ. ಕೊಡೋ ವಿಷಯ ಬಂದಾಗ ಗೆಟ್ ಔಟ್. ಹೌದಾ? ನಮ್ಗೆ ಕೊಡೋದು ಇಷ್ಟನಾ, ತೆಗೆದುಕೊಳ್ಳೋದು ಇಷ್ಟನಾ? ಅಲ್ವ, ಕೊಡೋದು ಇಷ್ಟನಾ, ತೆಗೆದುಕೊಳ್ಳೋದು ಇಷ್ಟನಾ? ತೆಗೆದುಕೊಳ್ಳೋದು. ಬಟ್ ದೇವರ ಮಗುವಾಗಿದ್ದರೆ, ದೇವರ ಪ್ರೀತಿಯನ್ನು ಅನುಭವಿಸಿದರೆ ಕೊಡುವಂಥದ್ದು ಮೊದಲು ಇಷ್ಟಪಡ್ತವೆ. ನೀವು ಎಷ್ಟು ಹೆಚ್ಚೆಚ್ಚಾಗಿ ದೇವರ ಪ್ರೀತಿಯನ್ನು ಅನುಭವಿಸ್ತೀರಿ, ಆ ದೇವರ ಪ್ರೀತಿಯಲ್ಲಿ ಮುಳುಗೋದಾಗ ಪ್ರಿಯರೇ, ಪ್ರೈಸ್ ಬಿ ಟು ಗಾಡ್, ನೀವು ಎಲ್ಲೇ ಹೋಗಲಿ ನಿಮ್ಮ ನಡೆ ನುಡಿಗಳು, ನಿಮ್ಮ ಆಲೋಚನೆಗಳು, ನಿಮ್ಮ ವರ್ತನೆಗಳು ಮತ್ತೊಬ್ಬರನ್ನ ಪ್ರೀತಿಸ್ಲಿಕ್ಕಾಗಿ, ಮತ್ತೊಬ್ಬರ ಜೊತೆಲಿ ದ್ವೇಷ ಆಗಿತ್ತನ ವೈರಾಗ್ಯಲ್ಲ,
ಅವ್ರನ್ನ ಪ್ರೀತಿ ಮಾಡ್ತಾರೋ ಗೊತ್ತಿಲ್ಲ, ಬೆನ್ನು ಚೂರಿ ಆಗ್ತಾರೋ ಗೊತ್ತಿಲ್ಲ, ನನಗೆ ವಿರುದ್ಧ ಅಪಪ್ರಚಾರ ಮಾಡ್ತಾರೋ ಗೊತ್ತಿಲ್ಲ, ನಾನು ಮಾತ್ರ ಪ್ರೀತಿಯನ್ನು ಹರಿಸುವಂಥ ವ್ಯಕ್ತಿ ಆಗಿರ್ತಾನೆ. ಯಾಕಂದ್ರೆ ಆ ಪ್ರೀತಿ ನಾನು ಹರಿಸ್ತಾ ಇಲ್ಲ, ಬದಲಾಗಿ ನಾನು ತಂದೆಯ ಪ್ರೀತಿ ಅದು ಸ್ವಾರ್ಥತೆಯಿಂದ ಇರುವಂಥ ಪ್ರೀತಿ ಅಲ್ಲ, ನನ್ನ ಮೂಲಕ ಮತ್ತೊಬ್ಬರಿಗೆ ಹರಿಯುವಂಥ ಪ್ರೀತಿಯಾಗಿದೆ. ಹಾಲೆಲೂಯ, ಹಾಲೆಲೂಯ. ಓಕೆ, ಈಗ ಸಂಖ್ಯಾಕಾಂಡ ಓದಿ. ನಿರ್ಭಯವಾಗಿ ನಿರ್ಭಯವಾಗಿ ಆ ಬೆಟ್ಟವನ್ನು ಹತ್ತಿ ಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳೋಣ. ಅಲೋ, ವೆರಿ ಇಂಪಾರ್ಟೆಂಟ್. ನಿಮ್ಮಲ್ಲಿ ಯಾವಾಗ ಭಯವಿಲ್ಲದೆ ನಿರ್ಭೀತಿಯಿಂದ ಜೀವಿಸ್ತೀರಿ, ಅದರ ಅರ್ಥ ಒಂದು ವ್ಯಕ್ತಿ ಭಯದಲ್ಲಿ ಜೀವಿಸದಿರುವ ವ್ಯಕ್ತಿ ಅವನು ವಿಶ್ವಾಸದಲ್ಲಿ ಇರ್ತಾನೆ. ಮತ್ತೊಂದು ರೀತಿ ಹೇಳೋದಾದ್ರೆ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವೆಷ್ಟು ಹೆಚ್ಚೆಚ್ಚಾಗಿ ನಿಮ್ಮ ವಿಶ್ವಾಸವನ್ನು ಬಲಪಡಿಸ್ಕೊಳ್ತೀರಿ, ಆಗ ಭಯ ಆಟೋಮೆಟಿಕ್ ಆಗಿ ನಾಶವಾಗ್ತದೆ. ವಿಶ್ವಾಸ ಇರುವ ಕಡೆ ಭಯ ಬರೋದಿಲ್ಲ ಎಂಬುದಾಗಿಲ್ಲ, ಭಯದ ಪರಿಸ್ಥಿತಿ ಬರ್ತದೆ, ಬಟ್ ಭಯ ದೊರೆತನ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ನಿಮ್ಮ ವಿಶ್ವಾಸ ಬಲಗೊಂಡಾಗ ನೀವು ನಿರ್ಭೀತಿ ಇರುವಂಥ ವ್ಯಕ್ತಿಗಳಾಗಿ ಜೀವಿಸ್ತೀರಿ. ಮತ್ತೊಂದು ರೀತಿ ಹೇಳೋದಾದ್ರೆ, ನೀವೆಷ್ಟು ಹೆಚ್ಚೆಚ್ಚಾಗಿ ನಿಮ್ಮ ವಿಶ್ವಾಸವನ್ನು ಬಲಪಡಿಸ್ಕೊಳ್ತೀರಿ, ಆ ಬಲಗೊಂಡ ವಿಶ್ವಾಸವು ಯಾವುದೇ ಬೆಟ್ಟ ಗುಡ್ಡಗಳಿದ್ರೂ ಕೂಡ, ಯಾವುದೇ ಕೋಟೆ ಕೊತ್ತಲುಗಳಿದ್ರೂ ಕೂಡ, ಎಂಥ ಸಮಸ್ಯೆಗಳು ದೊಡ್ಡದಾಗಿದ್ರು ಕೂಡ ಆ ಸಮಸ್ಯೆಗಳನ್ನು ಹತ್ತಿಕೊಂಡು ಹೋಗುವಂತಹ ಚಾಂಪಿಯನ್ಗಳಾಗಿರ್ತೀರಿ. ನೀವು ಯಾವ ಕಣ್ಣು ನಿಂತಿರೋ ಜಾಗದಲ್ಲಿ ನಿಂತ್ಕೊಳ್ಳೋದಿಲ್ಲ, ಆ ಬೆಟ್ಟ ಗುಡ್ಡನ್ನು ಹತ್ಕೊಂಡು ಹೋಗ್ತೀರಿ. ಹತ್ತಿ ಹೋಗಿ ಅದನ್ನು ನಿಮಗೆ ಬೇಕಾಗಿರೋದನ್ನು ನೀವು ಸ್ವಾಧೀನಪಡಿಸ್ಕೊಳ್ತೀರಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ವಿಶ್ವಾಸ ಬಲಗೊಂಡಾಗ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ನೀವು ಕಂಗಾಲಾಗೋದಿಲ್ಲ, ಬದಲಾಗಿ ಅದರ ಮಧ್ಯದಲ್ಲೂ ಕೂಡ ನೀವು ಬಾಯಿ ದೇವರ ವಾಕ್ಯ ನುಡಿಯುತ್ತಾ ಅದನ್ನೇ ಕಲ್ಪನೆ ಮಾಡಿಕೊಂಡು ಅದನ್ನು ನಂಬಿ ನೀವು ಹೆಜ್ಜೆ ಇಡುತ್ತಾ ಮೆಲ್ಲಗಾದರೂ ಪರವಾಗಿಲ್ಲ, ನಿಧಾನ ಆದರೂ ಪರವಾಗಿಲ್ಲ, ನಿಧಾನವಾಗಿ ಬೆಟ್ಟವನ್ನು ಹತ್ಕೊಂಡು ನಿಮಗೆ ಬೇಕಾಗಿರುವಂಥ ಆರೋಗ್ಯವನ್ನು, ಸಮಾಧಾನವನ್ನು, ಸಮೃದ್ಧಿಯನ್ನು, ನೀವು ಯಾವ ಉದ್ದೇಶಕ್ಕಾಗಿ ವಾಕ್ಯ ನುಡಿತಾ ಇದ್ದೀರಿ ಆ ವಾಕ್ಯದ ಪರಿಪೂರ್ಣತೆಯನ್ನು ಸ್ವಾಧೀನಪಡಿಸ್ಕೊಳ್ತೀರಿ. ಹಾಲೆಲೂಯ. ದೇವರು ನಿಮಗೇನೆಲ್ಲ ಕೊಡಬೇಕು ಎಲ್ಲವನ್ನು ಕೊಟ್ಟಿದ್ದಾರೆ, ಬಟ್ ಈಗ ನೀವು ಅದನ್ನು ಸ್ವಾಧೀನಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ವಿಶ್ವಾಸ ಬಲಗೊಳ್ಳಬೇಕು. ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ವಿಶ್ವಾಸ ಯಾವಾಗ ಅಭಿವೃದ್ಧಿ ಆಗ್ತದೋ, ಹೇಗೆ ವಿಶ್ವಾಸ ಅಭಿವೃದ್ಧಿ ಪಡಿಸ್ಕೊಳ್ತೀರಿ? ದೇವರ ವಾಕ್ಯವನ್ನು ಪದೇ ಪದೇ ಆಲಿಸುವುದರಿಂದ ಮಾತ್ರ ಅಲ್ಲ, ಆಲಿಸುವಂಥದ್ದನ್ನು ಕಾರ್ಯರೂಪದಲ್ಲಿ ವರ್ತಿಸುವುದರ ಮೂಲಕ. ದೇವರ ವಾಕ್ಯವನ್ನು ಪದೇ ಪದೇ ಆಲಿಸುವುದ್ರ ವಿಶ್ವಾಸ ಬರ್ತದೆ, ವಿಶ್ವಾಸ ಮೂಡ್ತದೆ. ಆ ವಿಶ್ವಾಸವನ್ನು ನೀವು ಯಾವಾಗ ನಿಮ್ಮ ವರ್ತನೆಗಳ ಮೂಲಕ ಪ್ರಕಟಪಡಿಸ್ತೀರಿ, ಆಗ ಆ ಏರಿಯಾದಲ್ಲಿ ನಿಮ್ಮ ವಿಶ್ವಾಸದಲ್ಲಿ ಬಲಗೊಂಡವರಾಗಿದ್ದೀರಿ. ಹಾಲೆಲೂಯ, ಹಾಲೆಲೂಯ. ಒಂದ್ಸಲ ಪ್ರಿಯರೇ, ಅಂಥ ಅಭಿವೃದ್ಧಿಯಾದ ವಿಶ್ವಾಸವನ್ನು ಯಾವ ಪಡ್ಕೊಳ್ತೀರಿ, ನಿಮ್ಮ ವಿಶ್ವಾಸವನ್ನು ಅಭಿವೃದ್ಧಿ ಪಡಿಸ್ಕೊಳ್ತೀರಿ, ಆಗ ಪ್ರಿಯರೇ ನಿಮಗೆ ಇಷ್ಟಕ್ಕನುಸಾರವಾಗಿ ನೀವು ಯಾವುದೆಲ್ಲ ಸ್ವಾಧೀನಪಡಿಸ್ಕೊಳ್ಬೇಕಾಗಿದೆಯೋ ಅವುಗಳನ್ನು ಇಷ್ಟಪಟ್ಟ ರೀತಿಯಲ್ಲಿ ಅವುಗಳನ್ನು ಎಂಜಾಯ್ ಮಾಡ್ಬೋದು. ನೀವು ಅವುಗಳ ಮೇಲೆ ಅಧಿಕಾರ ಚಲಾಯಿಸ್ಬೋದು. ನೀವೇನನ್ನು ಬಾಯ್ತಿ ನುಡಿತೀರಿ, ನುಡಿಗಳ ಮೂಲಕ ನಿರ್ದೇಶಿಸ್ತೀರಿ, ನೀವು ನಿರ್ದೇಶನ ಕೊಟ್ಟಂಗೆ ಅವುಗಳು ನಿಮ್ಮ ಪರವಾಗಿ ಕೆಲಸ ಮಾಡ್ತವೆ. ಹಲೋ, ಇವತ್ತು ಕೂಡ ಪ್ರಿಯರೇ, ದೇವರು ನನ್ನನ್ನು ಯಾಕೆ ನಿಮ್ಮ ಮುಂದೆ ನಿಲ್ಲಿಸಿದ್ದಾರೆ ಅಂತಂದರೆ ನನ್ನ ಪ್ರಯೋಜನಕ್ಕಾಗಿ ಅಲ್ಲ, ನಿಮ್ಮ ಒಬ್ಬೊಬ್ಬರ ಪ್ರಯೋಜನಕ್ಕಾಗಿ. ನಿಮ್ಮ ಬಗ್ಗೆ ದೇವರು ಎಂಥ ಯೋಜನೆ ಹಾಕ್ಕೊಂಡಿದ್ದಾರೋ ಆ ಯೋಜನೆಯನ್ನು ನೀವು ಪರಿಪೂರ್ಣಗೊಳಿಸಲಿಕ್ಕಾಗಿ, ಆ ಪರಿಪೂರ್ಣಗೊಳಿಸೋದ್ರ ಮೂಲಕ ದೇವರು ನಿಮಗೋಸ್ಕರ ಯಾವ ಗುರಿಯನ್ನು ನಿಗದಿ ಮಾಡಿಟ್ಟಿದ್ದಾರೋ ಆ ಗುರಿಯನ್ನು ತಲುಪಲಿಕ್ಕಾಗಿ ನಿಮ್ಮ ಜೀವನವನ್ನು ಯಾವ ದಿಕ್ಕಿಗೆ ನಡೆಸಬೇಕು, ಹೇಗೆ ನಡೆಸಬೇಕು, ಆ ಹೋರಾಟಗಳನ್ನು ಯಾವ ರೀತಿ ನೀವು ಎದುರಿಸಬೇಕು ಎಂಬುದನ್ನು ಕಲಿಸ್ಕೊಡ್ಲಿಕ್ಕಾಗಿ ದೇವರು ಇಲ್ಲಿ ನಮ್ಮನ್ನು ನಿಲ್ಲಿಸಿರುವಂಥದ್ದು. ಹಾಲೆಲೂಯ, ಹಾಲೆಲೂಯ. ಎಫೆಸರಿಗೆ ಬರೆದ ಪತ್ರ 6:10 ಓಪನ್ ಮಾಡಿ. ಎಫೆಸ 6:10. ಕಡೆಯದಾಗಿ ನೀವು ಪ್ರಭುವಿನಲ್ಲಿಯೂ ಆತನ ಅತ್ಯಧಿಕವಾದ ಶಕ್ತಿಯಲ್ಲಿಯೂ ಬಲಗೊಳ್ಳಿರಿ. ಇನ್ನೊಂದ್ಸಲ. ಕಡೆಯದಾಗಿ ನೀವು ಪ್ರಭುವಿನಲ್ಲಿಯೂ ಆತನ ಅತ್ಯಧಿಕವಾದ ಶಕ್ತಿಯಲ್ಲಿಯೂ ಬಲಗೊಳ್ಳಿರಿ. ನೀವು ಪ್ರಭುವಿನಲ್ಲಿಯೂ, ನಿಮ್ಮ ದೇವರಲ್ಲಿಯೂ ಮತ್ತು ಅವರ ಅತ್ಯಧಿಕವಾದ ಶಕ್ತಿಯಲ್ಲಿಯೂ ಕೂಡ ಬಲಗೊಳ್ಳ್ರಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ವ್ಯಕ್ತಿ ಹೇಗೆ ದೇವರಲ್ಲಿಯೂ ಅವರ ಶಕ್ತಿಯಲ್ಲೂ ಹೇಗೆ ಬಲಗೊಳ್ಳುವಂಥದ್ದು? ಯಾಕಂದರೆ ಇಲ್ಲಿ
ಒಬ್ಬ ಸೈನಿಕ ಯುದ್ಧವನ್ನು ಮಾಡಬೇಕಾದ್ರೆ ಅವನು ಯಾವ ರೀತಿ ತಲೆಗೆ ಹೆಲ್ಮೆಟ್ ಹಾಕೊಂಡಿರ್ತಾನೆ, ರಕ್ಷಾ ಕವಚ, ಎದೆಗೆ ಎದೆ ಕವಚ ಹಾಕೊಂಡಿರ್ತಾನೆ, ಕೈ ಕಾಲುಗಳಿಗೆಲ್ಲ ಜಸ್ಟ್ ಬುಲೆಟ್ ಪ್ರೂಫ್ ಹಾಕೊಂಡಿರ್ತಾನೆ. ಯಾವ ರೀತಿ ಒಬ್ಬ ಸೈನಿಕ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಎಲ್ಲೂ ತಯಾರಿ ಮಾಡ್ಕೊಳ್ತಾನೋ, ಎಲ್ಲ ಕವಚಗಳ ಪೀಸ್ಗಳನ್ನು ಹೇಳಲಾಗಿದೆ 10ನೇ ವಾಕ್ಯ ತನಕ. 10ನೇ ವಾಕ್ಯದಲ್ಲಿ ಕಡೆಯದಾಗಿ ಹೇಳ್ತಾರೆ, ಒಂದು ಕಡೆಯದಾಗಿ ನೀವು ಯುದ್ಧ ಮಾಡಬೇಕಾದ್ರೆ ವೆರಿ ವೆರಿ ಇಂಪಾರ್ಟೆಂಟ್, ಅವುಗಳೆಲ್ಲವೂ ಧರಿಸ್ಕೊಂಡಿರ್ಬೋದು. ಸತ್ಯಂಬ ನಡುಕೊಟ್ಟು, ವಿಶ್ವಾಸಮೇ ಗುರಾಣಿ, ಎಲ್ಲವನ್ನೂ ಧರಿಸ್ಕೊಂಡಿರ್ಬೋದು. ಬಟ್ ಆದರೆ ಕಡೆಯದಾಗಿ ನೀವು ಶತ್ರುವಿನೊಂದಿಗೆ ಹೋರಾಟ ಮಾಡಬೇಕಾದ್ರೆ ಪ್ರಭುವಿನಲ್ಲಿಯೂ ಅವರ ಶಕ್ತಿಯಲ್ಲಿಯೂ ನೀವು ಬಲಗೊಂಡಿರಬೇಕು. ಹೇಗೆ ಪ್ರಿಯರೇ ಒಂದು ವ್ಯಕ್ತಿ ಪ್ರಭುವಿನಲ್ಲಿ ಮತ್ತು ಅವರ ಶಕ್ತಿಯಲ್ಲಿ ಬಲಗೊಳ್ಳುವಂಥದ್ದು? ಶುಭ ಸಂದೇಶ ಹೇಗೆ ಯಾರಾದ್ರು ಹೇಳ್ತೀರಾ? ಇಷ್ಟು ಜನರಲ್ಲಿ ಸಲ ಕೂಡ ಟೀಚ್ ಮಾಡಿದ್ದಾನೆ, ಅದು ಇನ್ನೊಂದು ಸಲ ಕೂಡ ಟೀಚ್ ಮಾಡಿದ್ದಾನೆ. ನನಗೆ ಗೊತ್ತಿರೋ ಪ್ರಕಾರ 2 ತಿಂಗಳನ್ನು ಕೂಡ ನಿಂದನೂ ಕೂಡ ಆ ವಾಕ್ಯ ತೆಗೆದಿದ್ದಾನೆ, ಆ ವಾಕ್ಯ ತೋರಿಸಿದ್ದಾನೆ. ಹೇಗೆ ಒಂದು ವ್ಯಕ್ತಿ ಪ್ರಭುವಿನಲ್ಲಿಯೂ ಅವರ ಶಕ್ತಿಯಲ್ಲೂ ಬಲಗೊಳ್ಳುವಂಥದ್ದು? ಇವೆಲ್ಲ ಕೀ ಪಾಯಿಂಟ್ಸ್, ಇವೆಲ್ಲ ನೀವು ಬಿಟ್ಕೊಡಂಗಿಲ್ಲ. ದಾನಿಯೇಲ 11:32, ಯಾರು ತಮ್ಮ ದೇವರನ್ನ ಅರಿತವರಾಗಿದ್ದಾರೋ ಅವರು ಬಲಶಾಲಿಗಳಾಗುತ್ತಾರೆ, ಅವರು ಕಾರ್ಯಗಳನ್ನು ಸಾಧಿಸುವ ಸಾಧಕರಾಗ್ತಾರೆ. ತೆಗೆದು ಬೇಡ, ನಮಗದು ಗೊತ್ತಿರಬೇಕು. ಹೇಗೆ ಒಂದು ವ್ಯಕ್ತಿ ತನ್ನನ್ನು ಬಲಪಡಿಸ್ಕೊಳ್ಳೋಕೆ ಸಾಧ್ಯ? ದೇವರಲ್ಲಿಯೂ ದೇವರ ಶಕ್ತಿಯಲ್ಲಿಯೂ ಹೇಗೆ ಬಲಪಡಿಸ್ಕೊಳ್ಳೋಕೆ ಸಾಧ್ಯ? ನಮ್ಮ ದೇವರನ್ನ, ನನ್ನ ದೇವರನ್ನ ಹೆಚ್ಚೆಚ್ಚಾಗಿ ಅರಿತುಕೊಂಡಷ್ಟು ನನ್ನ ದೇವರು ಬಲಗೊಳ್ತಾರೆ. ಹೇಗೆ ಅರ್ಥಕೊಳ್ತೀರಿ? ಅವರ ವಾಕ್ಯವನ್ನ ಓದುತ್ತಾ, ಗ್ರಹಿಸಿಕೊಳ್ಳುತ್ತಾ ಮತ್ತು ಪ್ರಾರ್ಥಿಸುವುದರ ಮೂಲಕ. ಬರೀ ವಾಕ್ಯ ಓದೋದ್ರಿಂದ ಅಲ್ಲ, ನೋಟ್ಸ್ ಬರೆಯೋದ್ರಿಂದ ಮಾತ್ರ ಅಲ್ಲ, ಅನ್ಯ ಭಾಷೆ ಮಾತಾಡೋದ್ರಿಂದ ಮಾತ್ರ ಅಲ್ಲ, ಅದು ಒಂದು ಭಾಗ. ಅದರೊಂದಿಗೆ ಪ್ರಾರ್ಥನೆ ಮಾಡುವಂಥದ್ದು, ಆ ವಾಕ್ಯಗಳನ್ನ ಹಿಡಿದು ಪ್ರಾರ್ಥನೆ ಮಾಡುವಂಥದ್ದು, ಇವೆರಡೂ ಕೂಡ ಸಮಾನಾಂತರವಾಗಿ ಹೋಗ್ಬೇಕಾಗಿರುವಂಥದ್ದು. ದೇವರ ವಾಕ್ಯ ಓದುವುದೇ ಅನಿಸುವಂಥದ್ದು ಮತ್ತು ದೇವರ ವಾಕ್ಯ ಹಿಡಿದು ಪ್ರಾರ್ಥನೆ ಮಾಡುವಂಥದ್ದು, ಇವೆರಡೂ ಕೂಡ ಸಮಾನಾಂತರವಾಗಿ ಹೋಗಬೇಕು. ಇವೆರಡರಿಂದಾಗಿ ನೀವು ನಿಮ್ಮ ದೇವರಲ್ಲಿ ಬಲಗೊಳ್ತೀರಿ. ನೀವು ಬಲಗೊಂಡಾಗ ಪ್ರೈಸ್ ಬಿಟ್ಟು ಗಾಡ್, ನೀವು ಎಂಥ ಪರಿಸ್ಥಿತಿ ಬಂದು ಗುಡ್ಡ ರೀತಿಯಲ್ಲಿ ಸಮಸ್ಯೆ ಬಂದು ನಿಂತಿದ್ರು ಕೂಡ ಆ ಬೆಟ್ಟವನ್ನು ಹತ್ಕೊಂಡು ಹೋಗಿ ಕಾರ್ಯವನ್ನು ಸಾಧಿಸುವಂತಹ ಸಾಧಕರಾಗಿ ಜೀವಿಸುತ್ತ ಮಕ್ಕಳಾಗ್ತೀರಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಓಕೆ, ಪ್ರಭುವಿನಲ್ಲಿಯೂ ಪ್ರಭುವಿನ ಶಕ್ತಿಯಲ್ಲಿಯೂ ನೀವು ಬಲಗೊಳ್ಳಬೇಕು. ದೆನ್ ರೋಮನಿಗೆ ಬರೆದ ಪತ್ರ 4ನೇ ಅಧ್ಯಾಯ, ಎಲ್ಲ ಓದಲಿಕ್ಕೆ ಸಮಯ ಇಲ್ಲ, ಆಮೇಲೆ ಓದಿ. 4ನೇ ಅಧ್ಯಾಯ 19. ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹ ಆಗಲೇ ಮೃತ ಪ್ರಾಯವಾಯಿತೆಂದು, ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಪರಿಗಣಿಸಿದ್ದಾಗ್ಯೂ ಅವನ ನಂಬಿಕೆಯು ಕುಂದಲಿಲ್ಲ. ಅವನ ನಂಬಿಕೆ ಕುಂದಿ ಹೋಗ್ಲಿಲ್ಲ. ಯಾರ ಬಗ್ಗೆ ಮಾತಾಡ್ತಾ ಇರೋದು ಇದನ್ನ? ಅಬ್ರಾಮನ ಬಗ್ಗೆ. ಅಬ್ರಾಮನಿಗೆ ದೇವರು 75ನೇ ವಯಸ್ಸಲ್ಲಿ ವಾಗ್ದಾನ ಮಾಡಿದ್ರು, ನಿನ್ನ ಸಂತತಿಯನ್ನ ಆಕಾಶದ ನಕ್ಷತ್ರ ರೀತಿಯಲ್ಲಿ ಮಾಡಿದ್ದಾನೆ, ನಿನ್ನನ್ನು ಅನೇಕ ಜನಾಂಗಗಳಿಗೆ ತಂದೆಯನ್ನಾಗಿ ಮಾಡಿದ್ದಾನೆ. ಬಟ್ ಈಗ 100ನೇ ವಯಸ್ಸಾಗಿದೆ, ಒಂದೊಂದು ಮಗು ಇಲ್ಲ. ದೊಡ್ಡ ಜನಾಂಗ ಬೇಡ, ಒಂದೊಂದು ಮಗು ಆಗಿಲ್ಲ. 25 ವರ್ಷಗಳ ಕಾಲ ಒಂದು ಮಗುವಿಗಾಗಿ ಅವನು ಕಾಯುತ್ತಿದ್ರು ಕೂಡ 25 ವರ್ಷಗಳಲ್ಲಿ ಒಂದೇ ಒಂದು ಮುನ್ಸೂಚನೆ ಇಲ್ಲ, ನನ್ನ ಹೆಂಡತಿ ಗರ್ಭಿಣಿ ಆಗ್ತಾಳೆ ಎಂಬುದಾಗಿ. ಅಬ್ರಾಮ್ 100 ವರ್ಷ, ಆತನ ಹೆಂಡತಿಗೆ 90 ವರ್ಷ. ಈವನ್ ಒಂದೇ ಒಂದು ಮಗು ಆಗ್ತದೆ, ದೊಡ್ಡ ಜನಾಂಗ ಬೇಡ, ಒಂದೇ ಒಂದು ಮಗು ಅನೇಕ ಎಂಬುದಾಗಿ ಯಾವ ಮುನ್ಸೂಚನೆ ಇಲ್ಲದೆ ಹೋದ್ರೂ ಕೂಡ ಅಲ್ಲಿ ವಾಕ್ಯ ಹೇಳ್ತದೆ, ಆತನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಈಗಾಗಲೇ ಮೃತಪ್ರಾಯವಾಗಿದೆ, ಮರಣವನ್ನು ಅನುಭವಿಸುವಂಥ ಮಟ್ಟಕ್ಕೆ ಬಂದಿದೆ, ಮತ್ತು ಆತನ ಹೆಂಡತಿ ಸಾರಳಿಗೆ ಗರ್ಭಕಾಲ ಕಳೆದು ಹೋಗಿದೆ. ತನ್ನ ಹೆಂಡತಿ ಕೂಡ ಯಾವ ಕಾರಣಕ್ಕೂ ಇನ್ಮೇಲೆ ಮಕ್ಕಳನ್ನ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಮಂತ್ಲಿ ಪೀರಿಯಡ್ ನಿಂತೋಗಿದೆ, ಗರ್ಭ ಕಟ್ಟುವಂಥ ಕಾಲ ನಿಂತೋಗಿದೆ ಎಂಬುದಾಗಿ ಅವನು ಆಲೋಚನೆ ಮಾಡಿದ್ರು ಕೂಡ, ಆ ರೀತಿ ಪರಿಗಣನೆಗೆ ತೆಗೆದುಕೊಂಡ್ರೂ ಕೂಡ ಅವನ ನಂಬಿಕೆಯು ಕುಂದಲಿಲ್ಲ, ಅವನ ವಿಶ್ವಾಸ ಕುಗ್ಗಿ ಹೋಗಲಿಲ್ಲ. ಹಾಗಾದ್ರೆ ಅವನ ವಿಶ್ವಾಸ ಹೇಗೆ ಬಲಗೊಳ್ತು ಪ್ರಿಯರೇ? ಆ 25 ವರ್ಷಗಳ ಕಾಲ ತನ್ನ ದೇವರು ಎಂತಹ ದೇವರು ಎಂಬುದಾಗಿ ಅವನು ಅರಿತವನಾಗಿದ್ದಾನೆ. ಬರೀ ಪ್ರಾರ್ಥನೆ ಮಾಡೋದ್ರ ಮೂಲಕ ಅಲ್ಲ, ಅರಿತವನಾಗಿದ್ದಾನೆ. ಅರಿವು ಅಂದ್ರೇನು?
ಅರ್ಥಕೊಳ್ಳೋದಂದ್ರೇನು? ಅರ್ಥಕೊಳ್ಳೋದಂದ್ರೇನು? ದೇವರಿಗೂ ಅವನಿಗಿರುವ ಸಂಬಂಧ ಅಷ್ಟರ ಮಟ್ಟಿಗೆ ಅನ್ಯೋನ್ಯ ಸಂಬಂಧವಾಗಿ ಬಿಟ್ಟಿದೆ. ಅಂದ್ರೆ ಅಷ್ಟರ ಮಟ್ಟಿಗೆ ಅವನು ಮತ್ತು ದೇವರು ಒಂದಾಗ್ಬಿಟ್ಟಿದ್ದಾರೆ. ದೇವ್ರು ಏನಂತ ಹೇಳ್ತಾರೋ ಖಂಡಿತವಾಗಿ ಅದನ್ನ ಅವ್ರು ನೆರವೇರಿಸ್ಕೊಡ್ತಾರೆ. ಅದು 10 ವರ್ಷನೋ 20 ವರ್ಷನೋ 25 ವರ್ಷ 40 ವರ್ಷ ಆಗಲಿ, ನನಗೆ ಅದು ಬೇಕಾಗಿಲ್ಲ. ದೇವ್ರು ಹೇಳಿದ್ಮೇಲೆ ಅದನ್ನ ಅವ್ರು ನೆರವೇರಿಸಿ ಕೊಡ್ತಾರೆ. ದೇವ್ರು ಹೇಳಿದ್ರು, ನಿನ್ನನ್ನು ದೊಡ್ಡ ಶ್ರೀಮಂತನ ಮಾಡ್ತಾನೆ. ಹೇಳಿದ್ದು ಚಿನ್ನ ಬೆಳ್ಳಿ ಬಂಗಾರದಲ್ಲಿ ಆ ದೇಶದಲ್ಲಿ ಅಂತ ಶ್ರೀಮಂತ ಯಾರೂ ಇರಲಿಲ್ಲ. ಅಂಥ ದೊಡ್ಡ ಶ್ರೀಮಂತರ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಅವನ್ ದೇವ್ರು ಹೇಳಿದ ರೀತಿಯಲ್ಲಿ ಆ ನಾಡಿಗೆ ಹೋಗು, ಆ ನಾಡು ದೊಡ್ಡ ನಾಡಾಗಿ ಮಾಡ್ತಾನೆ, ಆ ಜಾಗ ಆ ದೇಶವನ್ನು ನಾನು ನಿನ್ನ ಕೊಡ್ತಾನೆ. ಎಸ್, ಆ ದೇಶ ನಂದಾಗಿದೆ. ದೇವರು ಏನೆಲ್ಲ ವಾಗ್ದಾನಗಳು ಮಾಡಿದಾರೋ ಎಲ್ಲ ವಾಗ್ದಾನಗಳು ಅವನ ಜೀವನದಲ್ಲಿ ದೇವರು ನೆರವೇರಿಸ್ಕೊಟ್ಟಿದ್ದಾರೆ. ಆದರೆ ಇದೊಂದು ವಿಷಯದಲ್ಲಿ ಇನ್ನು ಆದರೂ ಇದೆಲ್ಲ ವಾಗ್ದಾನಗಳನ್ನು ದೇವರು ಯಾವ ರೀತಿ ನೆರವೇರಿಸ್ಕೊಟ್ರು, ಈ ವಾಗ್ದಾನದಲ್ಲೂ ಕೂಡ ದೇವರು ಸುಳ್ಳು ಹೇಳೋದಿಲ್ಲ. ಅದೆಲ್ಲ ನೆರವೇರಿಸ್ಕೊಟ್ಟ ಮೇಲೆ ಇದನ್ನು ಕೂಡ ಅವ್ರು ನೆರವೇರಿಸ್ಕೊಟ್ಟೆ ಕೊಡ್ತಾರೆ. ಹಾಲೆಲೂಯ, ಹಾಲೆಲೂಯ. ಅಷ್ಟು ಮಾತ್ರ ಅಲ್ಲ ಪ್ರಿಯರೇ. ಓಕೆ, ಥ್ಯಾಂಕ್ ಗಾಡ್. ಅವನಿಗೆ ಥ್ಯಾಂಕ್ ಯು ಜೀಸಸ್. 21 ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರ್ಣ ದೃಢತೆಯುಳ್ಳವನಾದನು. ಹಲೋ, ಆ ಅಬ್ರಾಮನು ದೇವರು ಮಾಡಿದ ವಾಗ್ದಾನವನ್ನು 25 ವರ್ಷಗಳ ಕಾಲ ನಂಬ್ಕೊಂಡು ಬಂದಿದ್ದಾನೆ. ಯಾರಾದ್ರು 25 ವರ್ಷದಿಂದ ದೇವ್ರು ಯೇಸು ಬಳಿಗೆ ಬಂದು ಯಾವ್ದಾದ್ರು ಒಂದು ವಾಕ್ಯನ ಹಿಡ್ಕೊಂಡು ಪ್ರಾರ್ಥನೆ ಮಾಡೋಂಥವ್ರು ಯಾರು ಇದ್ದೀರಾ? 25 ವರ್ಷನ 25 ದಿನ ನೆರವೇರದೆ ಹೋದರೆ ಮುಂದಿನ ತಿಂಗಳು ಪ್ರಾರ್ಥನೆ ಕೂಡ ಬರೋದಿಲ್ಲ. ನಾವು 25 ವರ್ಷ ಬಿಟ್ಬಿಡಿ. ಮುಂದಿನ ತಿಂಗಳು ಕೋರ್ಟ್ ಹಿಯರಿಂಗ್ ಇದೆ ಬ್ರದರ್, ಅದು ಪಾಸ್ ಅದ್ರಲ್ಲಿ ನಂಗೆ ಡೇ ಸಿಕ್ಬಿಟ್ರೆ ಬ್ರದರ್, ಜೇಪೋ ನಾನು ಬರಲ್ಲ. 25 ವರ್ಷಗಳ ಕಾಲ ಅವನು ನಂಬಿದ್ದಾನೆ. ದೇವರು ನನಗೆ ಅನೇಕ ಮಕ್ಕಳನ್ನ ಕೊಡ್ತಾರೆ ಎಂಬುದಾಗಿ ನಂಬಿದ್ದಾನೆ. ಬಟ್ ಒಂದೇ ಮಗು ಕೊಟ್ಟಿಲ್ಲ 25 ವರ್ಷ ಆದರೂ ಕೂಡ. ಅದು ಬಿಡು, ಮದುವೆ ಆಗಿ ಒಂದು 25 ವರ್ಷ ಆದರೆ ನಾವು ಒಂದು 50 ವರ್ಷ ಆದರೆ ಆಗ್ಬೋದು ಅಂತೇಳಿ. ಇವನು ದೇವರು ಅವನಿಗೆ ವಾಗ್ದಾನ ಮಾಡುವಾಗಲೇ ವಯಸ್ಸು ಮೀರೋಗಿದೆ 75 ವರ್ಷ ಅವನಿಗೆ. ಈಗ 25 ವರ್ಷ ಎಕ್ಸ್ಟ್ರಾ ಆಗಿದೆ, 100 ವರ್ಷ. 100ನೇ ವರ್ಷದಲ್ಲಿ ದೇವರು ಮಗು ಕೊಡ್ತಾರೆ, ಮಕ್ಕಳು ಕೊಡ್ತಾರೆ ಅಂತೇಳಿ ಯಾರಾದ್ರೂ ನಿರೀಕ್ಷೆ ಇಟ್ಕೊಳ್ಳೋಕೆ ಸಾಧ್ಯ ಇದೆಯಾ? ಬಟ್ ಅಬ್ರಾಮನ ನಿರೀಕ್ಷೆ ಕಳ್ಕೊಂಡಿಲ್ಲ. ಯಾಕೆ ನೋಡಿ ಅಲ್ಲಿ, ಓಕೆ ಓದಿ 2ನೇ ಲೈನ್. ದೇವರನ್ನು ಘನಪಡಿಸುವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರ್ಣ ದೃಢತೆಯುಳ್ಳವನಾದ. ಹಾಗಾದ್ರೆ ಒಂದು ವ್ಯಕ್ತಿ ದೇವರ ವಾಗ್ದಾನವನ್ನು ಸ್ವೀಕರಿಸ್ಕೊಂಡ್ಮೇಲೆ ಆ ವಾಗ್ದಾನವನ್ನು ಯಾರು ಮಾಡಿದಾರೋ ಅವರು ಖಂಡಿತವಾಗಿಯೂ ಅದನ್ನು ನೆರವೇರಿಸ್ತಾರೆ. ನೆರವೇರಿಸ್ಕೊಂಡು ಪೂರ್ಣ ದೃಢ ಭರವಸೆ ಜೀವಿಸ್ಬೇಕಾದ್ರೆ ಆ ವ್ಯಕ್ತಿ ಏನನ್ನು ಮಾಡಬೇಕು? ಅಲ್ಲಿರೋ ಕ್ವಶನ್ ಕೇಳಿದ್ದು 21ನೇ ವಾಕ್ಯದಲ್ಲಿ. ಅಬ್ರಾಮ್ ಏನು ಮಾಡಿದಂತೆ? ದೇವರು ತನ್ನ ವಾಗ್ದಾನ ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರ್ಣ ದೃಢತೆ ಉಳ್ಳಂಥ ವ್ಯಕ್ತಿಯಾಗಿದ್ದ. ಸೊ ಹೆಂಗೆ ಪೂರ್ಣ ದೃಢ ಭರವಸೆ ಉಳ್ಳಂಥ ವ್ಯಕ್ತಿಯಾಗಿದ್ದ? ಅಲ್ಲೇ ಆನ್ಸರ್ ಇದೆ. ದೇವರನ್ನ ಸದಾಕಾಲ ಘನಪಡಿಸ್ತಾ ಇದ್ದ. ನನ್ನ ಪ್ರಿಯ ಸಹೋದರ ಸಹೋದರಿಯರು, ವೆರಿ ವೆರಿ ಇಂಪಾರ್ಟೆಂಟ್, ತುಂಬ ಮುಖ್ಯವಾದ ಕಾರ್ಯ ಏನಂತಂದ್ರೆ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯಾ. ಬೇರೆ ಟ್ರಾನ್ಸ್ಲೇಷನ್ ಹಾಕಿ, ನನ್ನ ಟ್ರಾನ್ಸ್ಲೇಷನ್ ಕಾಣ್ತಾ ಇಲ್ಲ ಇಲ್ಲಿ. ಹಾಲೆಲೂಯಾ. ಓದಿ. ದೇವರು ತಾನು ಮಾಡಿದ ವಾಗ್ದಾನವನ್ನು ಖಂಡಿತವಾಗಿ ನೆರವೇರಿಸಬಲ್ಲನೆಂದು ಅಬ್ರಾಮನು ದೃಢವಾಗಿ ನಂಬಿದನು. Hallelujah. Praise the Lord. Hallelujah. Thank you Jesus. Praise Jesus. Hallelujah. 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 Thank you Jesus. Thank you Jesus. Here we. ದೇವರು ತಾನು ಮಾಡಿದ ವಾಗ್ದಾನವನ್ನು ಖಂಡಿತವಾಗಿ ನೆರವೇರಿಸಿ.
ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಸಂಶಯ ಪಡಲಿಲ್ಲ. ಎಷ್ಟು ವಯಸ್ಸಲ್ಲಿ? 100ರ ವಯಸ್ಸಿನಲ್ಲಿ. ಒಂದೇ ಒಂದು ಮಗು ಆಗಿಲ್ಲ, ಅನೇಕ ಮಕ್ಕಳನ್ನು ಕೊಟ್ಟಿದ್ದೇನೆ ಎಂಬುದಾಗಿ ದೇವರು ಹೇಳಿದ್ರು ಕೂಡ, ಅವನು ಒಂದೇ ಒಂದು ಮಗು ಇಲ್ಲದೆ ಹೋದ್ರು ಕೂಡ, 100 ವಯಸ್ಸಾದರೂ ಕೂಡ ಅವನು ಸಂಶಯ ಪಡಲಿಲ್ಲ. ದೆನ್ ಮತ್ತು ತನ್ನ ನಂಬಿಕೆಯನ್ನು ಕೊನೆಗೊಳಿಸಲಿಲ್ಲ. ದೆನ್ ಅವನು ತನ್ನ ನಂಬಿಕೆಯಲ್ಲಿ 25 ವರ್ಷ ಆದರೂ ಕೂಡ ಅವನ ನಂಬಿಕೆ ಕುಗ್ಗಿ ಹೋಗಲಿಲ್ಲ, ನಂಬಿಕೆಯಲ್ಲಿ ಬಲವಾಗಿ ಬೆಳೀತಾ ಇದ್ದಾನೆ. ಆದರೆ ಒಂದು ವ್ಯಕ್ತಿ ಹೇಗೆ ಪ್ರಿಯರೇ ನಂಬಿಕೆಯಲ್ಲಿ ಬಲವಾಗಿ ಬೆಳೆಯುವಂಥದ್ದು, ಒಂದು ವ್ಯಕ್ತಿ ವಿಶ್ವಾಸದಲ್ಲಿ ಬಲವಾಗಿ ಬೆಳೆಯುವಂಥದ್ದು? ದೆನ್ ದೇವರಿಗೆ ಸ್ತೋತ್ರ ಸಲ್ಲಿಸಿದ. ಇಲ್ಲ ಇಲ್ಲಿ ಹಾಲೆಲೂಯ. ನನ್ನ ಪ್ರೀತಿಯ ಏನು ಇರಬೇಕು? 20 ನಂಬರ್ ಚೇಂಜ್. ದೇವರು ಮಾಡಿದ ಹಲೋ ವೆರಿ ವೆರಿ ಇಂಪಾರ್ಟೆಂಟ್. ಬ್ಯೂಟಿಫುಲ್. ಜಸ್ಟ್ 4ನೇ ಅಧ್ಯಾಯ 20ರಲ್ಲಿರೋದು. ಅವ್ರು ಹುಡುಕ್ತಾ ಇರೋದಲ್ಲಿ 19ರಲ್ಲಿ, 21ರಲ್ಲಿ. ಹೇಳಿದೆಷ್ಟನೇ ವಾಕ್ಯ? 20ನೇ ವಾಕ್ಯ. ಹುಡುಕ್ತಿರೋದಲ್ಲಿ 21ರಲ್ಲಿ. ಬಟ್ ಜಸ್ಟ್ 20ನೇ ವಾಕ್ಯ 21ನೇ ವಾಕ್ಯ ಎರಡು ಮ್ಯಾಚ್ ಆಗ್ತಾ ಇದೆಯಾ? ಅದೇ ಥರ ಪ್ರಿಯರ್ ಪ್ರೈಸ್ ಬಿಟ್ಟು ಗಾಡ್ ನಿಮ್ಮ ಜೀವನಕ್ಕೆ ಏನೇ ಸಮಸ್ಯೆ ಬರಲಿ, ಸಮಸ್ಯೆಗಳಿಗೆ ಪರಿಹಾರ ಇರುವಂಥದ್ದು ಬೈಬಲ್ನಲ್ಲಿ, ದೇವರ ವಾಕ್ಯದಲ್ಲಿ. ದೇವರು ತನ್ನ ವಾಕ್ಯದಿಂದ ಯಾವುದೆಲ್ಲವನ್ನು ಸೃಷ್ಟಿ ಮಾಡಿದಾರೋ, ಸೃಷ್ಟಿ ಮಾಡುವಂಥದ್ದೆಲ್ಲವೂ ಕೂಡ ದೇವರ ವಾಕ್ಯಕ್ಕೆ ಮಾತ್ರ ಪ್ರತಿಕ್ರಿಯೆ ತೋರ್ತದೆ. ಮತ್ತೊಮ್ಮೆ ಹೇಳ್ತಾನೆ, ದೇವರು ಯಾವುದೆಲ್ಲವನ್ನ ತನ್ನ ನುಡಿಯಿಂದ ಸೃಷ್ಟಿ ಮಾಡಿದಾರೋ, ಸೃಷ್ಟಿ ಮಾಡುವಂಥದ್ದೆಲ್ಲವೂ ದೇವರ ವಾಕ್ಯಕ್ಕೆ ಮಾತ್ರ ಪ್ರತಿಕ್ರಿಯೆ ತೋರ್ತದೆ. ಅದರರ್ಥ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ ಆ ಸಮಸ್ಯೆಗಳಿಗೆ ಪರಿಹಾರ ಹೊರಗಡೆ ಎಲ್ಲೂ ಇಲ್ಲ. ನಿಮ್ಮ ಜೀವನದಲ್ಲಿ ಉದಾಹರಣೆಗೆ ಹಣಕಾಸಿನ ಕೊರತೆ ಬಂದಾಗ ಸಮೃದ್ಧಿ ಹೊರಗಡೆ ಇಲ್ಲ. ನಿಮ್ಮ ಶರೀರಕ್ಕೆ ರೋಗದ ಪರಿಸ್ಥಿತಿ ಬಂದಾಗ ಆರೋಗ್ಯ ಹೊರಗಡೆ ಇಲ್ಲ. ನಿಮ್ಮ ಜೀವನದಲ್ಲಿ ಯಾವುದಾದ್ರು ಬಂಧನಕ್ಕೊಳಗಾಗಿದ್ರೆ ಬಿಡುಗಡೆ ಹೊರಗಡೆ ಇಲ್ಲ. ಅದೆಲ್ಲದಕ್ಕೂ ಬೇಕಾಗಿದ್ದೆಲ್ಲವೂ ಕೂಡ ದೇವರ ವಾಕ್ಯದಲ್ಲಿದೆ. ನಾವು ಕಲಿತಾ ಇರೋದೇನು? ನಮ್ಮ ವಿಶ್ವಾಸವನ್ನು ಯಾವ ಥರ ಬಲಪಡಿಸ್ಕೊಳ್ಬೇಕೆಂಬುದಾಗಿ. ಬಟ್ ಓದ್ತಾ ಇರೋದು ಯಾವುದನ್ನ? ಅದು ಉತ್ತರ ಇರೋದು 20ನೇ ವಾಕ್ಯದಲ್ಲಿ, ಬಟ್ ಓದ್ತಾ ಇರುವಂಥದ್ದು 21ನೇ ವಾಕ್ಯದಲ್ಲಿ. ಯಾಕಂದ್ರೆ ಶೋ ಆಗಿರೋದು 21. ಪ್ರೈಸ್ ಬಿಟ್ಟು ಗಾಡ್. ಅದಕ್ಕಾಗಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಜೀವನದಲ್ಲೂ ಅಷ್ಟೇ ಯಾವುದೇ ಏರಿಯಾದಲ್ಲಿ ಏನೇ ಪರಿಸ್ಥಿತಿ ಬಂದರೂ ಕೂಡ ಕರಾರುವಕವಾಗಿ ಇಂಥದ್ರಲ್ಲೇ ದೇವರು ಈ ರೀತಿ ಮಾತನಾಡಿದ್ದಾರೆ. ಅವ್ರು ಮಾತನಾಡಿದ ಮೇಲೆ ಎಷ್ಟೇ ವರ್ಷಗಳಾದರೂ ಕೂಡ ಪ್ರೈಸ್ ಬಿಟ್ಟು ಗಾಡ್ ಅಬ್ರಾಹ್ಮನಂತೆ ಜಸ್ಟ್ ನನಗೆ ಈಗ ದೇವರು ವಾಗ್ದಾನ ಮಾಡಿ 25 ವರ್ಷ ಆಗಿರ್ಬೋದು, ಕಣ್ಣಿಗೆ ಕಾಣುವಂಥ ಸಾಕ್ಷಿ ಆದರೆ ಹೇಳ್ತಾ ಇದೆ, ನನ್ನ ಶರೀರ ಸತ್ತೋಗ್ತಾ ಇದೆ, ಮುದಿಪ್ರಾಯ ಆಗ್ತಾ ಇದೆ, ನನ್ನ ಹೆಂಡತಿಯ ಗರ್ಭನೂ ಕೂಡ ಮುದಿಪ್ರಾಯ ಆಗ್ತಾ ಇದೆ, ಮಗು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದರೂ ಅಬ್ರಾಹ್ಮನು ತನ್ನ ನಂಬಿಕೆಯನ್ನು ಕುಗ್ಗಿಸ್ಕೊಳ್ಳಿಲ್ಲ, ತನ್ನ ನಂಬಿಕೆಯಲ್ಲಿ ಬಲವಾಗಿ ಬೆಳೆದ, ವಿಶ್ವಾಸದಲ್ಲಿ ಬಲವಾಗಿ ಬೆಳೆದ. ಹೇಗೆ? ಓದೀಗ ಆ ವಾಕ್ಯನ. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಸಂಶಯ ಪಡಲಿಲ್ಲ ಮತ್ತು ತನ್ನ ನಂಬಿಕೆಯನ್ನು ಕೊನೆಗೊಳಿಸಲಿಲ್ಲ. ಅವನು ತನ್ನ ನಂಬಿಕೆಯಲ್ಲಿ ಬಲವಾಗಿ ಬೆಳೆದ ಮತ್ತು ದೇವರಿಗೆ ಸ್ತೋತ್ರ ಸಲ್ಲಿಸಿದನು. ನೀವೆಷ್ಟು ಹೆಚ್ಚೆಚ್ಚಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೀರಿ, ಆ ಸ್ತೋತ್ರ ಸಲ್ಲಿಸುವಂಥದ್ದು ನಿಮ್ಮ ನಂಬಿಕೆಯನ್ನ ಬೆಳೆಸ್ತದೆ. ಎಷ್ಟು ಹೆಚ್ಚೆಚ್ಚಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೀರಿ, ಅದು ನಿಮ್ಮ ವಿಶ್ವಾಸವನ್ನ ಬಲಪಡಿಸ್ತದೆ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ದಾವೀದನು ತನ್ನ ಕಣ್ಣು ಮುಂದಿರುವಂಥ ಗೊಲ್ಯಾತ್ನ ಎದುರಿಸಲಿಕ್ಕೆ ಹೋದಾಗ ಅವನೇನು ಮಾಡ್ದ? ಅವನ ಜೀವನದಲ್ಲಿ ಹಿಂದೆ ದೇವರು ಏನು ಉಪಕಾರ ಮಾಡಿದಾರೋ ಆ ಉಪಕಾರ ನೆನೆಸ್ಕೊಂಡು ದೇವರು ಹೃದಯ ಹೊಂದಿದ. ನನ್ನ ದೇವರು ಕುರಿಗಳನ್ನು ಕಾಯುವಾಗ ಅಲ್ಲಿ ದೇವರನ್ನು ಸಹಾಯ ಮಾಡಿದ್ರು. ಆ ಕುರಿಗಳನ್ನು ಕರಡಿಗಳು, ತೋಳಗಳು, ಸಿಂಹಗಳು ಎತ್ಕೊಂಡು ಹೋಗುವಾಗ ನಾನು ಅವುಗಳ ಹಿಂದೆ ಓಡಿ ಹೋಗಿ ಬರೀ ಕೈಯಲ್ಲಿ ಅದರ ಗದ್ದವನ್ನು ಹಿಡಿದು ಬಡಿದು ಅದನ್ನು ಸಾಯಿಸಿ ನನ್ನ ಕುರಿಗಳನ್ನು ಕಾಪಾಡ್ಕೊಂಡು ಬರಲಿಕ್ಕಾಗಿ ನನ್ನ ದೇವರನ್ನು ಶಕ್ತಿ ಕೊಟ್ಟಿದ್ದು. ಅವನು ಯಾವಾಗ ಹಿಂದೆ ಮಾಡಿರುವಂಥ ಉಪಕಾರ ನೆನೆಸ್ಕೊಂಡು ಸ್ತೋತ್ರ ಸಲ್ಲಿಸ್ತಾ ಇದ್ನೋ, ಅದು ತನ್ನ ಕಣ್ಣು ಮುಂದಿರುವಂತಹ ಗೊಲ್ಯಾತನನ್ನ ಯಾವ ಥರ ಎದುರಿಸಬೇಕೆಂಬುದಾಗಿ ಅದಕ್ಕೆ ಬೇಕಾದಂತಹ ರೆವಲೇಷನ್ ಲೈಟ್, ಪ್ರಕಟಣೆಯ ದಿವ್ಯ ಜ್ಞಾನದ ಬೆಳಕನ್ನ ದೇವರು ದಾವೀದನ ಕೊಡಲಿಕ್ಕೆ ಸಾಧ್ಯವಾಯಿತು. ಹಲೋ,
40 ಮಂದಿ ಅರಸನಾಗಿರುವ ಸೌಲನು ಮತ್ತು ದೊಡ್ಡ ಸೈನ್ಯ ಇದೆ. 40 ದಿನಗಳ ಕಾಲ ಆ ಗೊಲ್ಯಾತನ ಬಾಯಿಂದ ಬರುವಂಥ ನುಡಿಗೆ ಭಯಪಟ್ಟವರಾಗಿದ್ದಾರೆ. ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೆ ಓಡಿ ಹೋಗ್ತಾ ಇದ್ದಾರೆ ಸೈನಿಕರು ಮತ್ತು ರಾಜ. ಬಟ್ ಚಿಕ್ಕ ಹುಡುಗ, ಕುರಿಕಾಯಿ ಮತ್ತು ಹುಡುಗ, ಆ ಹುಡುಗ ಹೇಗೆ ಪ್ರಿಯರೇ ಗೊಲ್ಯಾತ್ ಎದುರಿಸ ಸಾಧ್ಯ ಆಯಿತು? ಗೊಲ್ಯಾತನ ಯಾವ ಥರ ಎದುರಿಸ್ತಾ ಅಂತಂದರೆ, ಮೊದಲು ಗೊಲ್ಯಾತನು ಯಾವನು, ಅವನಿಂದ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವನಿಂದ ಯಾವ ಶಕ್ತಿ ಇದೆ, ಅದೆಲ್ಲವನ್ನು ತಿಳಿಸಿದ್ದು ದೇವರ ರೆವಲೇಷನ್ ಲೈಟ್, ದಿವ್ಯ ಜ್ಞಾನದ ಬೆಳಕು, ಪ್ರಕಟಣೆ ಬೆಳಕು. ಆ ಬೆಳಕನ್ನು ಹೇಗೆ ಸ್ವೀಕರಿಸ್ಕೊಂಡ? ಹಿಂದೆ ದೇವರು ಅವನ ಜೀವನದಲ್ಲಿ ಮಾಡುವಂತಹ ಉಪಕಾರಗಳನ್ನು ಪದೇ ಪದೇ ನೆನೆಸಿಕೊಂಡು ಕೃತಜ್ಞತಾ ಸ್ತೋತ್ರ ಉಳ್ಳದ ವ್ಯಕ್ತಿ ಆದುದರಿಂದ ಪ್ರೈಸ್ ಬಿ ಟು ಗಾಡ್. ಈ ಪರಿಸ್ಥಿತಿಯನ್ನು ಯಾವ ಥರ ಎದುರಿಸಬೇಕು, ಆ ಪರಿಸ್ಥಿತಿಯಲ್ಲಿ ಈ ಸೌಲ ಅರಸನಾಗಿರುವ ರಾಜ ಮತ್ತು ಸೈನಿಕರು ಯಾವುದನ್ನ ನೋಡ್ಲಿಲ್ವೋ, ಯಾವುದನ್ನ ಗ್ರಹಿಸ್ಕೊಳ್ಳಿಲ್ವೋ ಅಂತ ಹೊಸ ಗ್ರಹಿಕೆಯನ್ನ ಪಡ್ಕೊಳ್ಳಿಕ್ಕೆ ಬಾಗಿಲನ್ನ ತೆರೆದುಕೊಡ್ತು. ಇಲ್ಲೂ ಅಷ್ಟೇ, ಅಬ್ರಹಾಮನು 25 ವರ್ಷಗಳ ಕಾಲ ದೇವರ ವಾಕ್ಯ ನಂಬಿದ್ದಾನೆ, ಕಿಂಚಿತ್ತು ಬದಲಾವಣೆ ಆಗಿಲ್ಲ. ನೋಡಿದ್ರೆ ಇನ್ನು ಅವನ ಪರಿಸ್ಥಿತಿ ಅಧೋಗತಿಗೆ ಹೋಗ್ತದೆ. ಅಂಥದ್ರ ಮಧ್ಯದಲ್ಲೂ ಕೂಡ ದೇವರಲ್ಲಿ ಅವನ ವಿಶ್ವಾಸ, ಅವನ ನಂಬಿಕೆ ಕುಗ್ಗಿ ಹೋಗಲಿಲ್ಲ. ಕಾರಣ, ಪ್ರತಿದಿನ ಆತನು ದೇವರಿಗೆ ಥ್ಯಾಂಕ್ಸ್ ಹೇಳುವಂತಹ ಕೃತಜ್ಞ ಸ್ತೋತ್ರ ಸಲ್ಲಿಸುವ ವ್ಯಕ್ತಿಯಾಗಿದ್ದ. ಸಮಸ್ಯೆಗಳ ಮಧ್ಯದಲ್ಲಿ ಮತ್ತೊಂದು ರೀತಿ ಹೇಳಿದ್ರೆ ಅವನ ಜೀವನ ಹೆಂಗಿತ್ತು ಅಂತಂದ್ರೆ, ಒಂದು ಕೈ ನೋವಿರ್ಬೋದು, ನಾವೇನು ಮಾಡ್ತೇವೆ? ಒಂದು ಕೈ ನೋವಿದ್ರೆ ಏನು ಮಾಡ್ತವೆ? ಏನು ವಾಕ್ಯ ಹೇಳ್ತವೆ? ಈ ಕೈಯಲ್ಲಿ ಸಿಕ್ಕಾಪಟ್ಟು ನೋವಿದೆ, ಗುಣ ಆಗಬೇಕು, ಏನು ಹೇಳ್ತೇವೆ? ಯೇಸುವೆ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸ್ತೋತ್ರ. ಅಬ್ರಾಹ್ಮ ಅದು ಮಾಡ್ತಾ ಇರಲಿಲ್ಲ. ಈ ಕೈ ಬಿಟ್ಟೇ ಇದೊಂದು ಕೈ ತಾನೆ, ಪರವಾಗಿಲ್ಲ, ಈ ಕೈ ಚೆನ್ನಾಗಿದೆ, ಇದನ್ನ ಕೈ ಎತ್ತಿ ಆರಾಧನೆ ಮಾಡ್ತಾನೆ. ಹಾಲೆಲ್ಲೂಯ. ಯಾವ ಯೋಗ್ಯತೆ ಇಲ್ಲದ ನನ್ನ, ಯಾವ ಅರ್ಹತೆ ಇಲ್ಲದ ನನ್ನ ಮಹಾ ಅತಿ ಪರಿಶುದ್ಧ ಸ್ಥಳಕ್ಕೆ ನಾನು ಕರ್ಕೊಂಡು ಬಂದಿದ್ದೀರಿ. ಮಹೇಶ್ ಬದಿ ಹೇಳ್ಬೇಕಾಗಿಲ್ಲ, ಕೈ ಎತ್ತಿ ಕಾಲೆತ್ತಿ ನೋ. ಹಲೋ, ಅಲ್ಲಿ ಯಾರು ಕೂಡ ಮಹೇಶ್ ಬದರ್ ರೀತಿಯಲ್ಲಿ ಅಥವಾ ಬ್ರದರ್ ಆಲ್ವಿನ್ ರೀತಿಯಲ್ಲಿ ಅವನ ವಾಕ್ಯ ಕೊಟ್ಟು ವಾಕ್ಯ ನಡೆಸಲಿಕ್ಕಾಗಿ ಆರಾಧನೆ ಮುನ್ನಡೆಸಲಿಕ್ಕೆ ಯಾರು ಇರಲಿಲ್ಲ. ದೇವಾ ಥ್ಯಾಂಕ್ ಗಾಡ್, ಈ ಕೈ ಕಡೆ ಗಮನ ಕೊಡ್ತಾ ಇಲ್ಲ, ಈ ಕೈ ಚೆನ್ನಾಗಿ ಆರೋಗ್ಯ ಕೊಟ್ಟಿದ್ದೀರಲ್ಲ ಅದಕ್ಕಾಗಿ ಸ್ತೋತ್ರ. ಈ ಕೈಲಿ ಹೋಗಿ ಸೇವೆ ಮಾಡ್ತಾನೆ, 2 ಕಾಲಲ್ಲಿ ಕೊಟ್ಟಿದ್ದೀರಿ, ಇದರಲ್ಲಿ ನಾನು ಕಾರ್ಯ ಮಾಡಿಕ್ಕೆ ಹೋಗ್ತಾನೆ. ಮೊದಲು ದೇವರು ಏನನ್ನು ಕೊಟ್ಟಿದ್ದಾರೋ, ಯಾವುದನ್ನು ಹೊಂದ್ಕೊಂಡಿದ್ದಾನೋ ಅದ್ರ ಕಡೆ ಗಮನ ಕೊಟ್ಟು ಅವುಗಳಿಗೆಲ್ಲಕ್ಕೂ ಆರೋಗ್ಯವನ್ನು ದೇವ್ರು ಕೊಟ್ಟಿದ್ದಾರೋ, ಏನು ಮೊದಲೇ ಅನುಗ್ರಹಿಸಿ ಕೊಟ್ಟಿದ್ದಾರೋ ಅವುಗಳೆಲ್ಲ ನೆನೆಸ್ಕೊಂಡು ದೇವ್ರಿಗೆ ಥ್ಯಾಂಕ್ಸ್ ಹೇಳಿ, ತದನಂತರ ಯೇಸುವೆ ನಿಮ್ಮ ಗಾಯಗಳನ್ನು ಗುಣ ಹೊಂದಿದ್ದೇನೆ ಎಂಬುದಾಗಿ ಇವತ್ತು ಹೇಳೋ ರೀತಿಲಾಗಿದ್ದರೆ ಅದನ್ನ ಒಂದು 2 ನಿಮಿಷ ಮಾಡ್ತಾ ಇದ್ದ. ನಮ್ದು ಉಲ್ಟಾ, ನಿಮಗೆ ಯಾವುದಿಲ್ವೋ ಅದ್ರ ಕಡೆ ನೀವು ಗಮನ ಯಾವಾಗ ಕೊಡ್ತೀರಿ, ಇರೋದನ್ನು ಕಳ್ಕೊಳ್ತೀರಿ. ಹಲೋ, ದಾವೀದನ ತೆಗೆದುಕೊಳ್ಳಿ, ಹಿಂದೆ ದೇವ್ರು ಏನು ಮಾಡಿದಾರೋ, ಅವನ ಜೀವನದಲ್ಲಿ ದೇವ್ರು ಯಾವುದನ್ನು ಮಾಡಿದಾರೋ ಅದನ್ನ ನೆನ್ಸ್ಕೊಂಡು ದೇವ್ರು ಥ್ಯಾಂಕ್ಸ್ ಹೇಳ್ತದಾನ. ಅವನು ಹೇಳಲಿಲ್ಲ ಇದು ಹೆಂಗೆ ಗೊಲ್ಲೆತ್ತಿನ ಎದುರಿಸೋದು, ಹೆಂಗೆ ಈ ನೋವನ್ನು ಗುಣಪಡಿಸ್ಕೊಳ್ಳೋದು, ಯೇಸುವೆ ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ, ಅದ್ರ ಕಡೆ ಗಮನನೇ ಕೊಡಲಿಲ್ಲ. ಹಿಂದೆ ದೇವರು ಮಾಡಿರುವಂಥ ಉಪಕಾರಗಳನ್ನು ವಾವ್ ಹಾಲೆಲ್ಲೂಯ ಅವಳು ಯಾವಾಗ ಜ್ಞಾಪಿಸಿಕೊಂಡು ಕೃತಜ್ಞ ಸ್ತೋತ್ರ ಸಲ್ಲಿಸ್ತಾ ಇದ್ದಾನೋ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಆ ಗೊಲ್ಯಾತನ ಮೊದಲನೇದು ಅವನು ಫಿಲಿಸ್ಟಿಯನು, ಅವನಿಗೂ ದೇವ್ರಿಗೆ ಯಾವುದೇ ಸಂಬಂಧ ಇಲ್ಲ, ಅವನು ಜಸ್ಟ್ ಸುನ್ನತಿಲ್ಲದವನು. ದೇವರು ರೆವಲ್ಯೂಷನ್ ಕೊಟ್ಟರು, ಅವನು ಸಪೋರ್ಟ್ ಮಾಡೋರು ಯಾರಿಲ್ಲ. ಎರಡನೇದು, ಅವನು ತನ್ನ ಸ್ವಂತ ಶಕ್ತಿ ನಂಬ್ಕೊಂಡ್ಬಂದಿದ್ದಾನೆ. ಬಟ್ ನಾನಾದರೂ ನನ್ನ ಜೊತೆಲಿರುವಂಥ ದೇವರು ಒಡಂಬಡಿಕೆ ಮಾಡ್ಕೊಂಡಿದ್ದಾರಲ್ಲ, ಆ ದೇವರು ನಂಬ್ಕೊಂಡು ಬಂದಿದ್ದೇನೆ. ಅವನು ಬರ್ತಾ ಇರುವಂಥದ್ದು, ನಾನು ರಣವೀರ, ತನಗೆ ಬಿರುದುಗಳು, ನಾನು ಯಾವ ಸೈನ್ಯದಲ್ಲಿ, ಮರಿಯಾ ಸೈನ್ಯದಲ್ಲಿದ್ದಾನೆ, ನಾನು ಪ್ಯಾರಿಸ್ ಕೌನ್ಸಿಲ್ ಮೆಂಬರ್, ನಾನು ಪ್ರೀಚರ್, ನಾನು ಅಂಥವನು, ನಾನು ಇಂಥವನು, ನಾನು ಹೋದ ಕಡೆ ದೊಡ್ಡ ಅದ್ಭುತ ಕಾರ್ಯಗಳಾಗ್ತದೆ. ಈ ಬಿರುದುಗಳು ಯಾವ ಕಾರಣಕ್ಕೂ ಸೈತನಿಗೆ ಏನು ಮಾಡಲ್ಲ. ಬದಲಾಗಿ ಪ್ರೈಸ್ ಬಿಟ್ಟು ಗಾಡ್, ಎಷ್ಟು ಮಟ್ಟಿಗೆ ಪ್ರಿಯರೇ, ದೇವರ ಮುಂದೆ ನಿಮ್ಮನ್ನು ನೀವು ತಗ್ಗಿಸ್ಕೊಂಡು ಆರಾಧನೆ ಸಮಯ ಬಂದಾಗ ರಾಜಾದಿರಾಜ. ಹಲೋ, ನಮ್ಮಲ್ಲಿ ಅನೇಕರ ಮೈಂಡ್ ಸೆಟ್ ಏನಂತಂದರೆ 10 ಗಂಟೆಗೆ ಅಂತೇಳಿ ಮಹೇಶ್ ಬದ್ರು ಜಸ್ಟ್ ಮೆಸೇಜು ಹಾಕಿದ್ದಾರೆ, ನಾವು ಪೋಸ್ಟ್ ಕಳಿಸಿದ್ದೇವೆ. ಬಟ್ ಆದರೂ ಕೂಡ ಸ್ಟಾರ್ಟ್ ಆಗಿ ಬ್ರದರ್ ಸ್ಟೇಜ್ ಮೇಲೆ ಬರೋದು 11 ಗಂಟೆ ತಾನೇ. ಅದೆಂಗೆ ಪ್ರಿಯರೇ, ರಾಜನನ್ನು ಆರಾಧನೆ ಮಾಡದೆ ರಾಜನ ಬಾಯಿಂದ ಬಂದು ಉತ್ತರ ಪಡ್ಕೊಳಕ್ಕೆ ಬರ್ತೀರಿ? ರಾಜ ಬೇಕಾದ್ರೆ ನೀವು ಹಳೆ ಮೂವಿಗಳು ನೋಡಿ, ರಾಜ ಫಸ್ಟ್ ಆ ಒಂದು ಅರಮನೆ ಒಳಗಡೆ ಸಭಾಂಗಣ ಬರೋಕ್ಕೆ ಮುಂಚಿತವಾಗಿ ಎಲ್ಲರೂ ಅಲ್ಲಿ ಆಸೀನರಾಗ್ತಾ ಇದ್ರು. ಅಲ್ಲಿ ಬರುವಾಗ
ಘೋಷಣೆ ಆಗ್ತಾ ಇದ್ರು, ಘೋಷಣೆ ಹಾಕುವಂಥದ್ದು, ಗೌರವ ಕೊಡುವಂಥದ್ದು. ಬಹುಪರಾಕ್, ಕರೆಕ್ಟ್ ನೋಡಿದ್ದೀರಾ? ಎಲ್ಲರೂ ಎದ್ದು ನಿಂತು ಜಸ್ಟ್ ಬಹುಪರಾಕ್ ಜೈ ಎಂಬುದಾಗಿ ರಾಜನ ಗೌರವ ಸಲ್ಲಿಸ್ತಾ ಇದ್ರು. ಮತ್ತೊಂದು ರೀತಿ ಹೇಳೋದಾದ್ರೆ, ರಾಜರೇ ನೀವೇನು ಹೇಳ್ತೀರಿ ಅದು ನಾವು ಸರೆಂಡರ್ ಆಗ್ತೇವೆ. ನೀವೇನು ಹೇಳ್ತೀರಿ ಆ ಕಾರ್ಯಗಳು ಇವತ್ತು ನನ್ನ ಜೀವನ ನೆರವೇರಬೇಕು. ಆರಾಧನೆ ಎನ್ನುವಂಥದ್ದು ಪ್ರಿಯರೇ, ಪ್ರೈಸ್ ಬಿಟ್ಟು ಗಾಡ್. ನೀವು ಯಾವ ಸಮಸ್ಯೆ ಹೊತ್ಕೊಂಡು ಬಂದಿದ್ದೀರಿ, ಏನೆಲ್ಲ ಚಿಂತೆ ಬರ ಹೊತ್ಕೊಂಡು ಬರ್ತೀರಿ, ಅವುಗಳೆಲ್ಲ ಪ್ರಿಯರೇ ನಿಮ್ಮ ಜೀವನಕ್ಕೆ ಮುಳ್ಳಿನ ಗಿಡಗಳು, ಮುಳ್ಳುಗಳು, ಕಲ್ಲುಗಳು. ಆರಾಧನೆ ಸಮಯದಲ್ಲಿ ನಿಮ್ಮ ಹೃದಯ ಎಂಬ ಹೊಲವನ್ನು ಆ ಕಲ್ಲುಗಳು, ಮುಳ್ಳುಗಳಿಂದ ಸಂಪೂರ್ಣವಾಗಿ ಉಳುಮೆ ಮಾಡುವ ಸಮಯ. ಅವುಗಳನ್ನ ಉತ್ತು ಅವುಗಳೆಲ್ಲ ತೆಗೆದು ದೇವರಿಗೆ ಹಾಕುವ ಸಮಯ ಆರಾಧನೆ ಸಮಯ. ದೇವರು ಎತ್ತಕ್ಕೆ ನಡೆಸಿದ್ರು. ಒಂದು ಆರಾಧನೆಯ ಗೀತೆ ಆದ್ಮೇಲೆ ಯಾಕೆ ಎರಡನೇದು ಆಡಿಸಿದ್ರು? ನಾನು ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಅನ್ಕೊಂಡಿದ್ದೆ. ಇಲ್ಲ, ಬಟ್ ಆದ್ರೆ ಪ್ರೈಸ್ ಬಿಟ್ಟು ಬೇರೆ ಹಾಡನ್ನ ದೇವರು ಅವರು ಬಾಯಿಕ್ ಮೂಲಕ ಆರಂಭಿಸಿದ್ರು. ಎತ್ತಕ್ಕಾಗಿ ಅಲ್ಲಿಂದ ಬಂದು ಸ್ಟೇಜ್ ಮೇಲೆ ಹತ್ತುವಾಗ ನಾನೆಲ್ಲ ಪ್ರಿಪೇರ್ ಆಗಿದ್ದೇನೆ, ವಾವ್ ನಾನು ಇವತ್ತು ಒಳ್ಳೆ ಬೋಧನೆ ಕೊಡ್ತೀನಿ ಅಂತೇಳಿ ಅಹಂಕಾರನಲ್ಲಿ ಇರ್ಬೋದು. ಅದಕ್ಕೆ ಆರಂಭ ನುಡಿಸ್ಬಿಟ್ರು, ಯಾವ ಯೋಗ್ಯತೆಯೂ ಇಲ್ಲ, ಯಾವ ಅರ್ಹತೆಯೂ ಇಲ್ಲ, ನಿನ್ನ ಮುಂದೆ ನಾನು ನನ್ನ ಅಡ್ಡ ಬಿದ್ದು ನಮಸ್ಕರಿಸ್ತಾ ಇದ್ದಾನೆ, ಸರೆಂಡರ್ ಮಾಡ್ಕೊಡ್ತಾ ಇದ್ದಾನೆ. ನೀವೇನು ಹೇಳ್ತೀರಿ ಅದನ್ನು ನಾನು ಸ್ವೀಕರಿಸ್ಕೊಂಡು ಅದನ್ನೇ ಜನರಿಗೆ ಮಾತನಾಡ್ತಾನೆ. ಇನ್ನೂ ಪ್ರಿಯರ ಜಸ್ಟ್ ಒಂದು ಪ್ಯಾರ ಮುಗುದಿಲ್ಲ, ನಾನು ಪ್ರಿಪೇರ್ ಆಗಿರೋದಲ್ಲ, ಒಂದು ಪ್ಯಾರ ಮುಗುದಿಲ್ಲ. ಹಲೋ, ನಾನು ಯಾತಕ್ಕಿದ್ದೀನಿ ತಿಳಿಸ್ತಾ ಇದ್ರೆ ಅಂತಂದರೆ, ಇಲ್ಲಿ ನಾನೇನು ಕಲ್ತ್ಕೊಂಡಿದ್ದೀನೋ, ನಾನೇನು ಬರ್ಕೊಂಡಿದ್ದೀನೋ, ಪಾಯಿಂಟ್ಸ್ಗೆ ಬರ್ಕೊಂಡಿದ್ದೀನೋ ಅವುಗಳನ್ನು ಡಿಟ್ಟೋ ಮಾತಾಡ್ಲಿಕ್ಕಾಗಿಲ್ಲ. ಬದಲಾಗಿ ದೇವರ ಆತ್ಮರು ಅವುಗಳೆಲ್ಲನೂ ಉಪಯೋಗಿಸ ಅವಶ್ಯಕತೆ ಇದೆಯೋ ಅದನ್ನು ಅವ್ರೇನು ತಿಳಿಯಪಡಿಸ್ತಾರೋ ಅದನ್ನು ರಿಸೀವ್ ಮಾಡಿಕೊಂಡು ಅದನ್ನು ಗ್ರಹಿಸಿಕೊಂಡು ನಿಮಗೆ ಅವ್ರು ನುಡಿದನ್ನು ಹಂಗೆ ಕೊಡ್ಲಿಕ್ಕಾಗಿ ಈ ಜಾಗ ಇರುವಂಥದ್ದು. ಅದಕ್ಕೆ ಕೆಲವರು ಹೇಳ್ತಾರೆ, ಬ್ರದರ್ ನಾನು ನಿಮ್ಮ ಥರ ನೋಟ್ಸ್ ಮಾಡಿದ್ದೇನೆ. ನಮ್ಮ ಬ್ರದರ್ ಹತ್ರನೂ ಕೇಳಿರ್ಬೋದು, ನನ್ನ ಸಿಸ್ಟರ್ ಹತ್ರನೂ ಕೂಡ ಕೇಳ್ತಾ ಇದ್ರು ಮಂಗಳೂರಲ್ಲಿ. ನಾವೆಲ್ಲ ನೋಟ್ಸ್ ಮಾಡ್ತೀವಿ. ಆಯಿತು, ಬ್ರದರ್ ಕೇಳ್ತಾನೆ, ಬ್ರದರ್ ಕೇಳ್ಬಿಟ್ಟು ಹೇಳ್ತಾನೆ, ಜಸ್ಟ್ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅವ್ರು ನಿಜವಾಗ್ಲೂ ದೇವರನ್ನ ಅಷ್ಟು ಯಥೇಚ್ಛ ಪ್ರೀತಿ ಮಾಡಿದರೆ, ಅವ್ರು ಎಷ್ಟು ಯಥೇಚ್ಛವಾಗಿ ದೇವರು ಅರ್ಥಕೊಂಡಿದ್ರೆ, ನೋಟ್ಸ್ ಮಾಡೋದು ಮಾತ್ರವಲ್ಲ, ಥ್ಯಾಂಕ್ ಅದು ಅವ್ರ ಜೀವನದಲ್ಲಿ ಏನಾದರೂ ಒಂದು ಬದಲಾವಣೆಯನ್ನು ಹೊರಗಡೆ ನೋಡ್ತಾ ಇದ್ವಿ. ಕರೆಕ್ಟಾ? ಹಲೋ, ಜಸ್ಟ್ ಸ್ವಲ್ಪ ಚೇರ್ ತೆಗ್ಬಿಟ್ಟು ಸ್ವಲ್ಪ ಸೈಡ್ಗೆ ಹಾಕ್ಬಿಡಿ, ಆ ಚೇರ್ನ ಸ್ವಲ್ಪ ಒರೆಸ್ಬಿಡಿ, ಅಲ್ಲೊಂದು ಸ್ವಲ್ಪ ನೋಡಿ ಅಲ್ಲ ಗಲೀಜಾಗ್ಬಿಟ್ಟು ಸ್ವಲ್ಪ ಕಸ ಗುಡಿಸ್ಬಿಡಿ. ಇದನ್ನ ಹೇಳುವಾಗಲೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ಮೇಲೆ ಇನ್ನು ಸ್ಟೇಜ್ ಮೇಲೆ ಹಚ್ಬಿಟ್ರೆ ನೆಕ್ಸ್ಟ್ ಅವ್ನು ಇಳ್ಸಕ್ಕೆ ಸಾಧ್ಯ ಇದೆಯಾ? ಮೈಕ್ ಕೊಡುವಂಥದ್ದು ಅವ್ನು ಕೊಂಬರ್ಸ್ಬಿಡ್ತದೆ ಆಮೇಲೆ. ಹಲೋ, ಕರೆಕ್ಟಾ? ಆರಂಭದಲ್ಲಿ ಬಂದಾಗ ಚೇರ್ ಜೋಡಿಸ್ತಾ ಇದ್ರು, ಚೇರ್ ಒರೆಸಿದ್ರೆ ಒರೆಸುವಂಥದ್ದು. ಬಟ್ ಆದರೆ ಈಗ ನೋಟ್ಸ್ ಎಲ್ಲ ಬರೆದು ಆದಮೇಲೆ ಇನ್ನೂ ಕೆಳಮಟ್ಟಕ್ಕೆ ಹೋಗ್ಬೇಕಾಗಿತ್ತು. ಆ್ಯಕ್ಚುಲಿ ತಮ್ಮನ್ನು ಯಾರು ದೇವರು ಆತ್ಮಿಕ ಮುನ್ನಡೆಸಲಿಕ್ಕೆ ತಂದೆ ಸ್ಥಾನ ಕೊಟ್ಟಿದ್ದಾರೋ ಮಕ್ಕಳು ತೆಗೆಸ್ಕೊಳ್ಬೇಕು. ಕರೆಕ್ಟ್? ಮಕ್ಕಳಲ್ಲಿ ಆ್ಯಕ್ಚುಲಿ ತಂದೆ ವಿಧೇಯತೆನ ಕಾಣಲಿಲ್ಲ ಅಂದಮೇಲೆ ಅವನಿಗೇನು ಜವಾಬ್ದಾರಿ ಕೊಡ್ತಾರ? ಹಾಂ, ಮಕ್ಕಳು ಅಲ್ಲಿ ಜಸ್ಟ್ ತಂದೆ ಮನೆ ಬಂದ ಮೇಲೆ ವಿಧೇಯತೆನ ತೋರ್ಪಡಿಸದೆ ಹೋದ್ರೆ ನಿಜವೂ ಸ್ಟೇಜ್ ಮೇಲೆ ಹಚ್ಚಿಸ್ತಾರ? ಸ್ಟೇಜ್ ಮೇಲೆ ಹಚ್ಚಿಸಿದ್ರೆ ಅವ್ನ ಬಾಯಿಂದ ಬರೋ ನುಡಿಗಳು ಜನರ ಜೀವನ ಹಾಳು ಮಾಡಕ್ಕೆ ಬಿಡ್ತದೆ. ನೋಟ್ಸಲ್ಲಿ ಇರೋದನ್ನೇ ಮಾತಾಡ್ಬೋದು, ನೋಟ್ಸಲ್ಲಿ ಬರ್ಕೊಂಡಿರೋದನ್ನೇ ಮಾತಾಡ್ಬೋದು, ಒಬ್ಬರ ಜೀವನ ಚೇಂಜ್ ಆಗಲ್ಲ. ಜನರ ಹೃದಯ ಚೇಂಜ್ ಮಾಡುವಂಥದ್ದು ಅನಾಯಿಂಟಿಂಗ್, ಅಭಿಷೇಕ ಚಲಿಸಬೇಕಾದ್ರೆ ಪ್ರಿಯರೇ, ನಾನು ದೇವರ ಪ್ರೀತಿಯನ್ನು ಯಥೇಚ್ಛ ಅರ್ಥಕೊಂಡು ನನ್ನ ವಿಶ್ವಾಸ ಬಲಪಡಿಸ್ಕೊಳ್ಳೋದು ಮಾತ್ರ ಅಲ್ಲ, ವಿಶ್ವಾಸ, ಓ ಮೈ ಗಾಡ್ ಬ್ಯೂಟಿಫುಲ್, ವಿಶ್ವಾಸ ಹೆಚ್ಚು ಬಲಗೊಳ್ತದೋ ಅಷ್ಟು ಮಟ್ಟಿಗೆ ದೇವರ ಮುಂದೆ ನಾವು ತೆಗೆಸ್ಕೊಳ್ತೀವಿ. ವಾವ್, ಎಸ್ಪೆಷಲಿ ನೋಡಿದ್ದೀರಾ, ಬೈಬಲ್ ಕ್ಲಿಯರ್ ಹೇಳ್ತದೆ, ಯಾರು ದೇವ್ರ ಮುಂದೆ ತನ್ನಂತ ತೆಗೆಸ್ಕೊಳ್ತಾನೋ ದೇವರು ಅವನ ಮೇಲೆ ಕೆತ್ತಾರ. ಜಸ್ಟ್ ನೀವು ಈಜುಕೊಳಕ್ಕೆ ಹೋದಾಗ ಅಥವಾ ಸ್ವಿಮ್ಮಿಂಗ್ ಪೂಲ್ ನೋಡುವಾಗ ಎಲ್ಲಾದರೂ ನೋಡಿರ್ಬೋದು, ಟಿ ಗಿವಿಲಿ ಅಟ್ಲೀಸ್ಟ್ ಡೈರೆಕ್ಟ್ ನೋಡಿಲ್ಲ ಅಂದರೆ ಅವ್ರು ನೋಡಿ ಒಂದು ಅಲ್ಲಿಗೆ ಇರ್ತದೆ, ಎಡ್ಜು ತಂದು ನಿಲ್ಲಿಸಿರ್ತಾರೆ. ನೋಡಿದ್ದೀರಾ? ಅಲ್ಲಿಗೆ ಮೇಲೆ ಜಂಪ್ ಮಾಡ್ತಾ 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 ಎಷ್ಟು ಮಟ್ಟಿಗೆ ಅಲ್ಲಿಗೆ ಕೆಳಕ್ಕೆ ಹೋಗ್ತದೋ ಅಷ್ಟರ ಮಟ್ಟಿಗೆ ಮೇಲ್ಕೆ ಹೋಗ್ತಾರೆ. ನೋಡಿದ್ದೀರಾ? ಜಂಪ್ ಮಾಡ್ತಾ ಮಾಡ್ತಾ ಅಲ್ಲಿಗೆ ಮೇಲೆ ನಿಂತ್ಕೊಂಡು ನೋಡಿದ್ದೀರಾ? ಆ ಅಲ್ಲಿಗೆ ಎಷ್ಟು ಮಟ್ಟಿಗೆ ಕೆಳಕ್ಕೆ ಹೋಗ್ತದೋ, ಜಂಪ್ ಮಾಡ್ತಾ ಎಷ್ಟು ಮಟ್ಟಿಗೆ ಕೆಳಗಡೆ ಹೋಗ್ತದೋ ಅಷ್ಟು ಮಟ್ಟಿಗೆ ಮೇಲ್ಕೆ ಹೋಗ್ತದೆ. ಅದರ ಅರ್ಥ ನಾವು ಎಷ್ಟು ಮಟ್ಟಿಗೆ ದೇವರ ಪ್ರಸನ್ನತೆ ತೆಗೆಸ್ಕೊಳ್ತೀವೋ ಅಷ್ಟು ಪವರ್ಫುಲ್ ಆಗಿ ಅಭಿಷೇಕ ಚಲಿಸ್ತದೆ. ಹಾಲೆಲೂಯ, ಅದ್ಭುತಗಳಾಗ್ತದೆ, ಜೀವನ ಬದಲಾವಣೆ ಆಗ್ತದೆ. ಹಲೋ, ಒಂದ್ಸಲ ನನಗೆಲ್ಲ ಗೊತ್ತು, ಇಲ್ಲಿ ನಿಂತು ನನಗೆ ಗೊತ್ತಿರೋದು ಬೋಧನೆ ಮಾಡ್ತಾನೆ.
ಇಲ್ಲ ಬಂದ ಏನೂ ಆಗಲ್ಲ. ಸುಸ್ತಾಗ್ಬಿಡ್ತದೆ. ಹಲ್ಲೆಲೂಯಾ. ಓಕೆ, ಹಿಂದೆ ಬರೋಣ. ಹಾಗಾದರೆ ಅಬ್ರಾಮನು ಹೇಗೆ ತನ್ನ ವಿಶ್ವಾಸವನ್ನು ಬಲಪಡಿಸ್ಕೊಂಡ? ಅಬ್ರಾಮನು ಹೇಗೆ ತನ್ನ ನಂಬಿಕೆಯಲ್ಲಿ ಬಲವಾಗಿ ಬೆಳೆದ? ದೇವರಿಗೆ ಥ್ಯಾಂಕ್ಸ್ ಹೇಳೋದ್ರಿಂದ. ಆಯ್ತು ಹೇಳಿ, ಬೆಳಗ್ಗೆ ಎದ್ದ ತಕ್ಷಣ ಥ್ಯಾಂಕ್ ಯು ಜೀಸಸ್, ಇವತ್ತು ಬೆಳಗಿನ ಸುಪ್ರಭಾತವನ್ನು ನೀವು ನಾನು ಕಾಣುವಂಥ ಆರೋಗ್ಯನ ಕೊಟ್ಟಿದ್ದೀರಿ. ಎಷ್ಟು ಮಂದಿ ಪ್ರಿಯರೇ ರಾತ್ರಿ ಚೆನ್ನಾಗಿರುವಂಥ ಮಕ್ಕಳು ಬೆಳಗ್ಗೆ ಆಸ್ಪತ್ರೆಗೆ ಮಲಗಿಲ್ಲ, ಲಕ್ಷಾಂತರ ವ್ಯಕ್ತಿಗಳು. ಬಟ್ ನಮ್ಗೆ ಆರೋಗ್ಯ ಕೊಟ್ಟಿದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ಫಾಸ್ಟ್ ಅವ್ರ ಕೃತಜ್ಞ ಸಲ್ಲಿಸೋಣ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಥ್ಯಾಂಕ್ ಗಾಡ್ ಬೆಡ್ ಮೇಲೆ ಮಲಗಿದರೋ ಚಾಪ್ ಮೇಲೆ ಮಲಗಿದರೋ ಎದ್ದ ತಕ್ಷಣ ದೇವರ ಪ್ರಸನ್ನತೆಯಲ್ಲಿ ದೇವರೊಂದಿಗೆ ಮಾತನಾಡದೆ, ಅಲ್ಪ ಸಮಯ ಮಾತನಾಡದೆ ನಿಮ್ಮ ಬೆಡ್ಡಿಂದ ಕೆಳಗಡೆ ಕಾಲಿಡಬೇಡಿ. ಹಲೋ, ಚಾಪೆಲ್ಲಿ ಎದ್ದು ಕೂತ್ಕೊಳ್ತೀರಾ, ಅಲ್ಲಿಂದ ಎದ್ದು ಒಂದು ಹೆಜ್ಜೆ ಇಡಬೇಡಿ. ಫಾಸ್ಟ್ ದೇವ್ರಿಗೆ ಅಟ್ಲಿ ಜೀವ ಕೊಟ್ಟಿಲ್ಲ, ಅದಕ್ಕೋಸ್ಕರ ಅದನ್ನು ಥ್ಯಾಂಕ್ಸ್ ಹೇಳಿ ನೆಕ್ಸ್ಟ್ ಹೆಜ್ಜೆ ಇಡಿ. ಇದು ಸಣ್ಣ ಪುಟ್ಟದ ಕಾರ್ಯಗಳು ಆರಂಭಿಸಿ ಡೈಲಿ ನೋಡಿ, 1-2 ತಿಂಗಳಲ್ಲಿ ಎಷ್ಟು ಮಟ್ಟಿಗೆ ನೀವು ಥ್ಯಾಂಕ್ಸ್ ಹೇಳೋಕ್ಕೆ ಸಮಯ ಕೊಡ್ತೀರಿ ಎಂಬುದಾಗಿ. ನೀವು ಎಷ್ಟು ಹೆಚ್ಚೆಚ್ಚಾಗಿ ದೇವ್ರಿಗೆ ಸ್ತೋತ್ರ ಸಲ್ಲಿಸ್ತೀರಿ ಅಷ್ಟರ ಮಟ್ಟಿಗೆ ನಿಮ್ಮ ವಿಶ್ವಾಸ ಬಲಗೊಳ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಯಾವ ವ್ಯಕ್ತಿ ವಿಶ್ವಾಸದಲ್ಲಿ ಬಲಗೊಂಡವನಾಗಿದ್ದಾನೋ, ವಿಶ್ವಾಸದ ನಡೆಯುವಂಥ ವ್ಯಕ್ತಿಯಾಗಿದ್ದಾನೋ, ಆತನು ತನ್ನ ಮನಸ್ಸು ಏನನ್ನು ಹೇಳ್ತದೋ, ತನ್ನ ಕಣ್ಣಾರೆ ಯಾವುದೇ ಪರಿಸ್ಥಿತಿಯನ್ನು ನೋಡ್ತಾನೋ ಅವುಗಳನ್ನು ಯಾವ ಕಾರಣಕ್ಕೂ ನಂಬುವುದಿಲ್ಲ. ಮತ್ತೊಂದು ರೀತಿ ಹೇಳೋದಾದರೆ, ಪರಿಸ್ಥಿತಿಯ ಮಧ್ಯದಲ್ಲಿ ಹಾದು ಹೋಗುವಾಗ ಅವನ ಮನಸ್ಸು ಹೇಳ್ತದೆ ನಿನ್ನ ಕೈಯಿಂದ ಸಾಧ್ಯ ಇಲ್ಲ, ಈ ರೋಗ ಜಾಸ್ತಿ ಆಗ್ಬಿಟ್ರೆ ಏನು ಮಾಡ್ತೀಯಾ, ಈ ಸಾಲ ಇದೇ ಥರ ತೀರದೆ ಹೋದ್ರೆ ಏನಾಗ್ತದೆ, ನಿನ್ನ ಜಮೀನಲ್ಲಿ ಕಣ್ಣಾರು ನೋಡ್ತಾ ಇದೆಯಾ, ಎಲ್ಲ ಗಿಡಗಳೆಲ್ಲ ಸೊಟ್ಕಾಗ್ಬಿಟ್ಟಿದೆ, ಮಳೆ ಇಲ್ಲ, ಏನಿಲ್ಲ, ಈ ವರ್ಷ ಸಾಲ ಮಾಡಿದ್ಯಾ, ಏನು ಮಾಡ್ತೀಯಾ, ಈ ರೀತಿ ಎಲ್ಲ ಕಣ್ಣಾರೆ ಕಾಣುವಂಥ ಪರಿಸ್ಥಿತಿ ನಿಮ್ಮ ಮನಸ್ಸಲ್ಲಿ ಮಾತಾಡುವಾಗ ಬೈಬಲ್ ಹೇಳ್ತದೆ ವಿಶ್ವಾಸಿಗಳು ಯಾವ ಕಾರಣಕ್ಕೂ ಅದಕ್ಕೆ ಅನುಗುಣವಾಗಿ ಮುನ್ನಡೆಯೋದಿಲ್ಲ. ಬದಲಿಗೆ ಪ್ರಿಯರೇ, ದೇವರು ತನ್ನ ವಾಕ್ಯದಲ್ಲಿ ಏನಂತ ಹೇಳಿದಾರೋ ಆ ವಾಕ್ಯ ತೆಗೆದುಕೊಂಡು ಹೃದಯದಲ್ಲಿ ನಂಬಿ ಆ ಪರಿಸ್ಥಿತಿ ಮೇಲೆ ಬಾಯಿ ತೆಗೆದು ವಿಶ್ವಾಸ ನುಡಿತಾರೆ, ವಿಶ್ವಾಸ ರಿಲೀಸ್ ಮಾಡ್ತಾರೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮಗೆಲ್ಲರೂ ಹೇಳ್ಕೊಟ್ಟಿದ್ದಾರೆ ವಿಶ್ವಾಸದಲ್ಲಿ ಪ್ರಾರ್ಥಿಸಿ, ಶಕ್ತವಾಗಿ ಪ್ರಾರ್ಥಿಸಿ, ನಿಮ್ಮ ಸಮಸ್ಯೆ ಪರಿಹಾರ ಆಗ್ತದೆ. ಬಟ್ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ವಿಶ್ವಾಸ ಅಂದ್ರೇನು, ವಿಶ್ವಾಸ ಹೇಗೆ ಕೆಲಸ ಮಾಡ್ತದೆ ಅದು ನಮಗೆ ನಾವು ಮೊದಲು ಅರಿತವರಾಗಿರಲಿಲ್ಲ. ಇಲ್ಲಿ ಬಂದೇ ಅರಿತುಕೊಂಡಿದ್ದೇವೆ, ಆದರೂ ಕೂಡ ಕೆಲವರು ಮರ್ತು ಬಿಟ್ಟಿದ್ದೇವೆ. ನೀವು ಒಂದ್ಸಲ ಪ್ರಿಯರೇ ವಿಶ್ವಾಸ ಅಂದ್ರೇನು, ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಎಂಬುದಾಗಿ ನೀವು ಅರ್ಥ ಮಾಡಿಕೊಂಡ್ರೆ, ಪ್ರೈಸ್ ಬಿಡಿ ಗಾಡ್, ನೀವು ಅದನ್ನು ಅಳವಡಿಸ್ಕೊಂಡು ನೀವು ಜಯಶಾಲಿಗಳಿಗೆ ಜೀವಿಸೋದು ಮಾತ್ರವಲ್ಲ, ಮತ್ತೊಬ್ಬರು ಕೂಡ ನೀವು ಕಲಿಸ್ಕೊಡ್ಬೋದು. ಇಲ್ಲಿ ಅದಕ್ಕೆ ವಾಕ್ಯ ಹೇಳ್ತದೆ, ಅಬ್ರಾಮನು ತನ್ನ ವಿಶ್ವಾಸದಲ್ಲಿ ಬಲಹೀನವಾಗಲಿಲ್ಲ, ತನ್ನ ನಂಬಿಕೆಯಲ್ಲಿ ಬಲಹೀನಲಾಗಲಿಲ್ಲ. ಅಂದರೆ ವಿಶ್ವಾಸದಲ್ಲಿ ನಿಮ್ಮನ್ನು ಬಲಹೀನಗೊಳಿಸುವಂತಹ, ನಿಮ್ಮ ನಂಬಿಕೆಯನ್ನು ಕುಗ್ಗಿಸುವಂತಹ ಪರಿಸ್ಥಿತಿಗಳು ಬಂದೇ ಬರ್ತವೆ. ನಿಮ್ಮ ವಿಶ್ವಾಸದಲ್ಲಿ ನೀವು ಬಲಹೀನರಾಗಿರ್ಬೋದು, ಬಟ್ ಆದರೆ ಅಲ್ಲೇ ಇದ್ದು ನಿಮ್ಮ ಜೀವನವನ್ನು ಅಂತ್ಯಗೊಳಿಸಬೇಕಾಗಿಲ್ಲ. ಅಬ್ರಾಮನು ಯಾವ ರೀತಿ ತನ್ನ ವಿಶ್ವಾಸವನ್ನು ಬಲಪಡಿಸ್ಕೊಂಡು, ಅದೇ ಥರ ನೀವು ಕೂಡ ಕುಗ್ಗಿ ಹೋಗಿರುವಂಥ ವಿಶ್ವಾಸವನ್ನು ಬಲಪಡಿಸ್ಕೊಳ್ಬೋದು. ನಾನು ಯಾತಕ್ಕಿಂತ ನಿಮ್ಗೆ ತಿಳಿಸ್ತಾ ಇದ್ದೇನೆ ಅಂತಂದರೆ, 2 ತೆಸ್ಸಲೋನಿಯ ಓಪನ್ ಮಾಡಿ, 2 ತೆಸ್ಸಲೋನಿಯ 1ನೇ ಅಧ್ಯಾಯ 2 ತೆಸ್ಸಲೋನಿಯ 1:3. ನಿಮ್ಮ ವಿಷಯದಲ್ಲಿ ಯಾವಾಗಲೂ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇವೆ. ನಿಮ್ಮ ವಿಶ್ವಾಸವು ಮತ್ತು ಇತರರ ಮೇಲೆ ನಿಮಗಿರುವ ಪ್ರೀತಿಯು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವುದರಿಂದ. ಏನು ಹೆಚ್ಚಾಗ್ತದೆ ಅಂತೆ? ವಿಶ್ವಾಸ ಮತ್ತು ಇತರರ ಮೇಲೆ ನಿಮಗಿರುವ ಪ್ರೀತಿ. ಮೊದಲು ವಿಶ್ವಾಸವು ಮತ್ತು ಇತರರ ಮೇಲಿನ ಪ್ರೀತಿ ದಿನ ದಿನಕ್ಕೆ ಹೆಚ್ಚಾಗ್ತಾ ಇರೋದ್ರಿಂದ. ಮತ್ತೊಂದು ಹೇಳೋದಾದ್ರೆ, ನಿಮ್ಮ ವಿಶ್ವಾಸ ದಿನದಿಂದ ದಿನಕ್ಕೆ ಹೆಚ್ಚಾಗಬೇಕು, ಇತರರ ಮೇಲಿನ ಪ್ರೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗಬೇಕು. ಸೊ ಮತ್ತೊಂದು ಹೇಳೋದಾದ್ರೆ ದಿನದಿಂದ ದಿನಕ್ಕೆ ನಿಮ್ಮ ವಿಶ್ವಾಸ ಎಷ್ಟು ಮಟ್ಟಿಗೆ ಹೆಚ್ಚಾಗ್ತದೋ ಅಷ್ಟರ ಮಟ್ಟಿಗೆ ನಿಮ್ಮ ನಡತೆಯಲ್ಲಿ, ಇತರರನ್ನ ಪ್ರೀತಿಸುವಂತಹ ನಡತೆಯಲ್ಲಿ ಕೂಡ ದಿನ ದಿನಕ್ಕೆ ಹೆಚ್ಚಿನ ಕಾರ್ಯಗಳು ಮಾಡ್ತೀರಿ, ಹೆಚ್ಚಾಗಿ ಪ್ರೀತಿಸ್ತೀರಿ. ಸೊ ಮತ್ತೊಂದು ರೀತಿ ಹೇಳೋದಾದ್ರೆ, ದೇವರ ಬಯಕೆ ಏನಂತಂದರೆ, ಕಳೆದ ತಿಂಗಳು ನೀವು ಯಾವ ವಿಶ್ವಾಸವನ್ನು ಹೊಂದಿದ್ರಿ, ಅಂದರೆ ಯಾವ ರೀತಿ ನಿಮ್ಮ ವಿಶ್ವಾಸವನ್ನು ಪ್ರತಿಕ್ರಿಯೆ ತೋರ್ತಾ ಇದ್ರಿ, ಸ್ವಲ್ಪ ಮಟ್ಟಿಗೆ ಬೆಳೆದಿರಬೇಕು.
ವಿಶ್ವಾಸ ಹೆಚ್ಚಾಗಬೇಕು. ನಿಮ್ಮ ವಿಶ್ವಾಸವು ಹೆಚ್ಚಾಗೋದ್ರಿಂದ ಮತ್ತು ಪ್ರೀತಿ ಹೆಚ್ಚಾಗೋದ್ರಿಂದ ಏನಾಗ್ತದೆ? ಓದಿ. ನಿಮ್ಮ ವಿಷಯದಲ್ಲಿ ಸ್ತೋತ್ರ ಸಲ್ಲಿಸುವುದು ಯೋಗ್ಯವಾದ ಕಾರ್ಯವಾಗಿದೆ. ನನ್ನ ಪ್ರಿಯ ಸಹೋದರ ಸಹೋದರಿಯರು, ಪ್ರೈಸ್ ಗಾಡ್. ಸಂತ ಪೌಲ್ ಹೇಳ್ತಿದ್ದಾರೆ, ನಿಮ್ಮ ವಿಷಯದಲ್ಲಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದಾನೆ. ಸ್ತೋತ್ರ ಸಲ್ಲಿಸುವ ಯೋಗ್ಯತೆ ಉಳ್ಳಂಥದ್ದು. ಯಾಕಂದ್ರೆ ನಿಮ್ಮ ವಿಶ್ವಾಸವು ದಿನಕ್ಕೆ ಬಲಗೊಳ್ತಾ ಇದೆ. ನಿಮ್ಮ ವಿಶ್ವಾಸ ಬಲಗೊಳ್ಳೋದು ಮಾತ್ರವಲ್ಲ, ನೀವು ಇತರರ ಮೇಲೆ ಏನು ಪ್ರೀತಿ ತೋರ್ತಾ ಇದ್ದೀರಿ, ಆ ಪ್ರೀತಿ ಕೂಡ ಬಲಗೊಳ್ತಾ ಇದೆ ದಿನಕ್ಕೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಆಗ ದೇವರ ಬೈಕೇನು? ನೀವೆಷ್ಟು ಮಟ್ಟಿಗೆ ಪ್ರೈಸ್ ಬಿಟ್ಟು ಗಾಡ್, ಹೌ ಬ್ಯೂಟಿಫುಲ್ ಬ್ಯೂಟಿಫುಲ್ ಬ್ಯೂಟಿಫುಲ್, ಇತರರ ಮೇಲೆ ದಿನಕ್ಕೆ ಹೆಚ್ಚಾಗಿ ಪ್ರೀತಿಯನ್ನು ತೋರ್ತೀರಿ. ಅವರು ಒಳ್ಳೆಯವರ ಕೆಟ್ಟವರ ಗೊತ್ತಿಲ್ಲ, ಅವರನ್ನು ಹೆಚ್ಚು ಪ್ರೀತಿ ಮಾಡ್ತೀರಿ. ಅದು ಸಾಕ್ಷೀಕರಿಸ್ತದೆ ದೇವರು ನಿಮ್ಮನ್ನು ಎಷ್ಟು ಮಟ್ಟಿಗೆ ಪ್ರೀತಿ ಮಾಡ್ತಾರೋ ಆ ಪ್ರೀತಿಯಲ್ಲಿ ನೀವು ನಂಬಿಕೆ ಇಟ್ಟಿದ್ದೀರಿ, ವಿಶ್ವಾಸ ಬಿಟ್ಟಿದ್ದೀರಿ ಎಂಬುದಾಗಿ. ವಾವ್, ಬ್ಯೂಟಿಫುಲ್ ಬ್ಯೂಟಿಫುಲ್. ಅರ್ಥ ಆಗ್ತದೆಯಾ? ಮತ್ತೊಂದು ರೀತಿ ಹೇಳಿದ್ರೆ, ಶಿಲ್ಬೆಯಲ್ಲಿ ನೀವು ನೋಡಿದ್ದೀರಿ, ಶಿಲ್ಬೆ ಮೇಲಿಂದ ಕೆಳಗಡೆ ಒಂದು ಪಟ್ಟಿ ಇದೆ, ಅಡ್ಡಪಟ್ಟಿ ಇದೆ, ಕರೆಕ್ಟಾ? ಅಡ್ಡಪಟ್ಟಿ ಬಂದು ನಿಮ್ಮ ನೆರೆಹೊರೆಯವರು, ಅವರು ಒಳ್ಳೆಯವರು ಕೆಟ್ಟರು ಎಲ್ಲರೂ ಸೇರ್ಕೊಂಡಿದ್ದಾರೆ, ನೆರೆಹೊರೆಯವರು ಅಡ್ಡಪಟ್ಟಿ. ಬಟ್ ಮೇಲ್ಗಡೆಯಿಂದ ಕೆಳಗಡೆ ಇರುವ ಪಟ್ಟಿ, ಉದ್ದ ಪಟ್ಟಿ, ಅದು ದೇವರಿಗೂ ನಿಮಗಿರುವಂಥ ಸಂಬಂಧ ತೋರಿಸುವಂಥದ್ದು. ನೀವು ಎಷ್ಟು ಹೆಚ್ಚೆಚ್ಚಾಗಿ ದೇವರು ನನ್ನನ್ನು ಪ್ರೀತಿ ಮಾಡ್ತದೆ ಎಂಬುದಾಗಿ ದೊಡ್ಡದಾಗಿ ಜಸ್ಟ್ ನೀವು ನಂಬಲಿಕ್ಕೆ ಪ್ರಾರಂಭಿಸ್ತೀರಿ, ಅದು ನೆರೆಹೊರೆಯವರನ್ನು ಅವ್ರು ಏನೇ ಮಾಡಲಿ ನೀವು ದಿನದಿಂದ ದಿನಕ್ಕೆ ನಿಮ್ಮನ್ನು ಬೆಳೆಸ್ತದೆ. ಸೊ ಅದಕ್ಕಾಗಿ ಪ್ರಿಯರೇ, ವೆರಿ ವೆರಿ ಇಂಪಾರ್ಟೆಂಟ್, ನೀವು ಎಷ್ಟು ಹೆಚ್ಚೆಚ್ಚಾಗಿ ದೇವರ ವಾಕ್ಯದಲ್ಲಿ ವಿಶ್ವಾಸ ಇಟ್ಟು ನಡೀತೀರಿ. ದೇವರ ವಾಕ್ಯ ಹೇಳ್ತದೆ, ತಂದೆಯು ನಿಮ್ಮನ್ನು ತನ್ನ ಏಕೈಕ ಮಗನ ಬಲಿ ಕೊಡೋದ್ರ ಮೂಲಕ ನಿಮ್ಮನ್ನು ಹೆಚ್ಚೆಚ್ಚು ಪ್ರೀತಿ ಮಾಡಿದ್ದಾರೆ. ತಂದೆಯ ಪ್ರೀತಿ ಏಕಾಭಿಮುಖವಾದ ಪ್ರೀತಿ, ಒನ್ ಸೈಡ್ ಲವ್. ನೀವು ಒಳ್ಳೆಯವರ ಕೆಟ್ಟವರು ದೇವರು ಅದು ನೋಡೋದಿಲ್ಲ, ದೇವರು ಮಾತ್ರ ನಿಮ್ಮನ್ನು ಹೆಚ್ಚೆಚ್ಚು ಪ್ರೀತಿ ಮಾಡ್ತಾ ಇರ್ತಾರೆ. ಸೊ ದೇವರು ಅಷ್ಟರ ಮಟ್ಟಿಗೆ ನನ್ನನ್ನು ಅಸಂಖ್ಯಾತವಾದ ಪಾಪಗಳನ್ನು ಕ್ಷಮಿಸಿ ನನ್ನನ್ನು ಅಷ್ಟರ ಕೊಟ್ಟಿದ್ದಾರೋ ಅದು ಕೂದಲಿಗೆ ಸಮಾನ. ಇವರೇನು ತೊಂದರೆ ಕೊಟ್ಟಿದ್ದಾರೋ ಕೂದಲಿಗೆ ಸಮಾನ. ದಿನದಿಂದ ದಿನಕ್ಕೆ ನಿಮ್ಮ ವಿಶ್ವಾಸ ಹೆಚ್ಚಾಗಬೇಕು. ವಿಶ್ವಾಸ ಎಷ್ಟು ಮಟ್ಟಿಗೆ ಹೆಚ್ಚಾಗ್ತದೋ ಅಷ್ಟು ಮಟ್ಟಿಗೆ ದಿನದಿಂದ ದಿನಕ್ಕೆ ನೀವು ನೆರೆಹೊರನ್ನು ಪ್ರೀತಿಸುವುದರಲ್ಲೂ ಕೂಡ ಪ್ರೀತಿಯ ಕಾರ್ಯ ಹೆಚ್ಚಾಗಿ ಮಾಡ್ತೀರಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸೊ ಅದರ ಅರ್ಥ ಪ್ರಿಯರೇ, ದೇವರ ಬಯಕೆ ಏನಂತಂದರೆ ನಿಮ್ಮ ವಿಶ್ವಾಸ ಹೆಚ್ಚಾಗಬೇಕು. ನಿಮ್ಮ ವಿಶ್ವಾಸವನ್ನು ಯಾವ ಕಾರಣಕ್ಕೂ ಕುಗ್ಗಿ ಹೋಗಿ ಬಿಟ್ಕೊಡ್ಬಾರ್ದು. ಕುಗ್ಗಿ ಹೋಗುವಂಥ ಪರಿಸ್ಥಿತಿ ಬರ್ತದೆ. ಬಟ್ ಕುಗ್ಗಿ ಹೋಗುವಂಥ ಪರಿಸ್ಥಿತಿ ಬಂದಾಗ ನೀವೇನು ಮಾಡಬೇಕು? ನೀವು ಯಾವ ವಾಕ್ಯದಲ್ಲಿ ವಿಶ್ವಾಸ ಇಟ್ಟಿದ್ದೀರಿ ಆ ವಾಕ್ಯನ ಪದೇ ಪದೇ ಬಾಯಿ ನೋಡುತ್ತಾ, ಅದನ್ನೇ ಆಲೋಚನೆ ಮಾಡುತ್ತಾ, ಅದನ್ನು ಧ್ಯಾನಿಸುತ್ತಾ ಮತ್ತೆ 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 ನಿಮ್ಮ ವಿಶ್ವಾಸದಲ್ಲಿ ಬಲಪಡಿಸ್ಕೊಳ್ಳೋದ್ರ ಮೂಲಕ ಆ ವಿಶ್ವಾಸವು ನಿಮ್ಮನ್ನು ಕಾರುಪಲ್ಲಿ ಕೈ ನೋಡುವಂಥ ಮಟ್ಟ ಕರ್ಕೊಂಡು ಹೋಗಬೇಕು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ವಿಶ್ವಾಸದಲ್ಲಿ ಬೆಳವಣಿಗೆ ಕಾಣದಿರುವಂಥ ವ್ಯಕ್ತಿಗಳು ಅವ್ರ ಜೀವನ ಯಾವ ರೀತಿ ಇರ್ತಾರೆ ಗೊತ್ತಾ? ಅವ್ರ ಜೀವನ ಯಾವ ರೀತಿ ಇರ್ತದೆ ಗೊತ್ತಾ? ಪ್ರಾರ್ಥನೆಗಳು ಬರ್ತಾರೆ, ದೇವರ ವಾಕ್ಯನೂ ಕೂಡ ಕೇಳಿಸ್ಕೊಳ್ತಾರೆ, ನೋಟ್ಸು ಬರೀತಾರೆ, ಅನ್ಯ ಭಾಷೆ ಮಾತಾಡ್ತಾ ಇರ್ತಾರೆ, ಆದರೂ ಕೂಡ ವಿಶ್ವಾಸ ಬಲಗೊಂಡಿರೋದಿಲ್ಲ. ವಿಶ್ವಾಸದಲ್ಲಿ ಬಲಗೊಂಡಿದ್ದಾರೋ ಬಲಗೊಂಡಿಲ್ವೋ ಗೊತ್ತಾಗದೆ ಯಾವ ರೀತಿ ಗೊತ್ತಾ? ವಿಶ್ವಾಸದಲ್ಲಿ ಬಲಗೊಂಡಿಲ್ಲದೆ ಇರುವ ವ್ಯಕ್ತಿಗಳು ಇರೋದು ಯಾವ ಥರ ನೋಡಿ. ಓದಿ, 1 ಕೊರಿಂಥಿಯ 3ನೇ ಅಧ್ಯಾಯ 1ರಿಂದ ಬೇಗ ಓದಿ. ಸಹೋದರ ಸಹೋದರಿಯರೇ, ನಾನು ಆತ್ಮೀಕ ಜನರೊಂದಿಗೆ ಮಾತಾಡುವಂತೆ ಮೊದಲು ನಿಮ್ಮೊಂದಿಗೆ ಮಾತನಾಡಲಾಗಲಿಲ್ಲ. ಪ್ರಾಪಂಚಿಕರು ಕ್ರಿಸ್ತನಲ್ಲಿ ಎಳೆ ಕೂಸುಗಳು ಆಗಿರುವಂಥವರೊಂದಿಗೆ ಮಾತಾಡುವಂತೆ ನಾನು ನಿಮ್ಮೊಂದಿಗೆ ಮಾತಾಡಬೇಕಾಯಿತು. ಹಲೋ, ಸಂತ ಪೌಲ್ ಹೇಳ್ತಿದ್ದಾರೆ, ನನ್ನ ಪ್ರಿಯ ಸಹೋದರ ಕೇಳಿಸ್ಕೊಳ್ಳಿ, ನಾನು ಆತ್ಮೀಕವಾದ ಜನರೊಂದಿಗೆ ಮಾತನಾಡುವಂತೆ ಮೊದಲು ನಿಮ್ಮೊಂದಿಗೆ ಮಾತನಾಡಲಿಲ್ಲ. ಯಾಕಂದ್ರೆ ಆತ್ಮಿಕವಾದ ಜನಗಳ ಜೊತೆಯಲ್ಲಿ ಆಧ್ಯಾತ್ಮಿಕ ಯಾರು ಜೀವಿಸ್ತಾ ಇದ್ದಾರೋ, ಆಧ್ಯಾತ್ಮಿಕ ಯಾರು ಬಲಗೊಂಡವರಾಗಿದ್ದಾರೋ ಅವರ ವಿಷಯಗಳು ನಿಮ್ಮ ಹಂಚ್ಕೊಂಡಿದ್ರೆ ನಿಮ್ಗೆ ಯಾವ ಕಾರಣಕ್ಕೂ ಅರ್ಥ ಆಗ್ತಿರಲಿಲ್ಲ ಅದು. ಯಾಕೆ? ದೆನ್ ಪ್ರಾಪಂಚಿಕರು ಕ್ರಿಸ್ತನಲ್ಲಿ ಎಳೆ ಕೂಸು ನಾನು ನಿಮ್ಮೊಂದಿಗೆ ಮಾತಾಡಬೇಕಾಯ್ತು. ಪ್ರಪಂಚ ವ್ಯಕ್ತಿಗಳು ಯಾವ ಥರ ಮಾತನಾಡ್ತಾರೋ ಎಳೆ ಕೂಸುಗಳ ಜೊತೆಯಲ್ಲಿ, ಅದೇ ಥರ ಕ್ರಿಸ್ತನಲ್ಲಿ ಕೂಸುಗಳಾಗಿರೋ ನಿಮ್ಮ ಜೊತೆ ಮಾತಾಡಬೇಕಾಯ್ತು. ದೆನ್ ನಾನು ನಿಮಗೆ ಮಾಡಿದ ಉಪದೇಶವು
ಗಟ್ಟಿಯಾದ ಆಹಾರದಂತಿರದೆ ಹಾಲಿನಂತಿತ್ತು. ಸಂತ ಪೌಲ್ ಹೇಳ್ತಿದ್ದಾರೆ, ನಾನು ಕೊಡುವಂಥ ಆಹಾರ, ನಾನು ನಿಮ್ಗೇನು ಬೋಧನೆ ಮಾಡಿದ್ನೋ ಬೋಧನೆ ಮಾಡುವಂಥ ಆಹಾರ ಗಟ್ಟಿಯಾದ ಆಹಾರ ಆಗಿರಲಿಲ್ಲ. ಬದಲಾಗಿ ಎಲ್ಲರೂ ಹೇಳೋಣ, ಗಟ್ಟಿಯಾದ ಎಳೆ ಕೂಸು ಕುಡುವಂಥ ಹಾಲು. ಎಳೆ ಕೂಸು ಕುಡಿಯುವಂತ ಹಾಲು. ಯಾಕೆ ಪೌಲ್ರು ಗಟ್ಟಿಯಾದ ಆಹಾರ ಕೊಡ್ಲಿಲ್ಲ? ಯಾಕೆ ಎಳೆ ಮಕ್ಕಳು ಕುಡಿಯುವಂತ ಹಾಲು ರೀತಿಯಲ್ಲಿ ಬೋಧನೆ ಕೊಟ್ರು? ಕೇಳಿಸ್ಕೊಳ್ಳಿ. ಏಕೆಂದರೆ ಗಟ್ಟಿಯಾದ ಆಹಾರವನ್ನು ತೆಗೆದುಕೊಳ್ಳಲು ನೀವಿನ್ನೂ ಸಿದ್ಧರಾಗಿರ್ಲಿಲ್ಲ. ಅದೇನು ಪರವಾಗಿಲ್ಲ ಬಿಡಿ, ಸ್ವಲ್ಪ ತಿಂಗಳಿನ ಸಿದ್ಧರಾಗಿರ್ಲಿಲ್ಲ. ಗಟ್ಟಿಯಾದ ಆಹಾರವನ್ನು ತೆಗೆದುಕೊಳ್ಳಿಕ್ಕಾಗಿ ನೀವು ಸಿದ್ಧರಾಗಿರ್ಲಿಲ್ಲ. ಯಾಕೆಂದ್ರೆ ಇವನು ಯೇಸು ನಂಬಿ 10 ವರ್ಷ 20 ವರ್ಷ 30 ವರ್ಷ ಆಗಿದ್ರು ಕೂಡ ಬೆರಳು ಚಿಪ್ಪದ ಮಕ್ಕಳ ಥರ ಇದ್ವಿ. ಬೆರಳು ಚಿಪ್ಪ ಮಕ್ಕಳೇನು, ಯಾರೇ ಬಂದು ಹೊಡಿಲಿ, ಯಾರ ಹತ್ರ ಹೇಳ್ತಾರೆ ಮೀ 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 ಮಮ್ಮಿ, ಕರೆಕ್ಟ್. ಇವತ್ತು ಅದೇ ಥರ ಪ್ರಿಯರು ಅನೇಕ ಮಕ್ಕಳು ಅವ್ರ ಜೀವನದಲ್ಲಿ ಶತ್ರು ಬಂದು ಏನೋ ತೊಂದರೆ ಕೊಡೋಕೋದ್ರೆ ಮೀಮಿ ಅಲ್ಲ ಬ್ರದರ್. ನೀವು ಮಾತಾಡ್ತೀವಿ ದೊಡ್ಡ ಬ್ರದರ ಚಿಕ್ಕ ಬ್ರದರ್ ನೀವು. ಹಲೋ, ಏನಾಯ್ತು? ಸೈತನ್ ಬಂದು ರೋಗ ಕೊಟ್ಬಿಡೋಣ ಬ್ರದರ್, ಸಿಕ್ಕಾಬಿಟ್ಟು ನೋಯ್ತಾ ಇದೆ ಬ್ರದರ್, ಪ್ರೇಯರ್ ಮಾಡ್ತೀರಾ ಬ್ರದರ್? ನೀ ಏನು ಮಾಡ್ತೀರಾ? ನಾನು ಬೆಳ್ ಚಿಪ್ತಾ ಇದ್ದೀನಿ ಬ್ರದರ್. ನಾನು ಫೋನಲ್ಲಿ ಸಿಗ್ಲಿಲ್ಲ ಅಂದ್ರೆ ಏನು ಮಾಡ್ತೀರಾ? ಆಮೇಲೆ ಅದಕ್ಕೆ ಇನ್ನೊಂದು ಬ್ರದರ್ಗೆ ಫೋನ್ ಮಾಡ್ತೀನಿ ಬ್ರದರ್. ನಮ್ಮ ಮಮ್ಮಿ ಎತ್ಕೊಳ್ಳಿಲ್ಲ ಅಂದ್ರೆ ಅಪ್ಪ ಹತ್ರ ಹೋಗ್ತೀನಿ, ಅಪ್ಪ ಎತ್ಕೊಳ್ಳಿಲ್ಲ ಆಂಟಿ ಹತ್ರ ಹೋಗ್ತೀನಿ. ಇನ್ನೂ ನಮ್ಮಲ್ಲಿ ಹಂಗೆ ಇದ್ದೀರಿ. ಗಟ್ಟಿಯಾದ ಆಹಾರವನ್ನು ತೆಗೆದುಕೊಳ್ಳಿ ನೀವಿನ್ನೂ ಸಿದ್ಧರಾಗಿರ್ಲಿಲ್ಲ. ಈಗಲೂ ಸಹ ಗಟ್ಟಿಯಾದ ಆಹಾರ ತೆಗೆದುಕೊಳ್ಳಲು ನೀವು ಸಿದ್ಧರಾಗಿಲ್ಲ. ಮಗುಗೆ ಒಂದ್ಸಲ ಹತ್ರ ಬಂದ ಮಗು ಹಾಲು ಕುಡಿಯೋದು ಮಗು, ಇನ್ನೊಂದ್ಸಲ ಮಗು ಹತ್ರ ಬರ್ತದ? ಮುಟ್ಬೇಡೋದು. ಹಂಗೆ ಹೇಳಿದ ತಕ್ಷಣ ಏನು ಮಾಡ್ತದೆ? ನೆಕ್ಸ್ಟ್ ಹತ್ರ ಬರ್ತದ? ನಾನು ನೋಡಕ್ ಬರ್ತದ? ನನ್ನ ಹೆಸರಿಗೆ ಕೇಳಿದ ಸಾಕು ಹೊಟ್ಟೋಗ್ತದೆ. ಅದೇ ಥರ ಇವತ್ತು ಚೆನ್ನಾಗಿ ಬೆಳೆದು ದೊಡ್ಡವರಾಗಿದ್ದೀರಿ ಎಂಬುದಾಗಿ ನೀವು ಭಾವಿಸ್ತಾ ಇದ್ದೀರಿ. ಒಂದ್ಸಲ ಏನು ಸಿಸ್ಟರ್ ನೀವು ಇದೇ ಕೆಲಸ ಮಾಡ್ತಾ ಇದ್ದೀರಿ, ಮತ್ತೆ ಬ್ರದರ್ ನಿಮ್ಗೆ ಹೇಳಿಲ್ವ? ಎಷ್ಟು ಸಲ ಹೇಳೋದು? ಮತ್ತೆ ಇದೇ ತಪ್ಪು ಮಾಡಬೇಡಿ ಬ್ರದರ್, ಹಿಂಗೊಂದು ಬಿಟ್ರಲ್ಲಿ ಇನ್ನೊಂದ್ಸಲ ಬರೋದೆಲ್ಲ ಹೋಗುದು ಅನಕೊಟ್ಟಿಗೆ. ಇನ್ನೂ ಬೆಳೆದಿಲ್ಲ, ಗಟ್ಟಿಯಾದ ಆಹಾರ ಪದಾರ್ಥ ನೀವು ತಿಂದಿಲ್ಲ, ಎಳೆ ಮಕ್ಕಳ ಥರ ಮುಂಚ್ಕೊಂಡು ಹೋಗುವಂಥದ್ದು. ಹಲೋ, ಗೊತ್ತಾಗಲ್ಲ ಸಿಸ್ಟರ್ ಕ್ಯೂಯಲ್ಲಿ ಹೋಗ್ಬೇಕು ಅಂತೇಳಿ ಏನು ಅಡ್ಡ ಬರ್ತಾ ಇದ್ದೀರಿ? ಬ್ರದರ್ ಎಲ್ಲರೂ ಮುಂದೆ ಹಿಂಗೆ ಅಂದ್ಬಿಟ್ರು, ಹೋಗಿ ಇನ್ನೊಂದ್ಸರಿ ಪ್ರಾರ್ಥನೆ ಕೂಡ ಬರೋದಿಲ್ಲ. ಹಲೋ, ಇನ್ನೂ ಸಿದ್ಧರಾಗಿಲ್ಲ. ಬ್ರದರ್ ಹೇಳಿದ್ದನ್ನೇ ನೀವು ಕೆನ್ನಾಗ ಹೊಡೆತಾರೋ ಅಷ್ಟು ಮಟ್ಟ ನೋವಾಯ್ತು ಅಂತೇಳಿ ಹೋಗೋದಾದ್ರೆ ಮುಂದೆ ಸೈತನ್ ಬಿಟಾಯಿಸುವಾಗ ಇಡೀ ಬಾಡಿ ಎಲ್ಲ ಬರೀ ಕಲರ್ ಬಾಸುಂಡೆಗಳ ಥರ ಬಂದಿರ್ತದೆ. ಹಲೋ, ಹೊರಗಡೆ ಯಾರು ಹಂಗೆ ಅನ್ಕೊಂಡು ಹೋಗಲ್ಲ, ಒಳಗಡೆ ಬ್ರದರ್ ಎಲ್ಲರ ಮುಂದೆ ಹಂಗೆ ಹೇಳ್ಬಿಟ್ರೆ ಹೆಂಗಿರ್ತದೆ? ನೀವಿನ್ನು ಆತ್ಮಿಕರಾಗಿಲ್ಲ. ಹಲೋ, ಯಾಕೆ ನಿಮಗೆ ಆತ್ಮೀಕರಾದ ವ್ಯಕ್ತಿಗಳ ಜೊತೆ ಮಾತಾಡೋ ರೀತಿಯಲ್ಲಿ ನಿಮ್ಗೆ ಮಾತಾಡೋಕ್ಕಾಗ್ತಲ್ಲ ಅಂತಂದ್ರೆ ನೀವಿನ್ನೂ ಆತ್ಮಿಕರಾಗಿಲ್ಲ, ಇನ್ನು ಎಳೆ ಮಕ್ಕಳ ಥರ ಇದ್ದೀರಿ. ಯಾಕೆ ನೀವು ಆತ್ಮಿಕರಾಗಿಲ್ಲ? ನೆಕ್ಸ್ಟ್, ನಿಮ್ಮ ನಡುವೆ ನೀವು 3ನೇ ವಾಕ್ಯ ಓದಿ. ನೀವಿನ್ನೂ ಆತ್ಮಿಕರಾಗಿಲ್ಲ. ನಿಮ್ಮ ನಡುವೆ ಹೊಟ್ಟೆ ಕಿಚ್ಚಿದೆ. ನಿಮ್ಮ ನಡುವೆ ಒಬ್ರಿಗೊಬ್ಬರ ನಡುವೆ ಹೊಟ್ಟೆ ಕಿಚ್ಚಿದೆ. ವಾಗ್ವಾದಗಳಿವೆ. ಜಗಳಗಳಿವೆ. ನೀವು ಆತ್ಮಿಕರಲ್ಲವೆಂಬುದನ್ನು ಇವು ಸೂಚಿಸುತ್ತವೆ. ಏನಂತ ಸೂಚಿಸ್ತವೆ? ನೀವು ಹೆಚ್ಚಿಗೆ ಪ್ರಾರ್ಥನೆಯಲ್ಲಿ ಭಾಗವಹಿಸ್ತಾ ಇದ್ದೀರಿ, ಧ್ಯಾನ ಕೂಟಕ್ಕೆ ಹೋಗ್ತಾ ಇದ್ದೀರಿ, ಬ್ರದರ್ ಟೀಮಲ್ಲೇ ಇದ್ದೀರಿ ಎಂಬುದಾಗಿ ಇದು ಸೂಚಿಸ್ತವೆ. ಆತ್ಮಿಕರಲ್ಲ. ಹಂಗಿದೆಯಾ? ಆತ್ಮಿಕರಲ್ಲ. ಮತ್ತೊಂದು ರೀತಿ ಹೇಳೋದಾದ್ರೆ ನಮ್ಮಲ್ಲಿ ಹೊಟ್ಟೆ ಕಿಚ್ಚು, ವಾದ ವಿವಾದಗಳು, ಜಗಳಗಳಿದ್ರೆ ಆತ್ಮಿಕರಾಗಿಲ್ಲ ಎಂಬುದನ್ನು ಇವು ಸೂಚಿಸ್ತವೆ. ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡ್ಬೋದು, 1 ಗಂಟೆ ಅಲ್ಲಲ್ಲ ಅನ್ಬೋದು. ನಿಮ್ಮಲ್ಲಿ ಇನ್ನೂ ವಾಗ್ವಾದಗಳು, ಹೊಟ್ಟೆ ಕಿಚ್ಚು, ನಿಮ್ಮಲ್ಲಿ ಅಗೆತನ, ಜಗಳಗಳಿದ್ರೆ ಏನ್ ಸೂಚಿಸ್ತದೆ? ನೀವು ದೇವರೊಂದಿಗೆ ಮಾತಾಡುವಂತ ಮಕ್ಕಳು ಅಂತ ಸೂಚಿಸ್ತದ? ನೀವೇನು ಆತ್ಮಿಕರಾಗಿಲ್ಲ. ನೀವು ಆತ್ಮಿಕರಲ್ಲದ
ವ್ಯಕ್ತಿಗಳಾಗಿರೋದ್ರಿಂದ ಆಧ್ಯಾತ್ಮ ಲೋಕದಿಂದ ನೀವು ಯಾವುದನ್ನು ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ದೇವರಿಂದ ಯಾವುದನ್ನು ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಬಟ್ 100% ಗ್ಯಾರಂಟಿ, ನೀವು ಎಷ್ಟು ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಬಟ್ ಈ ಸ್ವಭಾವಗಳು ಹೊಂದ್ಕೊಂಡು ನೀವೆಷ್ಟೇ ಗಂಟೆಗಳು ಪ್ರಾರ್ಥನೆ ಮಾಡ್ತಾಯಿರಿ, ದೇವರಿಂದ ಉತ್ತರ ಬರೋದಿಲ್ಲ. ಸೈತಾನಿಂದ ನಂಬರ್ 1 ಖಂಡಿತವಾಗಿ 100% 100% ಗ್ಯಾರಂಟಿ ಉತ್ತರ ಪಡ್ಕೊಳ್ತೀರಿ. ಯಾಕೆಂದರೆ ಜಗಳ, ವಾಗ್ವಾದಗಳು, ಹೊಟ್ಟೆ ಕಿಚ್ಚು, ಅಸೂಯೆ ಪಡುವಂಥದ್ದು ಇವುಗಳೆಲ್ಲ ಯಾಕೋಬನಿಗಂತ 1ನೇ ಅಧ್ಯಾಯ ವಾಕ್ಯ 13-14 ಹೇಳ್ತದೆ. ಇವುಗಳೆಲ್ಲ 2-13 ಯಾವುದು? ಹೊಟ್ಟೆ ಕಿಚ್ಚು, ಹಾಗೆತನ, ವೈರಾಗ್ಯ, ಇವುಗಳೆಲ್ಲ ಸೈತನ ಸ್ವಭಾವಗಳು. ಯಾಕೋಬ 1:13 1ನೇ ಅಧ್ಯಾಯ ವಾಕ್ಯ 13 ಹೇಳ್ತದೆ, ಹೊಟ್ಟೆ ಕಿಚ್ಚು, ಹಾಗೆತನ, ವೈರಾಗ್ಯ, ವಾಗ್ವಾದ ಇವುಗಳೆಲ್ಲವೂ ಕೂಡ ದೆವ್ವದ ಸ್ವಭಾವಗಳು ಎಂಬುದಾಗಿ. ಹಲೋ, ಅಕ್ಕಪಕ್ಕದವ್ರು ಕೇಳಿ, ಆತ್ಮಿಕರಾಗಿ ಬೆಳೆದಿದ್ದೀರಾ ಅಥವಾ ಹಸುಗಳ ಥರ ಇನ್ನೂ ಕೂಡ ಮುನ್ಸ್ಕೊಳ್ಳೋಂಥ ವ್ಯಕ್ತಿಗಳಾಗಿದ್ದೀರಾ? ಹಲೋ, ಒಬ್ರು ಕೇಳ್ತಲ್ಲ, ಯಾಕೆ ಕೇಳ್ತಲ್ಲ? ಯಾಕೆ ಸಪ್ಪಗಾಗ್ಬಿಟ್ರಿ? ಓದಿ, ಜಸ್ಟ್ ಆ ವಾಕ್ಯ ಓದಿ. 2:13 ಇರಬೇಕು. 2:13 1:13 3:13. ನಿಮ್ಮಲ್ಲಿ ಜ್ಞಾನವಂತರಾಗಲಿ ಬುದ್ಧಿವಂತ. ಬೇರೆ ಟ್ರಾನ್ಸ್ಲೇಷನ್ 14 3:14. ನೀವು ಸ್ವಾರ್ಥಿಗಳು, ಬೇರೆ ಟ್ರಾನ್ಸ್ಲೇಷನ್ ತೀಕ್ಷ್ಣ ಮತ್ಸರ. ಆದರೆ ತೀಕ್ಷ್ಣವಾದ ಮತ್ಸರವು, ಸ್ವಾರ್ಥಾಭಿಲಾಷೆಯು ನಿಮ್ಮ ಹೃದಯದೊಳಗೆ ಇರುವುದಾದರೆ. ನಿಮ್ಮ ಹೃದಯದಲ್ಲಿ ಇರೋದಾದ್ರೆ ಇಲ್ಲಿ ಏನೇ 2 ಪದಗಳು ಯಾವುದು? ಮತ್ಸರ. ಮತ್ಸರ ಅಂದ್ರೇನು? ಮತ್ಸರ ಅಂದ್ರೇನು ಟೀಚರ್? ಹೊಟ್ಟೆಕಿಚ್ಚು. ನಿಮ್ಮಲ್ಲಿ ಹೊಟ್ಟೆಕಿಚ್ಚು ಇರೋದಾದ್ರೆ, ಆಮೇಲೆ ಸ್ವಾರ್ಥಾಭಿಲಾಷೆ ಇರೋದಾದ್ರೆ, ಇನ್ನೊಂದು ಟ್ರಾನ್ಸ್ಲೇಷನ್ ಪಕ್ಷಭೇದ ಇರೋದಾದ್ರೆ, ಸ್ವಾರ್ಥತೆ ಇರೋದಾದ್ರೆ, ನೆಕ್ಸ್ಟ್ ಟ್ರಾನ್ಸ್ಲೇಷನ್ ಅಲ್ಲೇನಿದೆ? ನೀವು ತೀಕ್ಷ್ಣವಾದ ಮತ್ಸರವು, ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ. ನಿಮ್ಮ ಹೃದಯದಲ್ಲಿ ಇರೋದಾದ್ರೆ, ಆಮೇಲೆ ಬೇರೆ ಟ್ರಾನ್ಸ್ಲೇಷನ್, ಬೇರೆ ಪದಗಳಿವೆ, ಒಳ್ಳೆ ಟೈಟಲ್ಗಳಿವೆ, ನಾವು ಯಾರಾಗಿದ್ದೀವಿ ಅಂತೇಳಿ. ಅದರಲ್ಲೂ ನೀವು ಸ್ವಾರ್ಥಿಗಳು ತೀಕ್ಷ್ಣವಾದ ಮತ್ಸರವನ್ನು ಹೃದಯದಲ್ಲಿ ಹೊಂದಿದವರಾಗಿದ್ದರು ಆಗಿದ್ದರೆ. 16ನೇ ವಾಕ್ಯ ಡೌನ್ ಬನ್ನಿ. 16 ಅದನ್ನು ಸೇರಿಸ್ಬಿಡೋಣ ಒಟ್ಟಿಗೆ, ಟೈಮ್ ಇಲ್ಲ ಓದ್ಸಕ್ಕೆ. ಹೊಟ್ಟೆ ಕಿಚ್ಚು ಮತ್ತು ಅಲ್ಲಿ ಗಲಿಬಿಲಿಯು. ಹೊಟ್ಟೆ ಕಿಚ್ಚು ಮತ್ತು ಅಲ್ಲ, 2:16 ಹೊಟ್ಟೆ ಕಿಚ್ಚು, ಸ್ವಾರ್ಥತೆಗಳು ಎಲ್ಲಿರುವೋ. ಹೊಟ್ಟೆ ಕಿಚ್ಚು ಮತ್ತು ಸ್ವಾರ್ಥತೆ ಎಲ್ಲಿರುವೋ ಅಲ್ಲಿ ಗಲಿಬಿರುತ್ತದೆ. ಈಗ ಕೇಳಿಸ್ಕೊಳ್ಳಿ, ಹೊಟ್ಟೆ ಕಿಚ್ಚು, ಹಾಗೆತನ, ಸ್ವಾರ್ಥಾಭಿಲಾಷೆಗಳು ನಿಮ್ಮ ನೆಕ್ಸ್ಟ್. ಈಗ 14 ಹೃದಯಗಳು ಇರೋದಾದ್ರೆ, ನೀವು ಸ್ವಾರ್ಥಿಗಳು, ತೀಕ್ಷ್ಣವಾದ ಮತ್ಸರವನ್ನು ಹೃದಯದಲ್ಲಿ ಹೊಂದಿದವರು ಆಗಿದ್ದರೆ ಅರ್ಥವೇ ಇಲ್ಲ. ಇಲ್ಲಿ ದಪ್ಪಕ್ಷರಲ್ಲಿ ಓದಿ. ಹೊಂದಿರುವವರು ಆಗಿದ್ದರೆ ನೀವು ಕೊಚ್ಚಿಕೊಳ್ಳುವುದರಲ್ಲಿ ಅರ್ಥವೇ ಇಲ್ಲ. ಹಲೋ, ಇವುಗಳೇನ ನಿಮ್ಮ ಒಳಗಡೆ ಇದ್ರೆ ನೀವು ಕೊಚ್ಕೊಳ್ಬೇಡಿ. ನಾವು ಆತ್ಮಿಕವಾಗಿದ್ದೀವಿ, ಧ್ಯಾನ ಕೊಟ್ಟು ಹೋಗ್ತಾ ಇದ್ದೀವಿ, ಏಸಪ್ಪ ನಂಬಿಟ್ಟು ಅಂತ ಕೊಚ್ಕೊಳ್ಬೇಡಿ. ಯಾವುದನ್ನಿರುವಾಗ ಹೊಟ್ಟೆ ಕಿಚ್ಚು, ಹಾಗೆತನ, ಸ್ವಾರ್ಥಾಭಿಲಾಷೆಗಳು, ಇವುಗಳಿರುವಾಗ ಕೊಚ್ಕೊಳ್ಬೇಡಿ ನಾವು ಕ್ರೈಸ್ತರು ಅಂತೇಳಿ. ಏಕೆಂದರೆ ಅದು ಕೇವಲ ಸುಳ್ಳಷ್ಟೇ. ದೆನ್ ಇಂಥ ಜ್ಞಾನವು ದೇವರಿಂದ ಬರದೆ. ಇಂಥ ಜ್ಞಾನವು ಎಂಥ ಜ್ಞಾನ? ಹೊಟ್ಟೆ ಕಿಚ್ಚು ಪಡುವಂಥದ್ದು, ಅಸೂಯೆ ಪಡುವಂಥದ್ದು, ಮತ್ಸರ ಪಡುವಂಥದ್ದು, ಜಗಳಗಳು, ಸ್ವಾರ್ಥಾಭಿಲಾಷೆಗಳು, ಸ್ವಾರ್ಥದಲ್ಲಿ ಜೀವಿಸುವಂಥದ್ದು, ಇವುಗಳೆಲ್ಲವೂ ದೇವರಿಂದ ಬರದೆ ಲೋಕದಿಂದ ಬರುತ್ತವೆ. ಅದು ಆತ್ಮ ಸಂಬಂಧವಾದುದಲ್ಲ, ಅದು ದೆವ್ವಗಳಿಂದ ಬಂದದ್ದು. ಯಾರಿಂದ ಬಂದಿದ್ದು? ಯಾವುದಾದ್ರು ದೆವ್ವಗಳಿಂದ ಬಂದಿದ್ದು?